ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದೋ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಕಾಮ್ಯಕವನದಲ್ಲಿ ಪಾಂಡವರಿರಬೇಕಾದರೆ ನಡೆದ ಘಟನೆ. ಅವರು ಕಾಡನ್ನು ಪ್ರವೇಶ ಮಾಡಿ 11 ವರ್ಷ 11 ತಿಂಗಳು ಕಳೆದಿದೆ. ಇನ್ನು ಕೆಲವು ದಿವಸಗಳಲ್ಲಿ ವನವಾಸಾನಂತರದ ಅಜ್ಞಾತವಾಸವನ್ನು ಅವರು ಪ್ರವೇಶ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ದೈವಾದೃಷ್ಟದಿಂದ ನಡೆದಂತಹ ಘಟನೆ. ಪಾಂಡವರ ಜೊತೆಗೆ ಸಾವಿರ ಸಂಖ್ಯೆಯ ಜ್ಞಾನಿಗಳಿದ್ದಾರೆ. ಅವರಲ್ಲಿ ಅಗ್ನಿಹೋತ್ರಿಗಳು ಅಂದರೆ ಪ್ರತಿನಿತ್ಯ 3 ಹೊತ್ತು ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂತಹ ತ್ರಿಶ್ರವಣ ಸ್ನಾನದ ಜೊತೆಗೆ ಹೋಮ ಮಾಡತಕ್ಕಂಥವರು. ಅಗ್ನಿಯನ್ನು ಪ್ರತಿನಿತ್ಯ ತಾವೇ ಜನನ ಮಾಡಿಸಿ ಅಂದರೆ ಅರಣಿಮಥನದ ಮೂಲಕ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥವರು. ಅವರ ಅರಣಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮರದಲ್ಲಿ ಜೋತಾಡಿಸಿ ಇಟ್ಟಿದ್ದಾರೆ. ಅಷ್ಟರಲ್ಲಿ ಯಾವುದೋ ವಿಶಿಷ್ಟವಾದ ಜಿಂಕೆ ಆ ಪ್ರದೇಶದಲ್ಲಿ ಓಡಾಡಿ ತನ್ನ ಕೋಡಿನ ಭಾಗವನ್ನು ತುರಿಸಿಕೊಳ್ತಾ ಅದೇ ಮರದ ಕೊಂಬೆಯಲ್ಲಿ ತುರಿಸಿ ಆ ಹೊತ್ತಿಗೆ ಸರಿಯಾಗಿ ಆ ಮರದ ಕೊಂಬೆಯಲ್ಲಿ ಜೋತಾಡಿಸಲ್ಪಟ್ಟಿದ್ದಂತಹ ಆ ವಸ್ತ್ರದ ಗಂಟು ನಾನಾ ಶಾಖೆಗಳಿಂದ ಕೂಡಿದ ಈ ಜಿಂಕೆಯ ಕೊಂಬಿನಲ್ಲಿ ಸೇರಿಕೊಂಡಿತು. ಅದು ಒಂದು ಭಾರವಾಗಿ, ಯಾಕಂದರೆ ಅರಣಿ ಅಂತ ಹೇಳಿದರೆ ಸುಮಾರು ಒಂದು 4-5 kg ಆದರೂ ಇರ್ತದೆ. ಅದು 2 ಮರದ ತುಂಡುಗಳು. ಒಂದು ತುಂಡು ಸ್ವಲ್ಪ ದೊಡ್ಡದು. ಆ ದೊಡ್ಡ ತುಂಡನ್ನು ಅಶ್ವತ್ಥದಿಂದ ಮಾಡಿರ್ತಾರೆ. ಮತ್ತೊಂದು ತುಂಡು ಸ್ವಲ್ಪ ಚಿಕ್ಕದು. ಅದು ಖದಿರದಿಂದ ನಿರ್ಮಿತವಾದದ್ದು, ಖದಿರಾಶ್ವತ್ಥ. ಈ 2 ವೃಕ್ಷಗಳು ಯಜ್ಞೀಯ ವೃಕ್ಷಗಳು ಅಂತ ಕರೆಸಿಕೊಳ್ಳುವಂಥವುಗಳು. ಅವೆರಡನ್ನೂ ಕೂಡ ಘರ್ಷಣೆ ಮಾಡಿದಾಗ, ಮಥನ ಮಾಡಿದಾಗ ಅಲ್ಲಿಂದ ಅಗ್ನಿ ಉತ್ಪತ್ತಿ ಆಗ್ತದೆ. 2 ಕಲ್ಲುಗಳನ್ನು ಗುದ್ದಿದಾಗ ಹೇಗೆ ಘರ್ಷಣೆಯಿಂದ ಅಗ್ನಿಯುತ್ಪತ್ತಿ ಆಗ್ತದೆ, ಹಾಗೆ 2 ಮರಗಳಿಂದ. ಅದು ಯಾವ್ಯಾವುದೋ ಮರಗಳನ್ನು ಘರ್ಷಣೆ ಮಾಡಿದರೆ ಅಗ್ನಿಯುತ್ಪತ್ತಿ ಆಗುವುದಿಲ್ಲ. ತೆಂಗಿನ ಮರದ ಪಕಾಸು ಹಿಡ್ಕೊಂಡು ಅದರಿಂದ ಅಗ್ನಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವು ಮರಗಳು ಅದನ್ನು ಯಜ್ಞೀಯ ವೃಕ್ಷಗಳು ಅಂತ ಕರೀತಾರೆ, ಸ್ವತಃ ಅಗ್ನಿ ವೃಕ್ಷಗಳು. ಆ ಅರಣಿಯನ್ನು ಇವರು ಬಟ್ಟೆಯಲ್ಲಿ ಕಟ್ಟಿದರೆ ಈ ಜಿಂಕೆಯ ಅದು ಕೊಂಬಿನಲ್ಲಿ ಸಿಕ್ಕಿ ಹಾಕಿಕೊಂಡದ್ರಿಂದ ಜಿಂಕೆಗೆ ಕಿರಿಕಿರಿ ಆಯಿತು. ಅದು ಅತ್ತಿತ್ತ ಓಡಾಡುವುದಕ್ಕೆ ಶುರು ಮಾಡಿತು. ಈ ಕರುಗಳಿಗೆ ಏನಾದರೂ ಕೊರಳಿಗೆ ಒಂದು ಕೊದಂಟಿ ಕಟ್ಟಿದರೆ, ಒಂದು ಮರದ ತುಂಡನ್ನು ಹಾಕಿದರೆ ಅದಕ್ಕೆ ಕಿರಿಕಿರಿ ಆಗುತ್ತೆ. ಆ ಕಡೆ ಈ ಕಡೆ ಕಿವಿಗೆ ಗಾಳಿ ತುಂಬಿ ಓಡಾಡಲಿಕ್ಕೆ ಶುರು ಮಾಡ್ತದೆ. ಹಾಗೆ ಈ ಜಿಂಕೆ ಓಡಾಡ್ತಾ ಇದೆ. ಈ ವಿಪ್ರರು ನಮ್ಮದು ಅರಣಿಯನ್ನು ಇದು ಅಪಹರಿಸಿ ಹೋಯಿತು ಅಂತಾದರೆ ನಮ್ಮ ಅನುಷ್ಠಾನ ಭಗ್ನ ಆಗ್ತದೆ ಅಂತ ಹೇಳಿ ಅವರು ಅದನ್ನು ಆ ಕಡೆಯಿಂದ ತಡೆದು ಅರಣಿಯನ್ನು ಇಳಿಸುವುದಕ್ಕೆ ಪ್ರಯತ್ನಿಸ್ತಾರೆ.
ಆದರೆ ಜಿಂಕೆ ಇವರಿಗೆ ಹೆದರ್ಕೊಂಡು ಇನ್ನಷ್ಟು ಎಲ್ಲೆಲ್ಲೋ ಪಲಾಯನ ಮಾಡ್ತದೆ. ಪಾಂಡವರಿಗೆ ಸುದ್ದಿ ಬಂತು, ವಿಪ್ರನಿಗೆ ಸಂಬಂಧಪಟ್ಟ ಅನುಷ್ಠಾನಕ್ಕೆ ಬಾಧಕವಾಗಬಾರದು ಅಂತ ಹೇಳಿ 5 ಜನ ವಿಪ್ರರು ತಾವು ಪಂಚ ಪಾಂಡವರು ಕೂಡ ಶುರು ಮಾಡಿದರು. ತಾವು ಅದರ ಬೆನ್ನಿನ ಹಿಂದೆ ಓಡಿಸುವುದಕ್ಕೆ ಶುರು ಮಾಡಿದರು. ಅದು ಎಲ್ಲೆಲ್ಲೋ ಓಡುವಾಗ 4 ದಿಕ್ಕುಗಳಲ್ಲಿ 4 ಪಾಂಡವರು, ಒಬ್ಬರು ಅದನ್ನು ಓಡಿಸುವುದು. ಈ ಕ್ರಮದಲ್ಲಿ ಮುಂದುವರಿತಾ ಇದ್ದರೆ ಆ ಜಿಂಕೆ ಇವರಿಂದಲೂ ತಪ್ಪಿಸಿಕೊಂಡು ಓಡುವುದಕ್ಕೆ ಪ್ರಾರಂಭ ಮಾಡಿತು. ಆಗ ವಿಪ್ರ ಹೇಳ್ತಾನೆ, ಆ ಜಿಂಕೆಯನ್ನು ಸಾಯಿಸಬೇಡಿ, ಸತ್ತ ಪ್ರಾಣಿಯ ಮೇಲೆ ನನ್ನ ಅರಣಿ ಸೇರಿತು ಅಂತಾದರೆ ನಮ್ಮ ಅನುಷ್ಠಾನದ ಪರಿಶುದ್ಧಿಗೆ ಬಾಧಕವಾಗ್ತದೆ, ಏನಾದರೂ ಮಾಡಿ ಬಿಡಿಸಿಕೊಂಡು ಬನ್ನಿ ಅಂತ. ಪಾಂಡವರು ಅದನ್ನು ಓಡಿಸಿಕೊಂಡು ಹೋದರೆ ಅದು ಕಣ್ಣ ಮುಚ್ಚಾಲೆ ಆಡುವ ಹಾಗೆ ಅಲ್ಲಲ್ಲಿ ಓಡಿ ಕೊನೆಗೆ ಒಂದು ಜಾಗದಲ್ಲಿ ಅದೃಶ್ಯವಾಯಿತು. ಬಹಳಷ್ಟು ದೂರಕ್ಕೆ ಇವರನ್ನು ಓಡಿಸಿಕೊಂಡು ಬಂದಿತ್ತು. ಅಷ್ಟರಲ್ಲಿ ಈ ಪಾಂಡವರಿಗೆ ಬಹಳಷ್ಟು ಆಯಾಸ. ಜೀವನದಲ್ಲಿ ಇಲ್ಲಿಯ ತನಕ ಒಂದು ಬಾರಿಯೂ ಅಷ್ಟು ಆಯಾಸ, ಅಷ್ಟು ತೃಷೆ ಇದನ್ನು ಅವರು ಅನುಭವಿಸಿದ್ದಿಲ್ಲ. ಒಂದು ವೃಕ್ಷದ ಅಡಿಯಲ್ಲಿ ಅನಿವಾರ್ಯವಾಗಿ ಕುಳಿತುಕೊಳ್ಳಬೇಕಾದ ಪ್ರಸಂಗ ಬಂತು. ಧರ್ಮಜ ಹೇಳ್ತಾನೆ, ಸಹದೇವ, ಎಲ್ಲಿಯಾದರೂ ನೀರಿತ್ತು ಅಂತಾದರೆ ಸ್ವಲ್ಪ ತೆಗೊಂಡು ಬಾ, ಆಯಾಸ ಪರಿಹರಿಸಿಕೊಳ್ಳಬೇಕು. ಯಾಕೋ ಏನೋ ಇಂಥ ಆಯಾಸ ಇಲ್ಲಿ ತನಕ ನಾವು ಕಂಡಿಲ್ಲ. ಆ ಜಿಂಕೆಯಲ್ಲೇ ಯಾವುದೋ ದೈವಿ ಶಕ್ತಿ ಇದ್ದ ಹಾಗೆ ನಮಗೆ ಅನಿಸ್ತಾ ಉಂಟು. ಸಹದೇವ ಮರದ ಮೇಲೆ ಹತ್ತಿ ದೂರದಲ್ಲಿರತಕ್ಕಂತಹ ನೀರನ್ನು ಅಲ್ಲಿಂದ ಅವಲೋಕಿಸಿ ತಾನು ನೀರು ತರುವುದಕ್ಕೆ ಅಲ್ಲಿ ಹೋದ. ಅಲ್ಲಿ ಒಂದು ಯಕ್ಷ, ಒಂದು ಬಕಸ್ವರೂಪದಲ್ಲಿದ್ದಂತಹ ಒಂದು ಯಕ್ಷ ಪ್ರಶ್ನಿಸಿತು, ಇದು ನನ್ನ ಸರೋವರ, ನೀರು ತೆಗಿಬೇಕು ಅಂತಾದರೆ ನನ್ನ ಅನುಮತಿ ಬೇಕು, ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ನೀರು ತೆಗಿಬೋದು. ಸಹದೇವ ಸಿಕ್ಕಾಬಟ್ಟೆ ತೃಷೆ, ಕೆಲವೊಂದನ್ನು ಸಹಿಸಿಕೊಳ್ಳುವುದಕ್ಕೆ ಮನುಷ್ಯನಿಂದ ಆಗುವುದಿಲ್ಲ. ಮೊದಲು ಇದು, ಆಮೇಲೆ ಏನಿದ್ರು ಅನ್ನುವ ಸ್ಥಿತಿಯಲ್ಲಿರ್ತದೆ. ಅಂಥದ್ದು ದಶ ಭಾವ ವಶಂಗತಃ ಅಂತ ಒಟ್ಟು 10 ಭಾವನೆಗಳು ಹಾಗಿದ್ದಾವೆ. ಅದರಲ್ಲಿ ತೃಷೆ ಅನ್ನೋದು ಮೊದಲನೆಯದ್ದು, ಹಸಿವೆ ಅನ್ನೋದು ಎರಡನೆಯದ್ದು. ಇಂಥದ್ದನ್ನೆಲ್ಲ ಸಹಿಸುವುದಕ್ಕಾಗುವುದಿಲ್ಲ. ಮೊದಲು ಅದಕ್ಕೆ ಮದ್ದು, ಆಮೇಲೆ ಉಳಿದದ್ದೆಲ್ಲ ಅನ್ನೋ ವ್ಯವಸ್ಥೆ. ನಾನು ನೀರು ಕುಡ್ಕೊಳ್ತೇನೆ, ಆಮೇಲೆ ನಿನ್ನ ಪ್ರಶ್ನೆ ಕೇಳು ಅಂತ ಹೇಳಿ ನೀರು ಎತ್ತಿ ಕುಡ್ದೇ ಬಿಟ್ಟ. ಯಕ್ಷ ನಿಷೇಧಿಸ್ತಾ ಇದ್ದಾನೆ, ನೀರು ಕುಡಿದ್ರೆ ಸಾಯ್ತಿ ಅಂತ ಹೇಳ್ತಾ ಇದ್ದಾನೆ. ಒಂದು ರೀತಿ ಸ್ಮೃತಿ ತಪ್ಪಿದ ಸ್ಥಿತಿಯಲ್ಲಿ ಸತ್ತ ಹಾಗೆ ಬಿದ್ದು ಹೋದ. ಇದೇ ಕ್ರಮದಲ್ಲಿ ಉಳಿದವರು ಬಂದರು. ಧರ್ಮಜ ಮತ್ತೊಬ್ಬನನ್ನು ಕಳಿಸಿದ, ಯಾಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ, ಅವನು ಹೋದ. ಭೀಮಸೇನ ಆಯಿತು. ಭೀಮಸೇನನೂ ಹೋಗಿ ಬರದೇ ಹೋದ ಸ್ಥಿತಿಯಲ್ಲಿ ಧರ್ಮಜ ತಾನೇ ಹೋಗಬೇಕಾದಂತಹ ಸ್ಥಿತಿ ಬಂತು. ತನ್ನ 4 ಜನ ತಮ್ಮಂದಿರು ಅಲ್ಲಿ ಮಲಗಿದ್ದಾರೆ. ಶ್ವಾಸೋಚ್ಛ್ವಾಸವನ್ನು ಗಮನಿಸಿದರೆ ಶ್ವಾಸವೂ ಇಲ್ಲ, ಉಚ್ಛ್ವಾಸವೂ ಇಲ್ಲ. ಸತ್ತಿದ್ದಾರೆ ಅನ್ನೋದು ಸ್ಫುಟವಾಯಿತು. ಧರ್ಮಜ ಸ್ವಲ್ಪ ವಿಲಪಿಸಿದ. ಏನು ಕಾರಣ ಅಂತ ಸುತ್ತಮುತ್ತ ಹುಡುಕ್ತಾನೆ. ದುರ್ಯೋಧನ ಈ ಸರೋವರಕ್ಕೂ ವಿಷ ಹಾಕಿ ಏನಾದರೂ ಹೀಗೆ ಮಾಡಿದ್ದಾನೋ ಅಂತಲೂ ಆಲೋಚಿಸ್ತಾನೆ. ಆದರೆ ಇವರ ಮುಖದಲ್ಲಿ, ಶರೀರದಲ್ಲಿ ವಿಷಚ್ಛಾಯೆ ಸ್ವಲ್ಪವೂ ಕಾಣಿಸ್ತಾ ಇಲ್ಲ. ನಿದ್ದೆ ಮಾಡ್ತಾ ಇದ್ದಾರೋ ಅನ್ನುವ ಹಾಗಿದ್ದಾರೆ, ಆದರೆ ಶ್ವಾಸೋಚ್ಛ್ವಾಸ ಇಲ್ಲ. ಯಾವುದೋ ಮಹಾಶಕ್ತಿ ಇಂತಹ ತೊಂದರೆಯನ್ನು ಮಾಡಿದೆ. ಇವರೇನೋ ಅಪಚಾರ ಮಾಡಿರಬೇಕು. ಯಾವುದಕ್ಕೂ ನಾನು ಮೊದಲು ನೀರು ಇವರ ಮೇಲೆ ಸುರಿಸಿ ನಾನು ಸ್ವಲ್ಪ ನೀರು ಕುಡಿದು ಆಮೇಲೆ ಏನು ಅಂತ ವಿಚಾರ ಮಾಡುವ ಅಂತ ನೀರು ಮುಟ್ಟುವುದಕ್ಕೆ ಹೋದರೆ ಬಕೋಸ್ಮಿ ಅಂತ ಹೇಳೋದು ಒಂದು ಶಬ್ದ ಕೇಳಿಸುತ್ತೆ. ಕೊಕ್ಕರೆ ಮಾತಾಡ್ತಾ ಇದೆ ಅಂತ. ಒಂದು ಕಾಲಿನ ಕೊಕ್ಕರೆ ಅಂತೆ, ಒಂದೇ ಕಾಲಲ್ಲಿ ನಿಂತಿರತಕ್ಕಂಥ ಒಂದು ಕೊಕ್ಕರೆ, ಬೆಳ್ಳಗಿನ ಹಕ್ಕಿ. ಅದನ್ನು ನೋಡ್ತಾನೆ, ಅದು ಮಾತಾಡುವುದಕ್ಕೆ ಶುರು ಮಾಡುತ್ತೆ. ನಾನು ಬಕ, ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಿನ್ನ ತಮ್ಮಂದಿರು ಸತ್ತ ಹಾಗೆ ಸಾಯಬೇಡ, ನೀರು ಕುಡಿದು ಸತ್ತಿದ್ದಾರೆ. ನನ್ನ ವಶಂಗತವಾದ ಸರೋವರ, ನನ್ನದ್ದನ್ನು ಸ್ವೀಕರಿಸಬೇಕಾದ್ರೆ ನನ್ನ ಅನುಮತಿ ಬೇಕು. ಪ್ರಶ್ನೆಗೆ ಉತ್ತರಿಸಿದರೆ ಮಾತ್ರ ನಿಮಗೆ ಅವಕಾಶ. ಧರ್ಮರಾಜ ಅಲ್ಲಿಂದ 4 ಅಂಗುಲದಷ್ಟು ಹಿಂದೆ ಸರಿತಾನೆ. ಹೌದು, ನಿಮ್ಮ ಸ್ವಾಧೀನಕ್ಕೆ ಒಳಪಟ್ಟದ್ದನ್ನು ನನ್ನ ತಮ್ಮಂದಿರು ಕುಡಿದಿದ್ರೆ, ನಿನ್ನ ಪ್ರಶ್ನೆಗೆ ಉತ್ತರಿಸದೆ, ನಿನ್ನ ಆದೇಶವನ್ನು, ಅನುಮತಿಯನ್ನು ಪಡೆಯದೆ ಸ್ವೀಕರಿಸಿದರೆ ಅದು ನನ್ನ ತಮ್ಮಂದಿರು ಮಾಡಿದ ತಪ್ಪು. ಇನ್ನೊಬ್ಬರ ಸೊತ್ತನ್ನು ಸ್ವೀಕರಿಸುವುದಕ್ಕೆ ಅವರ ಅನುಮತಿ ಬೇಕೇ ಬೇಕು, ಅದು ಧರ್ಮ. ಆದ್ದರಿಂದ ನೀನು ಅನುಮತಿ ಕೊಡಬೇಕಾದರೆ ಏನೇನು ಉತ್ತರಿಸಬೇಕು ಕೇಳು ಪ್ರಶ್ನೆಗಳನ್ನು. ಯಕ್ಷ ಪ್ರಶ್ನಿಸುವುದಕ್ಕೆ ಶುರು ಮಾಡಿದ. ಇವನನ್ನು ಯಕ್ಷ ಅಂತ ನಾವು ಕರೆಯುವುದು. ಏನು ಯಕ್ಷ ಅಂದರೆ, ಅದು ಏನು ಅಂತ ಸ್ಪಷ್ಟ ಗೊತ್ತಾಗದೇ ಇರುವಂಥ ವಸ್ತುವನ್ನು ಯಕ್ಷ ಅಂತ ಕರೆಯುವುದು ಅಷ್ಟೇ. ಯಕ್ಷ ಅನ್ನೋ ಶಬ್ದವನ್ನು ಬಳಸಿದರೆ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ. ದೇವತೆಗಳು ದುಷ್ಟರನ್ನು
ಗೆದ್ದ ಮೇಲೆ ಅವರಿಗೆ ಒಳಗಿಂದ ನಮ್ಮ ಬಲ ಅದ್ಭುತ, ಎಂಥ ಸಾಧನೆ ಮಾಡಿದ್ದೇವೆ, ಆಸ್ಮಾಕಮೇವ ಮಹಿಮೇತಿ, ಇದೆಲ್ಲ ನಮ್ಮದೇ ಮಹಿಮೆ ಅಂತ ಅವರಲ್ಲಿ ಒಂದು ಭಾವನೆ ಹುಟ್ಟಿತು. ದೇವರಿಗೆ ಇದನ್ನು ಸರಿಪಡಿಸಬೇಕು ಅಂತ ಅನಿಸಿತು. ಕೆಲವರು ತಪ್ಪು ಮಾಡ್ತಾ ಇದ್ದರೆ ದೇವರು ಕೂಡ ಸುಮ್ಮನೆ ಇರ್ತಾರೆ. ಕೆಲವರು ತಪ್ಪು ಮಾಡಿದರೆ ಆ ಕ್ಷಣದಲ್ಲಿ ಅದಕ್ಕೆ ಶಿಕ್ಷೆ ಕೊಟ್ಟೋ ಅಥವಾ ಬುದ್ಧಿ ಹೇಳಿಯೋ ಸರಿ ಮಾಡ್ತಾರೆ. ತಾವು ಮಾಡಿದ ತಪ್ಪಿಗೆ ಆ ಕ್ಷಣದಲ್ಲೇ ಶಿಕ್ಷೆ ಸಿಗ್ತದೆ ಅಂತಾದರೆ ಆ ತಪ್ಪು ಮಾಡಿದ ವ್ಯಕ್ತಿ ಸಜ್ಜನಿಕೆಯುಳ್ಳವ ಅಂತ ಅರ್ಥ. ಅವನು ಎಷ್ಟು ತಪ್ಪು ಮಾಡಿದರೂ ದೇವರು ಸುಮ್ಮನಿದ್ದಾನೆ ಅಂತೇಳಿದರೆ ಅದು ಖಳ ಅಂತ ಅರ್ಥ. ದುರ್ಯೋಧನಾದಿಗಳು ತಪ್ಪು ಮಾಡಿದರೆ ದೇವರು ಅದನ್ನು ಸರಿ ಮಾಡುವುದಕ್ಕೆ ಹೊರಡುವುದಿಲ್ಲ. ಆ ಸ್ವರೂಪದಲ್ಲೇ ದೋಷಗಳಿದ್ದಾಗ ಆ ಕ್ಷಣದಲ್ಲಿ ಅದಕ್ಕೆ ಶಿಕ್ಷೆ ಇಲ್ಲ. ದೇವತೆಗಳು ಯಾವಾಗ ನಮ್ಮದೇ ಮಹಿಮೆ ಇದು, ವಸ್ತುತಃ ಆ ದೇವತೆಗಳಲ್ಲಿ ಶಕ್ತಿ ತುಂಬಿಸಿದಂತಹ ಪರತತ್ವವನ್ನು ಮರೆತು ನಮ್ಮಿಂದಾಯಿತು ಅಂತ ಅಹಂಭಾವ ಬಂತಲ್ವ, ಆ ಹೊತ್ತಿಗೆ ದೇವರು ಮುಂಭಾಗದಲ್ಲಿ ಒಂದು ಯಕ್ಷನ ಹಾಗೆ ಕಾಣಿಸಿಕೊಂಡಂತೆ. ಏನೋ ಒಂದು ಬೆಳಕು, ಒಂದು ಸಲ ಕಾಲು ಇದ್ದ ಹಾಗೆ ಕಾಣಿಸುತ್ತೆ, ಇನ್ನೊಂದು ಸಲ ಮುಖ, ಇನ್ನೊಂದು ಸಲ 4-5 ಕೈಗಳು, ಇನ್ನೊಂದು ಸಲ 32 ಕೈಗಳು, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇಂದ್ರ ಅಗ್ನಿ ಹತ್ರ ಕೇಳ್ತಾನೆ, ಹೋಗು ಏನದು ನೋಡಿಕೊಂಡು ಬಾ. ಅಗ್ನಿ ಸೀದಾ ನನ್ನನ್ನು ಕಳಿಸ್ತಾ ಇದ್ದಾರೆ ಅಂದರೆ ನಾನು ಇವರಿಗಿಂತ ಮಹತ್ವವುಳ್ಳವ ಅನ್ನೋ ಭಾವದಿಂದ ಹೋಗ್ತಾನೆ. ಹೋಗಿ ನೀನು ಯಾರು ಅಂತ ಅದನ್ನು ಕೇಳಿ ವಿಚಾರಿಸಿಕೊಂಡು ಬರಬೇಕಿತ್ತವ. ಆದರೆ ಮುಂದೆ ಹೋದಾಗ ತಬ್ಬಿಬ್ಬಾಗಿ ಹೋದಂತೆ. ಆ ಯಕ್ಷವೇ ಅಗ್ನಿಯಲ್ಲಿ ಪ್ರಶ್ನಿಸಿತು, ಕೋಸೀತಿ, ಯಾರಪ್ಪ ನೀನು ಅಂತ. ಇವನು ಬರೀ ಅಗ್ನಿ ಅಂತ ಹೇಳಬೇಕೋ ಬೇಡೋ, ನಾನು ಅಂಥವ ಇಂಥವ ಅಂತ, ಜಾತವೇದಾವ ಅಹಮಸ್ಮೀತಿ ಅಂತ ತನ್ನ ಹಿಂದೆ ಡಾಕ್ಟ್ರೇಟ್ ಮಾಡಿದ್ದು ಇನ್ನೊಂದು ಮಾಡಿದ್ದೆಲ್ಲ ಹೇಳಿಕೊಂಡು ಆಮೇಲೆ ತಮ್ಮ ಹೆಸರು ಹೇಳುವ ಹಾಗೆ ಇವನ ಬಿರುದು ಬಾವಲಿಗಳನ್ನೆಲ್ಲ ಮೊದಲು ಹೇಳಿಕೊಂಡು ಅಂತಹ ಅಗ್ನಿ ನಾನು ಅಂತ ಇವ ಹೇಳಿದ. ಅಂಥದ್ದೆಲ್ಲ ಉಂಟ ನಿನ್ನಲ್ಲಿ, ಅಂಥ ಶಕ್ತಿ ಏನು ನಿನ್ನದು ಅಂತ ಕೇಳಿದರೆ, ಸರ್ವಂ ದಹೇಯಂ, ಪ್ರಪಂಚವನ್ನು ಸುಡುವ ಸಾಮರ್ಥ್ಯ. ಆಗ ಒಂದು ಹುಲ್ಲು ಕಡ್ಡಿಯನ್ನು ಮುಂದಕ್ಕಿಟ್ಟು ಸುಡು ನೋಡೋಣ. ಇವನು ತನ್ನ ಸಮಗ್ರ ಪ್ರಯತ್ನ ಪಟ್ಟು ಸೋತು ಹಿಂತಿರುಗಿ ಇಂದ್ರನ ಹತ್ರ ಬಂದು, ನನಗೆ ಅರ್ಥ ಆಗಲಿಲ್ಲ, ಕಿಮಿದಂ ಯಕ್ಷಮಿತಿ, ಅದು ಏನು ಯಕ್ಷ ಅಂತ ಅರ್ಥ ಆಗಲಿಲ್ಲ ಅಂತ ಬರ್ತಾನೆ. ಆಮೇಲೆ ವಾಯುವನ್ನು ಕಳಿಸ್ತಾರೆ, ಕೋಣವಾಯು, ವಾಯವ್ಯ ದಿಕ್ಕಿನ ಅಧಿಪತಿ, ಅವನಿಂದಲೂ ಅದನ್ನು ತಿಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಸ್ವತಃ ಇಂದ್ರ ಹೋಗ್ತಾನೆ. ಇಂದ್ರ ಹೋದಾಗ ಆ ಯಕ್ಷವೇ ಕಾಣದಾಗಿ ಹೋಯ್ತಂತೆ. ಇವ ಎಲ್ಲಿ ನನ್ನನ್ನು ಕೇಳಿಬಿಡ್ತಾನೋ ಅಂತ ಯಕ್ಷ ಕಾಣಿಸಲಿಲ್ಲ. ಕಾಣಿಸದೇ ಹೋದಾಗ ಅಲ್ಲಿದ್ದಂತಹ ಪಾರ್ವತೀದೇವಿಯಲ್ಲಿ ಇಂದ್ರ ಪ್ರಶ್ನಿಸ್ತಾನೆ, ಏನದು ಯಕ್ಷ? ಆಗ ಪಾರ್ವತೀದೇವಿ ಇಂದ್ರನಿಗೆ ಉತ್ತರ ಕೊಡ್ತಾಳೆ ಅಂತ ಒಂದು ಕೇನೋಪನಿಷತ್ತಿನಲ್ಲಿ ಒಂದು ವಿಶಿಷ್ಟವಾದ ಒಂದು ಭಾಗ ಇದೆ. ಅಂದರೆ ಅಲ್ಲಿ ಯಕ್ಷ ಅನ್ನುವ ಶಬ್ದ ಬರ್ತದೆ. ಬ್ರಹ್ಮೇತಿ ಹೋವಾಚ, ಅದು ಪರಬ್ರಹ್ಮ ಅಂತ ಪಾರ್ವತೀದೇವಿ ಅದರ ಬಗ್ಗೆ ಉಪದೇಶ ಮಾಡ್ತಾಳೆ. ಆ ಪರಬ್ರಹ್ಮ ಅನ್ನುವುದನ್ನು ಯಕ್ಷ ಅಂತ ಕರೆದದ್ದು ಯಾಕೆ? ಸ್ಪಷ್ಟ ಅರ್ಥ ಆಗುವುದಿಲ್ಲ, ನೋಡಿದರೆ ಏನೋ ಅನಿಸುತ್ತೆ, ಒಂದೊಂದು ಬಾರಿ ಒಂದೊಂದು ರೀತಿ ಕಾಣಿಸುತ್ತೆ. ಅಂಥದ್ದನ್ನು ಯಕ್ಷ, ಇಂಗ್ಲೀಷ್ನಲ್ಲಿ ಯಕ್ಸ್ ಅನ್ನೋದಿಲ್ಲ, ಅಂಥದ್ದು ಅದು ಏನೋ ಒಂದು ಸ್ಪಷ್ಟ ಗೊತ್ತಾಗೋದಿಲ್ಲ, ಅದನ್ನು ಯಕ್ಷ ಅಂತ ಕರೆಯೋದು. ಆ ಸ್ವರೂಪದಲ್ಲಿದ್ದ ಬಕಸ್ವರೂಪದಲ್ಲಿದ್ದ ವ್ಯಕ್ತಿ ಅರ್ಥ ಆಗ್ತಾ ಇಲ್ಲ. ಅವನು ಹೇಳಿದ ವಿಷಯದಲ್ಲಿ ಧರ್ಮಜ ಹೇಳಿದ, ಏನು ಪ್ರಶ್ನೆ ಹೇಳು. ಪ್ರಶ್ನೆ ಶುರು ಮಾಡ್ತದೆ. ಶುರು ಮಾಡುವುದಕ್ಕಿಂತ ಮುಂಚೆ ಉತ್ತರವನ್ನು ಹೇಳಬಲ್ಲೆಯೋ ಅಂತ ಇನ್ನೊಂದು ಸಲ ದಾರ್ಢ್ಯದಿಂದ ಪ್ರಶ್ನಿಸ್ತದೆ. ಈತ ಕೈ ಮುಗಿದು, ನಾವು ಗುರುಗಳಿಂದ ಒಂದಿಷ್ಟು ಅಧ್ಯಯನ ಮಾಡಿದ್ದೇವೆ, ಗುರುಗಳ ಅನುಗ್ರಹ ನಮಗೆ ಪ್ರತಿನಿತ್ಯವೂ ಇದೆ. ಯಾಕಂದರೆ ಗುರುಗಳಲ್ಲಿ ಓದಿದ ಮೇಲೆ ಗುರುಗಳಿಗೇ ನಾವು ಎತ್ತರದಲ್ಲಿ ತಲೆ ಎತ್ತಿ ಮಾತಾಡಿಸಿದವರಲ್ಲ. ಗುರುಗಳಿಂದ ಪಡೆದ ವಿದ್ಯೆಯ ಮೇಲೆ ಗುರುಗಳಲ್ಲಿ ಪಿತೃಭಾವ, ಆಚಾರ್ಯ ಭಾವ, ಗುರುಭಾವ ಇದನ್ನಿಟ್ಟುಕೊಂಡು ಭಕ್ತಿಯಲ್ಲಿದ್ದೇವೆ. ಆದ್ದರಿಂದ ಗುರುಗಳು ಇವತ್ತಿಗೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ನನ್ನ ಶಿಷ್ಯರಾದ ಪಾಂಡವರಿಗೆ ಮಂಗಳವಾಗಲಿ, ಸ್ವಸ್ತ್ಯಸ್ತು ಪಾಂಡುಪುತ್ರೇಭ್ಯ ಅಂತ ದಿವಸ ಪ್ರಾರ್ಥನೆ ಮಾಡ್ತಾರೆ. ಅದರ ಬಲದಿಂದ ನಿನ್ನ ಪ್ರಶ್ನೆಗೆ ನಾವು ಉತ್ತರಿಸುವುದಕ್ಕೆ ಯಥಾ ಪ್ರಜ್ಞಂ ಪ್ರಯತಿಷ್ಯೆ, ನನ್ನ ಪ್ರಜ್ಞೆಗೆ ಅನುಗುಣವಾಗಿ ನಾನು ಒಂದಿಷ್ಟು ಪ್ರಯತ್ನ ಪಡ್ತೇನೆ. ನಿನಗೆ ಎಷ್ಟಿಷ್ಟ ಆಗುತ್ತೋ ಗೊತ್ತಿಲ್ಲ, ನನ್ನ ಶಕ್ತಿಗೆ ಬುದ್ಧಿಗೆ ತೋಚಿದಷ್ಟು ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಅಂತ ಈ ಧರ್ಮಜ ವಿಧೇಯನಾಗಿ ಹೇಳಿದ. ವಸ್ತುತಃ ಧರ್ಮಜನಿಗೆ ಯಾರು ಪ್ರಶ್ನಿಸುವವ ಅಂತ ಗೊತ್ತಿಲ್ಲ. ಒಂದು ವಿಚಿತ್ರವಾದ ಸ್ವರೂಪ. ಕೇಳ್ತಾನೆ ಅವ, ನೀನು ಯಾರು? ಅಸಾಮಾನ್ಯ ಶಕ್ತಿ. ಯಾಕಂದರೆ ನನ್ನ ತಮ್ಮಂದಿರನ್ನು ನೀನು ಮರಣಿಸುವ ತನಕ ಮಾಡಿದ್ದಿ ಅಂತೇಳಿದರೆ ಅದು ಸಹಸ್ರ ಗಜ ಶಕ್ತಿಯಿಂದ ಕೂಡಿದ ಭೀಮಸೇನ, ಇಂದ್ರಾದಿ ದಿಕ್ಪಾಲಕರಿಂದ ರುದ್ರದೇವರಿಂದಲೂ ಅಸ್ತ್ರಗಳನ್ನು ಪಡೆದ ಪಾಶುಪತಾಧಿಪತಿಯಾಗಿರತಕ್ಕಂತಹ ನನ್ನ ತಮ್ಮ ಅರ್ಜುನ, ಇಂಥವರನ್ನು ಮಲಗಿಸಿದ್ದಿ ಅಂತೇಳಿದರೆ ನಿನ್ನ ಸಾಮರ್ಥ್ಯ ಅಸಾಮಾನ್ಯ. ಕೇವಲ ಬಕನಲ್ಲ ನೀನು, ವಸುವು, ರುದ್ರನು, ಆದಿತ್ಯನು, ಏನು ನಿನ್ನ ಸ್ವರೂಪ ಹೇಳು ಅಂತ ಕೇಳಿದ್ದಾನೆ. ಆದರೆ ಅದಕ್ಕೆ ಯಾವುದಕ್ಕೂ ಆ ಬಕ ಉತ್ತರ ಕೊಡುವುದಿಲ್ಲ. ನೀನು ಹೇಳಿದ ಹಾಗೆ ಒಂದು ಶಕ್ತಿ, ಮೊದಲು ಉತ್ತರ ಕೊಡು, ಆಮೇಲೆ ಎರಡನೇ ಮಾತು, ಇಷ್ಟೇ ಪ್ರಶ್ನೆಗಳ ಆರಂಭವಾಗ್ತದೆ. ಇದನ್ನು ಯಕ್ಷ ಪ್ರಶ್ನೆ ಅಂತ ನಾವು ಕರೆಯೋದು. ಯಕ್ಷ ಪ್ರಶ್ನೆ ಅಂತ ಕರೆಯುವುದಕ್ಕೆ ಅಭಿಪ್ರಾಯ ಏನು?
ಮಹಾಭಾರತದಲ್ಲಿ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ. ಹಿಂದೆ ನಹುಷ ಮಾಡಿದ ಪ್ರಶ್ನೆಯನ್ನು ಮೊನ್ನೆ ಮಾತ್ರ ನಾವು ನೋಡಿದ್ದೇವೆ. ಇಂಥ ಅನೇಕ ಪ್ರಶ್ನೆಗಳು, ಅನೇಕ ಉತ್ತರಗಳು, ಅನೇಕ ಜಿಜ್ಞಾಸೆಗಳು ನಡೆದದ್ದಿದೆ. ಮೊನ್ನೆ ಸತ್ಯಭಾಮಾದೇವಿ ಮಾಡಿದ ಪ್ರಶ್ನೆ, ಅದಕ್ಕೆ ದ್ರೌಪದಿ ದೇವಿ ಕೊಟ್ಟಂತಹ ಉತ್ತರ, ಇದೆಲ್ಲ ಪ್ರಶ್ನೋತ್ತರ ಸ್ವರೂಪದಲ್ಲಿ ಬಂದಂತಹ ಜ್ಞಾನದ ಅನೇಕ ಬಿಂದುಗಳು. ಅವೆಲ್ಲ ಯಕ್ಷ ಪ್ರಶ್ನೆ ಆಗಲಿಲ್ಲ. ಇದು ಮಾತ್ರ ಯಕ್ಷ ಪ್ರಶ್ನೆ. ಯಕ್ಷ ಪ್ರಶ್ನೆ ಅಂದರೆ ಒಗಟಿನ ಸ್ವರೂಪದ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಅನೇಕ ರೀತಿಯಲ್ಲಿ ಉತ್ತರ ಕೊಡ್ಬೋದು. ಆದರೆ ಕೊಟ್ಟ ಉತ್ತರ ಸರಿ ಅಂತ ಸಮರ್ಥಿಸುವವನಲ್ಲಿ ಬುದ್ಧಿ ಬೇಕು. ಸಾಮಾನ್ಯ ಈ KAS IAS ಪ್ರಶ್ನೆಗಳಿದ್ದ ಹಾಗೆ ಆ ಪ್ರಶ್ನೆಗಳು, ಅದಕ್ಕೆ ಆಯ್ಕೆಯ ಉತ್ತರಗಳನ್ನು 4 ಕೊಟ್ಟಿದ್ರೆ 4 ಆಯ್ಕೆಯ ಉತ್ತರವು ಅದಕ್ಕೆ ಸರಿಯಾಗಿದೆ ಅಂತಲೇ ಅನಿಸುತ್ತೆ. ಯಾವುದನ್ನು ಇದರಲ್ಲಿ ರೈಟ್ ಮಾಡಬೇಕು, ತುಂಬ ಆಲೋಚನೆ ಮಾಡಿದಾಗ ಅತ್ಯಂತ ಸರಿಯಾಗಿ ಸಮೀಚೀನ ಸಂಬಂಧ ಇದಕ್ಕೆ ಮಾತ್ರ ಇದೆ ಅಂತ ಒಂದನ್ನು ಮಾತ್ರ ತೆಗೆಯುವುದಕ್ಕೆ ಅವಕಾಶ ಇರ್ತದೆ. ಆ ಬುದ್ಧಿ ಬೇಕು. ಆ ರೀತಿಯ ಪ್ರಶ್ನೆಗಳನ್ನು ಯಕ್ಷ ಪ್ರಶ್ನೆಗಳು. ನಾವು ಇವತ್ತು ಕೂಡ ಈ ಶಬ್ದ ಬಳಸ್ತಾ ಇರ್ತೇವೆ, ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದೋಯ್ತು ಅಂತ. ನಮ್ಮ ದಿನಪತ್ರಿಕೆಯಲ್ಲೂ ಇಂಥ ಶಬ್ದಗಳು ಬರ್ತವೆ. ಅಂದರೆ ಅದಕ್ಕೆ ಉತ್ತರಿಸುವುದು ತುಂಬ ಕಷ್ಟ ಅನ್ನುವುದು ಯಕ್ಷ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿರತಕ್ಕಂತಹ ಮಾತು. ಪ್ರಶ್ನೆ ನೋಡಿ, ಆತ ಮೊದಲು ಮಾಡುವ ಪ್ರಶ್ನೆ ಒಟ್ಟು 102 ಪ್ರಶ್ನೆ ಮಾಡ್ತಾನೆ. ಈಗಿನ ಹಾಗೆ 100 ಪ್ರಶ್ನೆ ಮಾಡಬೇಕು ಅಂತ ಆಗ ನಿಯಮ ಇರಲಿಲ್ಲ. ಈಗೆಲ್ಲ 100ಕ್ಕಿಂತ 1 ಪ್ರಶ್ನೆ ಜಾಸ್ತಿ ಆದರೆ ಅದು ಆಯ್ಕೆಯಲ್ಲಿ ಸೇರ್ತದೆ. ಬೇಕಾದರೆ ಬರೀರಿ, ಬೇಕಾದರೆ ಬಿಡ್ರಿ ಅಂತ 100 ಪ್ರಶ್ನೆಗಳು. ಇಲ್ಲಿ ಹಾಗಲ್ಲ, 102 ಪ್ರಶ್ನೆಗಳು ಯಕ್ಷ ಕೇಳಿದ ಪ್ರಶ್ನೆಗಳು. ಆತ ಮೊದಲು ಕೇಳುವ ಪ್ರಶ್ನೆ, ಸೂರ್ಯನನ್ನು ಎತ್ತುವವರು ಯಾರು? ನೋಡಿ, ಇಂಥ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡಬೇಕು? ಕಹ ಆದಿತ್ಯಂ ಉನ್ನಯತಿ, ಯಾರಪ್ಪ ಸೂರ್ಯನನ್ನು ಉದಯಿಸುವ ಹಾಗೆ ಮಾಡುವವ? ಸೂರ್ಯನಾದರೂ ಮಧ್ಯ ನೆತ್ತಿಯ ಮೇಲೆ ಯಾಕೆ ನಿಲ್ತಾನೆ? ಯಾವ ಆಧಾರವೂ ಇಲ್ಲದೆ ಅವ ನಿಂತಿದ್ದಾನಲ್ಲ ಆಕಾಶದಲ್ಲಿ, ಅವ ನಿಂತದ್ದು ಯಾರಿಂದ? ಇದು 2ನೇ ಪ್ರಶ್ನೆ. ಸೂರ್ಯ ಏತಕ್ಕೋಸ್ಕರ ಅಸ್ತವನ್ನು ಹೊಂದುತ್ತಾನೆ? ಅವನನ್ನು ಅಸ್ತ ಹೊಂದಿಸುವವ ಯಾರು? ಸೂರ್ಯ ಉದಯಿಸುವಾಗ ಅವನ ಜೊತೆಯಲ್ಲಿ ಸಂಚಾರ ಮಾಡುವವರು ಯಾರು? 4 ಪ್ರಶ್ನೆಗಳನ್ನು ಒಂದು ಶ್ಲೋಕದಲ್ಲಿ ಕೇಳ್ತಾನೆ. ಏನು ಉತ್ತರ ಕೊಡಬೇಕು? ನಾವು ಸುಲಭವಾಗಿ ಉತ್ತರ ಕೊಡ್ತಾ ಇದ್ದೇವೆ. ಸೂರ್ಯನನ್ನು ಯಾರು ಎತ್ತುದಪ್ಪ? ಸೂರ್ಯನನ್ನು ಯಾರು ಎತ್ತಲ್ಲ. ಭೂಮಿ ತಿರುಗುತ್ತೆ, ಸೂರ್ಯ ಮೇಲೆ ಬಂದ ಹಾಗೆ ಕಾಣಿಸುತ್ತೆ ಅಷ್ಟೇ. ಸೂರ್ಯ ಮೇಲೆ ಬಂದ ಹಾಗೆ ಅನ್ನಿಸುವುದು. ನಾವು ಲೋಕದಲ್ಲಿ ಮಾತಾಡುವುದೆಲ್ಲ ತಪ್ಪೇ, ಸುಳ್ಳೇ ಮಾತಾಡುವುದು. ಕೆಂಪಾದ ಸೂರ್ಯ ಪೂರ್ವದ್ದಾದ ದಿಕ್ಕಿನಲ್ಲಿ ಉದಿಸಿ ಮೇಲೆ ಬರುತ್ತಿದ್ದಾನೆ. ಯಾವುದು ಸತ್ಯ ಇದೆ ನಮ್ಮಲ್ಲಿ? ಎಲ್ಲ ಸುಳ್ಳೇ. ಕೆಂಪು ಸೂರ್ಯ ಅನ್ನೋದು ಸುಳ್ಳು. ಸೂರ್ಯ ಕೆಂಪು ಹೌದಾಗಿದ್ದರೆ ಮಧ್ಯಾಹ್ನದ ಹೊತ್ತು ಬೆಳ್ಳಗೆ ಯಾಕೆ ಕಾಣಿಸ್ತಾನೆ? ಹಾಗಾದರೆ ಸೂರ್ಯನಲ್ಲಿ ಕೆಂಪು ಇರುವುದಲ್ಲ. ಸೂರ್ಯನ ಬೆಳಕು ಇಬ್ಬನಿಗಳ ಮಧ್ಯದಲ್ಲಿ ಹಾದು ಬರುವ ಹೊತ್ತಿಗೆ ವಿಕಿರಣ ಶಕ್ತಿಯಿಂದ ಕೆಂಪಾಗಿ ಕಾಣಿಸುವುದು. ಇಲ್ಲದೇ ಇದ್ದದ್ದು ಕಾಣಿಸಿದ್ದು ಕೆಂಪು ಸೂರ್ಯ ಅಂತ ನಾವು ಸೂರ್ಯನನ್ನು ಹೇಳುವುದು. ಕೆಂಪಾದ ಸೂರ್ಯ ಪೂರ್ವದ್ದಾದ ದಿಕ್ಕಿನಲ್ಲಿ ಅದಾದರೂ ಸರಿ ಉಂಟೋ? ಯಾಕಂದ್ರೆ ನಮಗೆ ಸೂರ್ಯ ಆ ಕಡೆ ಉದಯಿಸಿದರೆ ಅದು ಪೂರ್ವ ಆಗುತ್ತೆ, ಈ ಕಡೆ ಉದಯಿಸಿದರೆ ಇದು ಪೂರ್ವ ಆಗುತ್ತೆ. ಉತ್ತರಾಯಣದಲ್ಲಿ ಅದು ಪೂರ್ವ, ದಕ್ಷಿಣಾಯಣದಲ್ಲಿ ಇದು ಪೂರ್ವ. ಅವನು ಎಲ್ಲಿ ಉದಯಿಸ್ತಾನೆ ಅದು ಪೂರ್ವ. ಹಾಗಾದರೆ ಅದು ಪೂರ್ವದ್ದೇ ದಿಕ್ಕು ಅಂತ ನಮ್ಮ ವ್ಯವಸ್ಥೆ ಇಲ್ಲ. ಪೂರ್ವದ್ದಾದ ದಿಕ್ಕಿನಲ್ಲಿ ಮೇಲೆದ್ದು ಬರುತ್ತಾನೆ ಅಂದರೆ ಸೂರ್ಯ ಮೇಲೆದ್ದು ಬಂದದ್ದೋ ಭೂಮಿ ತಿರುಗಿದ್ದೋ? ನಾವು ಮಾತಾಡುವುದು ಕಣ್ಣಿಗೆ ಕಂಡದ್ದನ್ನು ಮಾತಾಡ್ತೇವೆ. ವ್ಯಾವಹಾರಿಕ ಅಂತ ಇದನ್ನು ವ್ಯವಸ್ಥೆ. ವ್ಯಾವಹಾರಿಕೆ ಇದೆಲ್ಲ ವ್ಯವಹಾರದ ದೃಷ್ಟಿಯಿಂದ ಮಾತಾಡ್ತೇವೆ. ಆದರೆ ಅದರಲ್ಲಿ ಸತ್ಯವಾದದ್ದು ಕೆಲವು ಇಲ್ಲದೆ ಸುಳ್ಳಾದ ಅನೇಕವನ್ನು ಮಾತಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಷ್ಟೇ ವ್ಯತ್ಯಾಸ ಇರೋದು. ಸೂರ್ಯ ಅಂತೂ ಸತ್ಯ. ಮೇಲೆ ಬಂದಿದ್ದಾನೆ ಅಂದರೆ ಸಂಚರಿಸ್ತಾ ಇದ್ದಾನೆ ಅಥವಾ ಇನ್ಯಾವುದೋ ಸಂಚರಿಸುತ್ತೆ ಅನ್ನೋದು ಸತ್ಯ. ಯಾವುದು ಸಂಚರಿಸುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಅದನ್ನು ಎಲ್ಲೋ ಯಾವುದರಲ್ಲೋ ನಾವು ಆರೋಪಿಸಿದ್ದೇವೆ. ಈ ರೀತಿ ನಾವು ಕಂಡದ್ದನ್ನು ಸೂರ್ಯ ಹೀಗೆ ಮೇಲೆ ಬರ್ತಾನೆ ಅಂತ ನಮ್ಮಿಂದ ನಾವು ಕಂಡ ದೃಷ್ಟಿಯಿಂದ ಅಥವಾ ಇವತ್ತಿನ ವಿಜ್ಞಾನ ಶಕ್ತಿಯಿಂದ ಯಾವುದೋ ಒಂದು ಅರ್ಥದಲ್ಲಿ ನಾವು ಉತ್ತರ ಕೊಡುವುದಕ್ಕೆ ಸಮರ್ಥರಿದ್ದೇವೆ. ಆದರೆ ಇದು ಯಕ್ಷ ಪ್ರಶ್ನೆ. ಯಕ್ಷ ಕೇಳ್ತಾ ಇರುವ ಪ್ರಶ್ನೆ, ಸೂರ್ಯ ಯಾರಿಂದ ಮೇಲೆ ಬಂದ? ಧರ್ಮಜ ಒಂದೇ ಉತ್ತರ, ಬ್ರಹ್ಮದಿಂದ ಮೇಲೆ ಬಂದ. ಬ್ರಹ್ಮಾದಿತ್ಯಂ ಉನ್ನಯತಿ, ಬ್ರಹ್ಮವು ಆದಿತ್ಯನನ್ನು ಮೇಲೆತ್ತಿದೆ, ಮುಗಿಯಿತು. ಹಾಗಾದರೆ ಮಧ್ಯದಲ್ಲಿ ಅವ ಯಾಕೆ ನಿಲ್ತಾನೆ? ಯಾಕೆ? ಸತ್ಯೇ ಸೂರ್ಯ ಪ್ರತಿಷ್ಠಿತ, ಸತ್ಯವು ಅವನನ್ನು ಮಧ್ಯದಲ್ಲಿ ನಿಲ್ಲಿಸಿದೆ. ಅಸ್ತಂಗತ ಯಾಕಾಗ್ತಾನೆ? ಧರ್ಮ ಅಸ್ತಂ ಗಮಯತಿ, ಧರ್ಮದಿಂದಾಗಿ ಸೂರ್ಯ ಅಸ್ತಕ್ಕೆ ಹೋಗ್ತಾನೆ. ಅವನ ಜೊತೆಗೆ ಯಾರು ಬಂದು ಹೋಗ್ತಾ ಇದ್ದಾರೆ? ದೇವಾಹ ಸೂರ್ಯಂ ಸಮಾಶ್ರಿತ, ಅವನ ಜೊತೆಗೆ ದೇವತೆಗಳು ಹೋಗ್ತಾ ಇದ್ದಾರೆ. ಯಕ್ಷ ಮುಂದೆ ಏನು ಪ್ರಶ್ನೆ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ಬಿಟ್ಟ. ರೈಟ್ ಅಂತ ಎಲ್ಲಕ್ಕೂ ರೈಟ್ ಹಾಕಿದ್ದಾನೆ ಅವ. ಅಂದರೆ ಈ ಯಕ್ಷ ಪ್ರಶ್ನೆ ಹಾಗೆ. ಅದರ ಉತ್ತರ ಬ್ರಹ್ಮ ಆದಿತ್ಯಂ ಉನ್ನಯತಿ ಅಂದರೆ ಏನು? ಬ್ರಹ್ಮವು ಸೂರ್ಯನನ್ನು ಎತ್ತರಿಸುತ್ತೆ. ಇನ್ನು ಮತ್ತೆ ನಾವು 10-15 ಪುಟ ಒಂದೊಂದು ಪ್ರಶ್ನೆಯ ಉತ್ತರಕ್ಕೆ ಬರಿಬೇಕು. ಅದು ಯಕ್ಷ ಪ್ರಶ್ನೆ. ಆ ಪ್ರಶ್ನೆಗೂ ಆ ಉತ್ತರಕ್ಕೂ ಧರ್ಮಜನ ಮನಸ್ಸಿನಲ್ಲಿ ಎಷ್ಟು ಉತ್ತರಗಳಿದ್ದು ಅದನ್ನು ಮುಂದೆ ವ್ಯಾಖ್ಯಾನದ ಮೂಲಕ ನಾವು ಕಾಣಬೇಕೇ ಹೊರತು ಆ ಪ್ರಶ್ನೆಯ ಉತ್ತರದಲ್ಲಿ ಏನು ಕಾಣಿಸುವುದಿಲ್ಲ.
ಏನೋ ಯಕ್ಷ ಪ್ರಶ್ನಿಸಿದ, ಧರ್ಮಜ ಏನೋ ಉತ್ತರಿಸಿದ, ಮುಗೀತು, ಅಲ್ಲಿಗೆ ಅವ್ರು ರೈಟ್ ಅಂತ ಹೇಳಿದ್ರು. ನಮಗೇನೋ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಉದಯದ ವಿಷಯದಲ್ಲಿ ಅನೇಕ ಪುರಾಣಗಳಲ್ಲಿ ಅನೇಕ ವಿಷಯಗಳನ್ನು ವೇದವ್ಯಾಸರು ಹೇಳಿದ್ದಾರೆ. ಅವೆಲ್ಲ ಸೇರಿಸಿ ಬ್ರಹ್ಮ ಸೂರ್ಯಂ ಉನ್ನಯತಿ ಅನ್ನುವಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಸೂರ್ಯ ಅನ್ನುವುದು ಒಂದು ಶಕ್ತಿ, ಅದೊಂದು ದೇವತೆ. ಇದನ್ನು ಮೊತ್ತ ಮೊದಲು ನಾವು ನಂಬಬೇಕು. ಚಕ್ಷೋ ಸೂರ್ಯೋ ವ್ಯಜಾಯತ, ಭಗವಂತನ ಕಣ್ಣಿನಿಂದ ಆವಿರ್ಭವಿಸಿದಂತಹ ಒಂದು ಶಕ್ತಿ. ಆದ್ದರಿಂದ ಲೋಕದ ಕಣ್ಣು ಅಂತ ಅದಕ್ಕೆ ಹೆಸರು. ಲೋಕಚಕ್ಷುಸ್ಸು ಜಗತಶ್ಚಕ್ಷು ಅಂತ ಸೂರ್ಯನನ್ನು ಚಿತ್ರಂ ದೇವಾನಾಂ ಉದಗಾದನೀಕಂ ಅನ್ನುವ ಋಗ್ವೇದದ ಮಂತ್ರ ಪ್ರತಿಪಾದನೆ ಮಾಡ್ತದೆ. ಸೂರ್ಯ ಅನ್ನೋದು ಒಂದು ದೇವತಾ ಶಕ್ತಿ. ಸೂರ್ಯ ಪ್ರತ್ಯಕ್ಷ ದೇವತಾ. ನಮ್ಮಲ್ಲಿ ಯಾವುದು ಜಡ ಜಡ ಅಂತ ಯಾವುದನ್ನೆಲ್ಲ ಕರಿತೇವೋ ಅದರಲ್ಲೆಲ್ಲ ಒಂದು ದೇವತಾ ಶಕ್ತಿ ಇದೆ. ನಾವು ಪೆನ್ನಿನಲ್ಲಿ ಒಂದಿಷ್ಟು ಬರೆದು ಪರೀಕ್ಷೆ ಬರೆದು ಅದು ಶಾಯಿ ಖಾಲಿ ಆಯಿತು ಅಂತ ಎತ್ತಿ ಅದನ್ನು ಬಿಸಾಡುವಂಥ ಕ್ರಮ ನಮ್ಮ ಪ್ರಾಚೀನ ಪದ್ಧತಿ ಅಲ್ಲ. ಈ ಯೂಸ್ ಆ್ಯಂಡ್ ಥ್ರೋ ಅನ್ನುವ ಪದ್ಧತಿ ಉಂಟಲ್ಲ, ಇದು ಆಧುನಿಕ ಅಥವಾ ಪಾರದೈಶಿಕ. ನಮ್ಮ ಪ್ರಾಚೀನದಲ್ಲಿ ಅದಿರಲಿಲ್ಲ. ನಾವೊಂದು ಪೆನ್ನನ್ನು ಬರಿಬೇಕಾದರೂ ಕಣ್ಣಿಗೆ ತಾಗಿಸಿಕೊಂಡು ಆ ಪೆನ್ನಿನಲ್ಲಿ ಗಣಪತಿಯನ್ನು ಚಿಂತನೆ ಮಾಡುವವರು. ಆ ಪುಸ್ತಕ ಆದರೂ ಕೂಡ ಕಾಲು ಅಕಸ್ಮಾತ್ ಪುಸ್ತಕಕ್ಕೆ ತಾಗಿತು ಅಂತಾದರೆ ಪುಸ್ತಕವನ್ನು ಎತ್ತಿ ಅಲ್ಲೇನಾದರೂ ಕಾಲಿನ ಧೂಳು ತಾಗಿದ್ರೆ ಅದನ್ನು ಒರೆಸಿ ಕಣ್ಣಿಗೆ ತಾಗಿಸಿ ಸರಸ್ವತಿಯನ್ನು ಆಲೋಚನೆ ಮಾಡಿ ನೆಲದಲ್ಲಿದ್ದ ಪುಸ್ತಕವನ್ನೇ ಎತ್ತರದಲ್ಲಿ ಇಡುವವರು. ಪ್ರತಿಯೊಂದು ಅದೊಂದು ನದಿ, ಗಂಗೆಯಾಗಿರ್ಬೋದು, ಯಮುನೆಯಾಗಿರ್ಬೋದು, ಯಮುನೆಗೆ ಉಪನದಿಯಾಗಿ ಹೋಗತಕ್ಕಂಥದ್ದು ಅಥವಾ ನಮ್ಮ ಪಕ್ಕದ ನೇತ್ರಾವತಿ ಆದರೂ ಆಗಬಹುದು. ಆ ನದಿಯಲ್ಲೂ ಕೂಡ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀಹರಿಪಾದ ಪಂಕಜ ಭುವ ಕುರ್ಯಾತ್ ಹರಿರ್ಮಂಗಲಂ ಕುರ್ಯಾತ್ ಧ್ರುವಂ ಮಂಗಲಂ ಅಂತ ಆ ನೇತ್ರಾವತಿ ಮೊದಲಾದ ನದಿಯಲ್ಲೂ ಕೂಡ ಒಂದು ಗಂಗಾದಿ ಅಥವಾ ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ಸಂಖ್ಯೆಯ ದೇವತಾ ತೀರ್ಥಾಭಿಮಾನಿಯನ್ನು ಚಿಂತನೆ ಮಾಡತಕ್ಕಂಥದ್ದು ಇದು ಭಾರತದ ಧರ್ಮ. ಇದನ್ನೇ ನಾವು ಸನಾತನ ಅಂತ ಕರೆಯೋದು. ಈ ಸನಾತನ ಧರ್ಮವನ್ನು ಅನುಸರಿಸಿ ಸೂರ್ಯ ಆಗಲಿ, ಚಂದ್ರ ಆಗಲಿ, ಅದಕ್ಕಿಂತ ಎತ್ತರದಲ್ಲಿ ಕಾಣಿಸ್ತಕ್ಕಂತಹ ಶನಿ ಆಗಲಿ, ಇವತ್ತು ಶನಿಯನ್ನು ನೋಡುವವರಿಗೆ ಗೊತ್ತಿಲ್ಲ, ಅದು ಬೇಸಿಗೆಗಾಲದಲ್ಲಿ ಎಲ್ಲ ಲೈಟ್ ಆಫ್ ಮಾಡಿದರೆ ಮಾತ್ರ ಕಾಣಿಸುವುದು ಆಕಾಶದಲ್ಲಿ. ಶನಿ, ಕುಜ ಕಾಣಿಸ್ತಾನೆ, ಕೆಂಚು ಗ್ರಹ ಆಕಾಶದಲ್ಲಿ, ಮಂಗಳ ಕಾಣಿಸ್ತಾನೆ. ಆಕಾಶದಲ್ಲಿ ಕಾಣಿಸ್ತಕ್ಕಂತಹ ಪ್ರಾತಃ ಕಾಲಕ್ಕೆ 4 ಗಂಟೆಗೆ ಎದ್ದು ನೋಡಿದರೆ ಪೂರ್ವದ ದಿಕ್ಕಿನಲ್ಲಿ ಬೆಳ್ಳಿ ಮೂಡಿತು ಅಂತ ಹೇಳ್ತಕ್ಕಂತಹ ಶುಕ್ರ ಮತ್ತು ಗುರು, ಬೃಹಸ್ಪತಿ ಮತ್ತು ಶುಕ್ರಾಸ್ತ ಮತ್ತು ಬೃಹಸ್ಪತ್ಯಸ್ತ ಇಲ್ಲದೇ ಇರುವ ಕಾಲದಲ್ಲಿ ಆಕಾಶ ಕಾಯಗಳಾಗಿ ಗುರು ಶುಕ್ರಗಳು ಕೂಡ ಕಾಣಿಸ್ತವೆ. ಯಾಕಂದರೆ ದೊಡ್ಡ ದೊಡ್ಡ ಗ್ರಹಗಳು. ಗುರು ಅಂತ ಆ ಗ್ರಹವನ್ನು ಕರೆಯುವುದೇ ಸಿಕ್ಕಾಬಟ್ಟೆ ಗುರು ಆದದ್ರಿಂದ, ಗ್ರಹಗಳಲ್ಲಿ ಅತಿ ಗುರು ಆದ್ದರಿಂದ ಅದಕ್ಕೆ ಗುರು ಅಂತ ಹೆಸರು. ಈ ರೀತಿಯ ಗ್ರಹಚಕ್ರದಲ್ಲಿ ನಾವು ನೋಡುವಂಥದ್ದು ಏನಿದೆ ಅದು ಕೇವಲ ಜಡವಾದ ಆಕಾಶಕಾಯ ಅಲ್ಲ, ಆ ಆಕಾಶಕಾಯಕ್ಕೆ ಸಂಬಂಧಪಟ್ಟಂತಹ ಒಬ್ಬೊಬ್ಬ ದೇವತಾ ಶಕ್ತಿ ಇದೆ ಅನ್ನುವುದು ಶಾಸ್ತ್ರ ಉಪಪಾದನೆ ಮಾಡ್ತದೆ. ಆದ್ದರಿಂದ ಸೂರ್ಯನನ್ನು ಕುರಿತು ನಾವು ಅರ್ಘ್ಯ ಪ್ರದಾನ ಮಾಡ್ತೇವೆ. ಸೂರ್ಯನನ್ನು ಉದ್ದೇಶಿಸಿ ಸೂರ್ಯ ನಮಸ್ಕಾರ ಅನ್ನುವ ವಿಧಾನವನ್ನು ನಡೆಸ್ತೇವೆ. ಯೋಗಕ್ಕೂ ಸೂರ್ಯನಿಗೂ ಅತಿ ನಿಕಟವಾದ ಸಂಬಂಧವನ್ನು ತಿಳಿತೇವೆ. ಸೂರ್ಯನ ಮಗನಾಗಿ ಶನೈಶ್ಚರ ಇದ್ದಾನೆ ಅಂತ ನಾವು ಪೂಜಿಸ್ತೇವೆ. ಆರ್ಕಿ ಅಂತ ಅವನಿಗೆ ಹೆಸರು, ಅರ್ಕನ ಮಗನಾದ್ದರಿಂದ. ಸೂರ್ಯನನ್ನು ಅರ್ಕ ಅಂತ ಕರೆಯುವುದೇ ಅರ್ಚ್ಯನಾದ್ದರಿಂದ. ಅವನು ಪ್ರಾತಃ ಕಾಲದಲ್ಲೂ, ಮಧ್ಯಾಹ್ನ ಕಾಲದಲ್ಲೂ, ಸಾಯಂಕಾಲದಲ್ಲೂ ತ್ರಿಕಾಲದಲ್ಲಿ ಗಾಯನ ಮಾಡಲ್ಪಟ್ಟು ನಮ್ಮಿಂದ ಅರ್ಘ್ಯಾದಿಗಳನ್ನು ಸ್ವೀಕರಿಸುವ ಕಾರಣದಿಂದಲೇ, ತ್ರೈಕಾಲಿಕ ಸಂಧ್ಯೆಯ ಮೂಲಕ ಆರಾಧ್ಯನಾದ್ದರಿಂದಲೇ ಆತನನ್ನು ಅರ್ಕ, ಅರ್ಚ್ಯ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡುವುದು. ಹಾಗಾಗಿ ಸೂರ್ಯ ಅನ್ನೋದು ಒಂದು ದೇವತಾ ಶಕ್ತಿ. ಆ ದೇವತಾ ಶಕ್ತಿಗೆ ಪತ್ನಿ ಇದ್ದಾಳೆ, ಮಕ್ಕಳಿದ್ದಾರೆ, ಇವೆಲ್ಲ ವ್ಯವಸ್ಥೆ ಇದೆ. ಸೂರ್ಯ ವಂಶ ಅನ್ನೋದು ಆರಂಭ ಆದದ್ದೇ ಆ ಸೂರ್ಯನಿಂದ. ಅಂತಹ ಸೂರ್ಯ ಈ ವಿಶಿಷ್ಟವಾದ ಬೆಳಕು ಪಡೆದು ಲೋಕವನ್ನೆಲ್ಲ ಬೆಳಗುವ ಕಣ್ಣಾಗಿ ನಿಂತಿದ್ದಾನಲ್ಲ, ಅದಕ್ಕೇನು ಕಾರಣ? ಸೂರ್ಯನಲ್ಲಿ ನಿಂತಹ ಒಂದು ಸೌರಶಕ್ತಿ, ಸೂರ್ಯನ ಒಳಗಿರತಕ್ಕಂತಹ ಆ ಮಂಡಲದ ಒಳಗೆ ಕುಳಿತಂತಹ ಒಂದು ಸೂರ್ಯ ಅನ್ನುವ ಶಕ್ತಿ. ಆ ಶಕ್ತಿಯನ್ನು ನೀವು ಸೂರ್ಯನಾರಾಯಣ ಅಂತ ಕರಿಬೋದು. ರುದ್ರನ 8 ಮೂರ್ತಿಗಳಲ್ಲಿ ಮೊದಲ ಮೂರ್ತಿ ಸೂರ್ಯನಾದ್ದರಿಂದ ಅದನ್ನು ನೀವು ಶಿವ ಅಥವಾ ಪರಶಿವ ಅನ್ನುವ ಶಬ್ದದಿಂದ ಕರಿಬೋದು. ಸೂರ್ಯನ ಒಳಗೆ ಶಿವಶಕ್ತಿಯೂ ಇದೆ, ಸೂರ್ಯನ ಒಳಗೆ ವಿಷ್ಣು ಶಕ್ತಿಯೂ ಕೂಡ ಇದೆ. ವಿಷ್ಣು ಶಕ್ತಿ ಇದ್ದಾಗ ಅದನ್ನು ಸವಿತೃನಾರಾಯಣ ಅಂತ ಕರಿತೇವೆ. ಶಿವಶಕ್ತಿಯನ್ನು ಆಲೋಚನೆ ಮಾಡಿಕೊಂಡು ಶಿವನನ್ನು ಅಷ್ಟಮೂರ್ತಿ ಅಂತ ಕರೀತೇವೆ. ಅಷ್ಟಮೂರ್ತಿ, ಆ ಅಷ್ಟಮೂರ್ತಿಗಳು ಅಂತೇಳಿದರೆ ಸೂರ್ಯ, ಚಂದ್ರ, ಪಂಚಭೂತಗಳು ಮತ್ತು ಯಜಮಾನ ಅನ್ನುವ ಅಷ್ಟಮೂರ್ತಿಗಳಲ್ಲಿ ರುದ್ರ ಸಂಸ್ಥಿತನಾಗಿದ್ದಾನೆ. ಹಾಗಾಗಿ ಸೂರ್ಯ ಅನ್ನುವುದು ಅನೇಕ ಚೇತನಗಳ ಸಮುದಾಯ, ಅದು ಆರಾಧ್ಯವಾದಂತಹ ಶಕ್ತಿ. ಅದನ್ನು ಎಬ್ಬಿಸುವುದು ಅಂತೇಳಿದರೆ ಒಂದೊಂದು ಕಡೆಯಲ್ಲಿ ಸೂರ್ಯೋದಯ ಆಗುವ ಕಾಲ ಬೇರೆ ಬೇರೆ ಇರ್ತದೆ. ದೇಶಾನುಗುಣವಾಗಿ ಉದಯ ಕಾಲ ವ್ಯತ್ಯಾಸ ಆಗ್ತದೆ. ಇವತ್ತು ಚೆನ್ನೈಯಲ್ಲಿ ಸೂರ್ಯೋದಯ ಆಗುವ ಹೊತ್ತಿಗೆ ಮಂಗಳೂರಿನಲ್ಲಿ ಸೂರ್ಯೋದಯ ಆಗೋದಿಲ್ಲ. ಅಲ್ಲಿಂದ 20 ನಿಮಿಷ ಆದ ಮೇಲೆ ಮಂಗಳೂರಿನಲ್ಲಿ ಪೂರ್ತಿ ಪಶ್ಚಿಮದಲ್ಲಿರುವ ಮಂಗಳೂರಿನಲ್ಲಿ ಸೂರ್ಯೋದಯ ಆಗ್ತದೆ.
ಕಲ್ಕತ್ತಾದಲ್ಲಿ ಬೆಳಗ್ಗೆ 5:20 ನಿನ್ನೆ ದಿವಸ ಸೂರ್ಯೋದಯ ಆಗಿದೆ. ಹಾಗಾದರೆ ಯಾವುದು ಅತಿ ಪೂರ್ವದಲ್ಲಿದೆಯೋ ಅಲ್ಲಿ ಬೇಗ ಸೂರ್ಯೋದಯ ಆಗ್ತದೆ, ಪಶ್ಚಿಮದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ವಿಳಂಬವಾಗಿ ಸೂರ್ಯೋದಯ ಆಗ್ತದೆ. ದೇಶಕ್ಕೆ ಸೂರ್ಯೋದಯ ಕಾಲ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಆ ಉದಯಿಸುವಂತಹ ಸೂರ್ಯನ ಜೊತೆಗೆ ದೇವತಾ ಶಕ್ತಿಗಳಿದ್ದಾರೆ, ಅವರಿಗೆ ಕಾಲದೇವತೆಗಳು ಅಂತ ಹೆಸರು. ಆಸುರ ಶಕ್ತಿಗಳು ಇದ್ದಾರೆ, ಅವರಿಗೆ ಮಂದೇಹರು ಅಂತ ಹೆಸರು. ಪುರಾಣಗಳಲ್ಲಿ ಅನೇಕ ಕಡೆಯಲ್ಲಿ ಉಲ್ಲಿಖಿತವಾಗಿರುವಂಥದ್ದು. ಮಂದೇಹರು ಅಂದರೆ ಯಾರು? ಮನುಷ್ಯನನ್ನು ಏಳದೇ ನಿದ್ರಿಸುವ ಹಾಗೆ ಮಾಡ್ತಕ್ಕಂಥದ್ದು. ಈ ದೈತ್ಯರು ಅಂದರೆ ಎಲ್ಲೆಲ್ಲ ಇರುವುದಿಲ್ಲ, ನಮ್ಮ ಹೊದಿಕೆಯ ಒಳಗೆ ಬಂದು ಕೂತಿರ್ತಾರೆ. ದೈತ್ಯರು ಅಂತ ಹೇಳಿದರೆ ಒಂದು ರೀತಿಯ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದ್ದ ಹಾಗೆ. ಅದೆಲ್ಲೋ ದೂರದಲ್ಲಿರುವುದಲ್ಲ, ಇಲ್ಲೇ ಇರ್ತದೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲ ನಮ್ಮಲ್ಲೇ ಇರುವುದಿಲ್ವಾ? ಹಾಗೆ ಇದು ಕೂಡ ಇರುವುದು. ಅದಕ್ಕೆ ಮಂದೇಹ. ಈಹ ಅಂದರೆ ಪ್ರವೃತ್ತಿ, ಈಹ ಅಂದರೆ ಕೆಲಸ. ಈಹ ಅಂತ ಹೇಳಿದರೆ ಆಲಸ್ಯವನ್ನು ಬಿಡುವುದು. ಮಂದ ಈಹ ಅಂದರೆ ಆ ರೀತಿಯ ಕೆಲಸವನ್ನೆಲ್ಲ ಬಿಟ್ಟು ಹೊದಿಕೆ ಹಾಕಿಕೊಂಡು ಮಲಗಿಕೊಳ್ಳುವುದು. ಸಾಮಾನ್ಯವಾಗಿ ಸೂರ್ಯ ಉದಯಿಸುವುದಕ್ಕೆ ಪೂರ್ವಭಾವಿಯಾಗಿಯೇ ಪ್ರಾಣಿಗಳೆಲ್ಲ ಎದ್ದಿರ್ತವೆ. ಅವುಗಳಿಗೆ ಆ ಕಾಲವನ್ನು ಅನುಭವಿಸತಕ್ಕಂತಹ ಒಂದು ವಿಶಿಷ್ಟವಾದ ಆಂತರ ಶಕ್ತಿ ಇರ್ತವೆ. ಹಲ್ಲಿಗಳು, ಈ ಬೇರೆ ಬೇರೆ ಪ್ರಾಣಿಗಳೆಲ್ಲ ಎದ್ದು, ಹಕ್ಕಿಗಳಂತೂ ಎದ್ದು ಚಿಲಿಪಿಲಿ ಅಂತ ಖುಷಿ ಮಾಡ್ತಾ ಇರ್ತವೆ ಆ ಹೊತ್ತಿಗೆ. ಸರ್ಪಗಳು ಕೂಡ ಎದ್ದು ಬುಸುಗುಡ್ತವೆ. ಆ ಕಾಲವನ್ನು ಸರ್ಪಗಳು ಅನುಭವಿಸ್ತವೆ. ಹೆಬ್ಬಾವು ಕೂಡ ಎದ್ದಾದದ್ದ ಬಿದ್ದುಕೊಂಡೆದ್ದದ್ದು ಒಂದು ಸಲ ತನ್ನ ಬಾಲವನ್ನೆತ್ತಿ ನೆಲಕ್ಕೆ ಹೊಡೆಯುತ್ತೆ, ನನಗೆ ಎಚ್ಚರ ಆಗಿದೆ ಅಂತ. ಕೋಳಿ ಕೂಗುವುದಕ್ಕಿಂತ ಮುಂಚೆ ಅದು ಎದ್ದಿರ್ತದೆ. ಆ ಕಾಲವನ್ನು ಪ್ರತಿಯೊಂದು ಪ್ರಾಣಿ, ಆ ಹಸುವು ಕೂಡ ಒಂದು ಬಾರಿ ಎದ್ದು ನಿಂತು ಸ್ವಲ್ಪ ಗೋಮೂತ್ರ ಕೆಳಗೆ ಹಾಕಿ ಅಂಬೆ ಅಂತ ಕರೆಯುತ್ತೆ. ಮನೆಯ ಅಮ್ಮ ಏನಾದರೂ ಎದ್ದಿದ್ದಾಳು ಅಂತ ಕರೆಯುವುದು. ಒಂದು ಸಲ ಕರೆದು ಇವರು ಹೇಳಲಿಲ್ಲ, ಇನ್ನು ಸ್ವಲ್ಪ ಬಿದ್ದುಕೊಳ್ಳುವ ಅಂತ, ಆಮೇಲೆ ಅದು ಬಿದ್ದುಕೊಳ್ಳುತ್ತದೆ. ಆದ್ದರಿಂದ ಆ ಕಾಲ ಅದನ್ನು ಬ್ರಾಹ್ಮ ಮುಹೂರ್ತ ಅಂತ ಕರಿತೇವೆ. ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತಹ ಶ್ರೇಷ್ಠವಾದ ಮುಹೂರ್ತ. ದಿನದಲ್ಲಿರ್ತಕ್ಕಂತಹ 30 ಮುಹೂರ್ತಗಳು, ಒಟ್ಟು 30 ಮುಹೂರ್ತಗಳಲ್ಲಿ ಈ ದಿನ ಮುಗಿಯುವುದಕ್ಕೆ ಬರುವುದಕ್ಕೆ ಒಂದು ಮುಹೂರ್ತ ಹಿಂದೆ ಇರತಕ್ಕಂತಹ ಮುಹೂರ್ತ ಅನ್ನುವುದರಿಂದ ಅದು ಬ್ರಾಹ್ಮ ಮುಹೂರ್ತ, ಉಷಕಾಲ ಅಂತ ಕರೆಸಿಕೊಂಡಿರುವ ಬಹಳ ಶ್ರೇಷ್ಠವಾದ ಕಾಲ. ಆ ಕಾಲದಲ್ಲೇ ಎಲ್ಲರೂ ಏಳಬೇಕು, ಲೆಕ್ಕ ಪ್ರಕಾರ ಏಳಬೇಕು. ಆದರೆ ಆ ಹೊತ್ತಿಗೂ ಮಲಗಿರುವಂತಹ ಒಂದು ಪ್ರಾಣಿ ಉಂಟು ಅಂತ ವೇದವ್ಯಾಸರು ಹೇಳ್ತಾರೆ. ಅದು ಒಂದೇ ಪ್ರಾಣಿ. ಯಾವುದು ಅಂದರೆ ಬೆನ್ನಿನ ಮೇಲೆ ಮಲಗುವ ಪ್ರಾಣಿ ಅಂತ. ವ್ಯಾಸರಿಗೆ ಮನುಷ್ಯ ಅಂತ ಹೇಳಲಿಕ್ಕೆ ಬೇಸರ. ಯಾಕೆ? ಈ ಮನುಷ್ಯನ ಮರ್ಯಾದೆ ತೆಗೆಯುವುದು ಯಾಕೆ? ಅದಕ್ಕೋಸ್ಕರ ಬೆನ್ನಿನ ಮೇಲೆ ಮಲಗುವ ಪ್ರಾಣಿ. ಉಳಿದ ಯಾವ ಪ್ರಾಣಿಯೂ ಬೆನ್ನಿನ ಮೇಲೆ ಮಲಗುವುದಿಲ್ಲ. ಒಂದು ಹೊಟ್ಟೆ ಮೇಲೆ ಮಲಗುತ್ತೆ, ಹೇಗಾದರೂ ಮಲ್ಕೊಳ್ತಾರೆ. ಬೆನ್ನು ಹಾಕಿ ಅಂಗಾತವಾಗಿ ಮಲಗುವ ಏಕೈಕ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ಅಂದರೆ ಇವನೊಬ್ಬ ಹೀಗೆ ಅವನಿಗೆ. ಆದರೆ ಆ ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ, ಬೌದ್ಧಿಕ ಬಲ ಇರುವುದು ಕೂಡ ಈ ಮನುಷ್ಯ ಪ್ರಾಣಿಯಲ್ಲೇ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ಅಂತ ಈ ಮನುಷ್ಯನಲ್ಲೇ ಅಂತ ವಿಶಿಷ್ಟವಾದ ಶಕ್ತಿ ಇರುವುದು. ಆ ಕಾಲವನ್ನು ಅತಿ ಸೂಕ್ತವಾಗಿ ಉಪಯೋಗಿಸಬಲ್ಲವಂತಹ ಸಾಮರ್ಥ್ಯ ಇರುವುದು ಮನುಷ್ಯನಲ್ಲಿ. ಆದರೆ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಅವನನ್ನು ಸ್ವಾಗತಿಸುವುದಕ್ಕೆ ಮನುಷ್ಯ ಹೇಳಬೇಕು. ಯಾಕಂದರೆ ದೇವರು ಬರುವಾಗ ರಥೋತ್ಸವ ನಮ್ಮ ಮನೆ ಮುಂದೆಯೇ ಹೋಗ್ತದೆ ಅಂತ ಆದರೆ ನಾವು ನೆಲಕ್ಕೆ ನೀರು ಹಾಕಿ ಅಲ್ಲಿ ಒಂದಿಷ್ಟು ರಂಗವಲ್ಲಿ ಹಾಕಿ ತೋರಣವನ್ನು ಕಟ್ಟಿ ದೇವರು ಬರ್ತಾರೆ ಅಂತ ಸ್ವಾಗತಿಸಬೇಕಲ್ಲ. ಇದು ಪ್ರತಿನಿತ್ಯ ಬರತಕ್ಕಂತಹ ದೇವರು. ಆದ್ದರಿಂದ ಸೂರ್ಯೋದಯಕ್ಕಿಂತ ಮುಂಚೆ ಮನುಷ್ಯ ಏಳಬೇಕು. ಅಕಸ್ಮಾತ್ ಸೂರ್ಯ ಉದಯಿಸುವಾಗಲೂ ಮಲ್ಕೊಂಡಿದ್ದಾನೆ ಅಂತಾದರೆ ಅಂಥ ವ್ಯಕ್ತಿಗೆ ಧರ್ಮಶಾಸ್ತ್ರ ಒಂದು ದೋಷ ಹೇಳ್ತದೆ. ಅಭ್ಯುದಿತತ ಅಂತ ಆ ದೋಷದ ಹೆಸರು. ಅಭ್ಯುದಿತತ ಅಂದರೆ ಸೂರ್ಯ ಉದಯಿಸುವಾಗ ಮಲಗಿದವನಿಗೆ ಬರುವ ಪಾಪದ ಹೆಸರು. ಪಾಪಗಳಿಗೂ ಒಂದೊಂದು ಹೆಸರುಗಳು. ಹೇಗೆ ಬ್ರಹ್ಮಹತ್ಯ, ಗೋಹತ್ಯ, ಭ್ರೂಣಹತ್ಯ, ಸುರಾಪಾನ ಇತ್ಯಾದಿ ಅನೇಕ ಒಂದೊಂದಕ್ಕೆ ಹೆಸರಿದೆ ಅಲ್ವ. ದುಷ್ಟ ಸಂಘ, ದೋಷ ಸಂಘ ಅನ್ನೋದು ಒಂದು ದೋಷ. ಆ ರೀತಿಯ ದೋಷಗಳಲ್ಲಿ ಒಂದು ಅಭ್ಯುದಿತತ ಅನ್ನೋದು ದೋಷ. ಸೂರ್ಯ ಉದಯಿಸುವಾಗ ಮಲಗಿದ್ದ ಅಂತ ಅಲ್ಲಿ ಚಿತ್ರಗುಪ್ತನ ಡೈರಿಯಲ್ಲಿ ವ್ಯವಸ್ಥೆ ಆಗತಕ್ಕಂಥ ಒಂದು ದೋಷದ ಹೆಸರು ಅದು. ಅಭ್ಯುದಿತತ ದೋಷ ಬರೋಲ್ಲಂತೆ ಮಲಗಿದವನಿಗೆ. ಯಾರಿಗೆ ಅಂದರೆ ಇಬ್ಬರಿಗೆ, ಒಂದು ಮೂರ್ಛೆ ಹೋದವನಿಗೆ ಮತ್ತೊಂದು ಸತ್ತವನಿಗೆ, ಇಬ್ಬರಿಗೆ ಬರೋಲ್ಲಂತೆ. ಒಂದು ಸಲ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಅರ್ಜುನ ಏನು ಮಾಡಿದ ಅಂತೇಳಿದರೆ ಕರ್ಣನಿಗೆ ಅಭ್ಯುದಿತತಾ ದೋಷ ಬರದೇ ಇರುವ ಹಾಗೆ ಮಲಗಿಸಿದ ಅಂತ. ಇಷ್ಟೇ. ಅಭ್ಯುದಿತತಾ ದೋಷ ಬರದೇ ಇರುವ ಹಾಗೆ ಮಲಗಿಸಿದ ಅಂದರೆ ಸಾಯಿಸಿದ ಅಂತ ಅರ್ಥ. ಅಂದರೆ ಹೆಣ ಮಲಗಿದ್ರೆ ಅದಕ್ಕೆ ಅಭ್ಯುದಿತತಾ ದೋಷ ಬರೋಲ್ಲ. ಪ್ರಾಣ ಉಳ್ಳದ್ದು ಅದು ಮಲಗುವುದಕ್ಕೆ ಅವಕಾಶ ಇಲ್ಲ. ಆ ಹೊತ್ತಿಗೆ ಏಳಲೇಬೇಕು ಅಂತ ಹೇಳುವ ಭಾರತೀಯ ಸಂಪ್ರದಾಯದಲ್ಲಿ ಅತಿ ಪ್ರಶಸ್ತವಾದಂತಹ ಒಂದು ದಿನಮಾನದ ಕಾಲ ಅಂತ ಹೇಳಿದರೆ ಅದು ಬ್ರಾಹ್ಮ ಮುಹೂರ್ತ ಕಾಲ. ಯಾಕಂದರೆ ಸೂರ್ಯ ದೇವ ಅನ್ನುವ ಕಾರಣದಿಂದ ಆ ಕಾಲಕ್ಕೆ ಅಂತಹ ಮಹತ್ವ ಬಂದದ್ದು. ಅಂತಹ ಸೂರ್ಯದೇವ ಉದಯಿಸುವಾಗ ಅವನ ಜೊತೆಗೆ ಬರುವ ಆಸುರ ಶಕ್ತಿಗಳನ್ನು ದೂರ ಮಾಡುವುದಕ್ಕೋಸ್ಕರ ಸೂರ್ಯನನ್ನು ಕುರಿತು ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರೇ ಪ್ರೇರಯೇತ್ ತಸ್ಯ ತದ್ಭರ್ಗಸ್ತದ್ವರೇಣ್ಯಂ ಉಪಾಸ್ಮಹಿ ಅಂತ ಆ ಸೂರ್ಯನಲ್ಲಿ ನಿಂತಹ ಸೌರಶಕ್ತಿಯನ್ನು ಪ್ರಾರ್ಥನೆ ಮಾಡತಕ್ಕಂತಹ ವಿಶಿಷ್ಟ ಮಂತ್ರ ಗಾಯತ್ರಿ ಮಂತ್ರ ಅಂತ ಅದನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ.
ಆ ದೇವರನ್ನು ಆ ಹೊತ್ತಿಗೆ ಅರ್ಘ್ಯಪ್ರದಾನ ಮೂಲಕ ಸ್ತೋತ್ರ ಮಾಡುವುದಕ್ಕೆ ಸೂರ್ಯನ ಏಕಚಕ್ರದ ರಥದ ಜೊತೆಗೆ ವಾಲಖಿಲ್ಯ ಅಂತಕ್ಕಂತಹ 60,000 ಮಹರ್ಷಿಗಳು ಅರ್ಘ್ಯಪ್ರದಾನವನ್ನು ಮಾಡಿ ಆ ಅರ್ಘ್ಯದ ಜಲದಲ್ಲಿ ಬ್ರಹ್ಮಶಕ್ತಿ ಬ್ರಹ್ಮಗಾಯತ್ರಿ ಅನ್ನುವ ಬ್ರಹ್ಮಶಕ್ತಿಯನ್ನು ಬ್ರಹ್ಮಾಸ್ತ್ರವನ್ನಾಗಿಸಿ ಅದರ ಮೂಲಕ ಮಂದೇಹರೆಂಬ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾರೆ ಅಂತ ಒಂದು ಶಾಸ್ತ್ರದ ನಿಖರವಾದ ನಿರೂಪಣೆ ಇದೆ. ಆದ್ದರಿಂದ ಸೂರ್ಯ ಬರುವಾಗ ಸೂರ್ಯನ ಜೊತೆಗೆ ಕಾಲನಿಯಾಮಕ ದೇವತೆಗಳೆಲ್ಲ ಆಗಮಿಸ್ತಾರೆ. ಕಾಲನಿಯಾಮಕ ಅಂದ್ರೆ ಏನು? ಈಗ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಎಲ್ಲ ಕಾಲವೂ ಸೂರ್ಯನಿಂದ ವ್ಯವಹಾರ. ಈಗ ಸಾಯಂಕಾಲ ಯಾಕಂದರೆ ಸೂರ್ಯ ಅಸ್ತಮಿಸಿದ, ಅದಕ್ಕೆ ಸೂರ್ಯ ಇಲ್ಲದೆ ಹೋದರೆ ಸಾಯಂಕಾಲ ಯಾವುದು, ಪ್ರಾತಃ ಕಾಲ ಯಾವುದು, ಮಧ್ಯಾಹ್ನ ಕಾಲ ಯಾವುದು? ಎಲ್ಲ ಕಾಲ. ನೀವು ಗಡಿಯಾರದಲ್ಲಿ ಮುಳ್ಳು ಹೋದದ್ರಿಂದ ಕಾಲ ಆದದ್ದಲ್ಲ, ಕಾಲ ಇದ್ದದ್ದಕ್ಕೆ ಇವರು ಮುಳ್ಳು ಮಾಡಿದ್ದು. ಸೂರ್ಯ ಉದಯಿಸಿ ಅಸ್ತಮಿಸುವ ಕಾರಣದಿಂದಾಗಿ ಕಾಲ ಅನ್ನೋದು ಉಂಟಾಗ್ತದೆ. ಅಹೋರಾತ್ರ ಅನ್ನೋದು ಉಂಟಾದ್ರಿಂದ 7 ದಿವಸದ ಸಪ್ತಾಹ, ವಾರ ಅನ್ನೋದು ನಿರ್ಮಿತವಾಗ್ತದೆ. ವಾರಗಳ ಜೊತೆಗೆ ಪಕ್ಷಗಳು, ಮಾಸಗಳು ಅನ್ನುವ ವ್ಯವಸ್ಥೆ ಬರ್ತದೆ. ಸೂರ್ಯ ಯಾವಾಗ ಉತ್ತರ ದಿಕ್ಕಿನಲ್ಲಿ ಉದಯಿಸುವುದಕ್ಕೆ ಶುರು ಮಾಡ್ತಾನೆ ಆವಾಗ ಉತ್ತರಾಯಣ, ದಕ್ಷಿಣಾಯನ ಅನ್ನುವ ವ್ಯತ್ಯಾಸಗಳಾಗ್ತವೆ. ಅದರ ಮೂಲಕ ಸಂವತ್ಸರ ಅನ್ನುವ 365 ಕಾಲು ದಿವಸದ ಒಂದು ವರ್ಷದ ನಿರ್ಮಾಣವಾಗ್ತದೆ. ಎಲ್ಲ ಕಾಲದ ವ್ಯವಸ್ಥೆಯು ಸೂರ್ಯನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಸೂರ್ಯನಿಗೆ ಕಾಲಚಕ್ರ, ಸೂರ್ಯನ ಚಕ್ರಕ್ಕೆ ಕಾಲಚಕ್ರ ಅಂತ ಹೆಸರು. ಕಾಲವನ್ನು ತಿರುಗಿಸತಕ್ಕಂತಹ ದೇವ. ಆಯಾ ಕಾಲಗಳಿಗೆ ಸಂಬಂಧಪಟ್ಟ ದೇವತೆಗಳು ಆ ಸೂರ್ಯನ ಜೊತೆಗೆ ಸಾಗಿ ಬರ್ತಾ ಇದ್ದಾರೆ ಅನ್ನೋದು ಧರ್ಮಜನ ಉತ್ತರ. ಸೂರ್ಯನನ್ನು ಎಬ್ಬಿಸಿದವ ಯಾರು? ಬ್ರಹ್ಮ. ಬ್ರಹ್ಮ ಅಂದರೆ 2 ಅರ್ಥ ಇದೆ ಶಾಸ್ತ್ರದಲ್ಲಿ. ಒಂದು ವೇದ, ಬ್ರಹ್ಮ ಅಂದರೆ ಶಬ್ದಬ್ರಹ್ಮ. ಶಬ್ದಬ್ರಹ್ಮ ವಸ್ತುತಃ ಬ್ರಹ್ಮ ಅಂದ್ರೆ ಏನು? ಬೃಹತ್ತಾದದ್ದಕ್ಕೆ ಬ್ರಹ್ಮ ಅಂತ ಹೆಸರು. ಬೃಹತ್ವಾತ್ ಬ್ರಹ್ಮ ಇತ್ಯಾಹು. ಯಾರು ಭಾರೀ ದೊಡ್ಡದು ಅದು ಬ್ರಹ್ಮ. ನಾವು ಕೂಡ ಕೆಲವರನ್ನು ಹೇಳುವುದು, ಏನು ದೊಡ್ಡ ಪರಬ್ರಹ್ಮನಾಗಿ ಮಾತಾಡ್ತಾನೆ ಇವ, ದೊಡ್ಡ ಕುಂಬಳಕಾಯಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪರಬ್ರಹ್ಮ ಅಂತಾರೆ. ಅಂದು ಬ್ರಹ್ಮ ಅಂದ್ರು ಕುಂಬಳಕಾಯಿ ಅಂದ್ರು ಒಂದೇ ಅರ್ಥದಲ್ಲಿ ಬಳಸೋದು ಇವರು. ಬ್ರಹ್ಮ ಅಂದರೆ ದೊಡ್ಡದು ಅನ್ನೋದು ಶಬ್ದದ ಅರ್ಥ. ಭಾರೀ ದೊಡ್ಡದಾದ ಭಗವಂತನನ್ನು ಬ್ರಹ್ಮ ಅಂತಾರೆ ಶಾಸ್ತ್ರದಲ್ಲಿ. ಸರ್ವೋತ್ಕೃಷ್ಟನಾದ ದೇವ ಬ್ರಹ್ಮ ಅಂತ ಕರೆಸಿಕೊಳ್ತಾನೆ, ಬೃಹತ್ತಾದದ್ರಿಂದ. ತದೇವರ್ತಂ ತದು ಸತ್ಯಮಾಹುಸ್ತದೇವ ಬ್ರಹ್ಮ. ತದೇವ ಬ್ರಹ್ಮ. ಜಗತ್ತನ್ನೆಲ್ಲ ಯಾವುದು ಸೃಷ್ಟಿಸಿತೋ, ಯತಃ ಪ್ರಸೂತ ಜಗತ ಪ್ರಸೂತಿ, ಈ ಜಗತ್ತಿನ ಉತ್ಪತ್ತಿ ಕಾರಣವಾದಂತಹ ಅದೇ ಬ್ರಹ್ಮ ಅಂತ ಕರೆಸಿಕೊಳ್ತದೆ ದೇವರು. ಆ ದೇವರನ್ನು ಪ್ರತಿಪಾದಿಸುವ ಶಬ್ದ ಸಾಹಿತ್ಯವೂ ಕೂಡ ಸಿಕ್ಕಾಬಟ್ಟೆ ದೊಡ್ಡದು. ಯಾಕಂದರೆ ದೇವರು ಅನಂತನಾಗಿರುವಾಗ, ದೇವರು ಅನಂತ ಗುಣ ಸಂಭೃತನಾಗಿರುವಾಗ, ಆ ಅನಂತ ಗುಣಗಳನ್ನು ಹೇಳುವುದಕ್ಕೆ ಶಬ್ದವಾದರೂ ಅಲ್ಪ ಸಾಕಾಗ್ತದೇನು? ಎಷ್ಟು ಶಬ್ದ ಇದ್ರೂ ಅದನ್ನು ಹೇಳಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಅನಂತನ ಬಗ್ಗೆ ಅನಂತದಷ್ಟು ಹೇಳಿದರೂ ಹೇಳದೇ ಇದ್ದದ್ದು ಅನಂತವೇ ಉಳಿಯುತ್ತೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅಂತಹ ಅನಂತ ಸ್ವರೂಪವಾದದ್ದು ಭಗವತ್ತತ್ವ ಅಲ್ವಾ? ಆ ಅನಂತವನ್ನು ಹೇಳುವುದಕ್ಕೆ ಶಬ್ದವೂ ಕೂಡ ಅನಂತವಾಗಿದೆ. ಅನಂತಾವಿ ವೇದಾ, ಅನಂತವಾದ ವೇದ ಶಬ್ದಗಳಿದ್ದಾವೆ. ಆದ್ದರಿಂದ ವೇದ ಶಬ್ದವನ್ನು ಕೂಡ ಬ್ರಹ್ಮ, ಸಿಕ್ಕಾಬಟ್ಟೆ ದೊಡ್ಡದು. ಅದನ್ನು ಪರಬ್ರಹ್ಮ ಅಂತ ಕರೆಯುವುದಿಲ್ಲ, ಶಬ್ದ ಬ್ರಹ್ಮ ಅಂತ ಕರೀತಾರೆ. ಆ ಶಬ್ದ ಬ್ರಹ್ಮ ಅನಿಸಿದ ವೇದಕ್ಕೆ ಮೂಲವಾದ ಏನು ಗಾಯತ್ರಿ ಮಂತ್ರ, ವ್ಯಾಹೃತಿ ಮಂತ್ರ, ಪ್ರಣವ ಮಂತ್ರ ಇದೆ, ಅದನ್ನು ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಬ್ರಹ್ಮೋಪದೇಶ ಅಂತ ಒಂದು ಪ್ರಕ್ರಿಯೆ ಇದೆ. ಬ್ರಹ್ಮೋಪದೇಶ ಅಂತ ಹೇಳಿದರೆ ಬ್ರಹ್ಮದ ಉಪದೇಶ. ಬ್ರಹ್ಮ ಅಂದರೆ ಗಾಯತ್ರಿ ಮಂತ್ರ. ಈ ಬ್ರಹ್ಮ ಏನು ಗಾಯತ್ರಿ ಮಂತ್ರ ಇದೆ, ವಾಲಖಿಲ್ಯ ಮೊದಲಾದಂತಹ 60,000 ಋಷಿಗಳು ಕೊಡತಕ್ಕಂತಹ ಗಾಯತ್ರಿ ಶಕ್ತಿ ಏನಿದೆ, ಅದರಿಂದ ಬ್ರಹ್ಮ ಉದಿಸ್ತಾನೆ, ಸೂರ್ಯ ಉದಯಿಸ್ತಾನೆ. ಬ್ರಹ್ಮ ಆದಿತ್ಯಂ ಉನ್ನಯತಿ. ಇಷ್ಟು ಅಭಿಪ್ರಾಯ ಇಟ್ಟುಕೊಂಡು ಈ ಉತ್ತರ ನಾನು ಒಂದನ್ನಿಷ್ಟು ವಿವರಿಸ್ತೇನೆ. ಇಲ್ಲದೆ ಹೋದರೆ ನಾವು 102ರಲ್ಲಿ ಒಂದು 10 ಆದರೂ ನೋಡಬೇಕಲ್ಲ ಪ್ರಶ್ನೆ. ಈ ಉತ್ತರಗಳ ಹಿನ್ನೆಲೆಯಲ್ಲಿ ಇಷ್ಟು ಭಾವನೆ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಂದಕ್ಕೊಂದು ಕೆಲವು ಪ್ರಶ್ನೆಗಳು ನೋಡಿ. ಆತ ಕೇಳ್ತಾನೆ, ಎಚ್ಚರದಲ್ಲೂ ನಿದ್ದೆಯಲ್ಲೂ ಕಣ್ಣು ಮುಚ್ಚದ ಪ್ರಾಣಿ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಇಂಥದ್ದೆಲ್ಲ ಅಂದರೆ ಜನರಲ್ ನಾಲೆಜು ಕೂಡ ಇದೆ ಅದರಲ್ಲಿ. ನಾವು ಹೇಳ್ತೇವೆ ಉಪನ್ಯಾಸಕ್ಕೆ ಕೂತ ಮನುಷ್ಯರು ಅಂತ ಕೆಲವು ಸಲ ಉತ್ತರ. ಅವ್ರು ನಿದ್ದೆ ಮಾಡಿದರೂ ಗೊತ್ತಾಗಲ್ಲ, ಕಣ್ಣು ತೆರೆದೇ ನಿದ್ದೆ ಮಾಡ್ತಾರೆ. ಅಂಥ ಮನುಷ್ಯರು ನಮ್ಮಲ್ಲಿದ್ದಾರೆ. ಅಂತೂ ಕಣ್ಣು ಮುಚ್ಚದ ಪ್ರಾಣಿ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಹುಟ್ಟಿದ ಮೇಲೆ ಬೆಳೆಯುವುದೇ ಇಲ್ಲ, ಅಂಥದ್ದು ಹುಟ್ಟಿದ್ದು ಯಾವುದು? ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗೆಲ್ಲ ಉತ್ತರಿಸುವುದು ಕಷ್ಟ, ಅಷ್ಟು ಬುದ್ಧಿ ಬೇಕು. ಧರ್ಮಜನಲ್ಲಿ ಏನು ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಅರ್ಥ ಆಗುವುದೇ ಇಲ್ಲಿ. ಮೊದಲ ಪ್ರಶ್ನೆ ಏನಿತ್ತು? ಕಣ್ಣು ಮುಚ್ಚದ ಪ್ರಾಣಿ ಮತ್ಸ್ಯ ಅಂತ. ಆ ಕ್ಷಣದಲ್ಲಿ ಉತ್ತರ ಕೊಡ್ತಾನೆ, ಮೀನು.
ಮೀನು ಸತ್ತಾಗಲೂ ಕಣ್ಣು ಮುಚ್ಚುವುದಿಲ್ಲ, ಬದುಕಿದ್ದಾಗಲೂ ಕಣ್ಣು ಮುಚ್ಚುವುದಿಲ್ಲ, ಯಾಕಂದರೆ ಅದಕ್ಕೆ ರೆಪ್ಪೆ ಇಲ್ಲ. ತೆರೆದ ಕಣ್ಣಿರುವುದೇ ಮೀನಿನ ಸ್ವರೂಪ. ಮತ್ತೆ ಹುಟ್ಟಿ ಯಾವತ್ತೂ ಕೂಡ ಬೆಳೆಯದೇ ಇದ್ದದ್ದು ಅಂಡ, ಮೊಟ್ಟೆ ಅಂತ. ಮೊಟ್ಟೆ ಹುಟ್ಟಿದಾಗ ಎಷ್ಟಿರುತ್ತೋ ಒಡೆಯುವಾಗಲೂ ಅಷ್ಟೇ ಇರುತ್ತೆ. ಅದನ್ನು ಮೊಟ್ಟೆ ಹುಟ್ಟಿದ ಮೇಲೆ ಬೆಳೆಯುವುದಿಲ್ಲ. ಇಂಥದ್ದು ಅಂದರೆ ಆ ಪ್ರಶ್ನೆಗಳು ಅದಕ್ಕೆ ಸೂಕ್ತವಾದ ಉತ್ತರಗಳು. ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಕಹ ಮೋದತೆ ಕಿಮಾಶ್ಚರ್ಯಂ ಕಿಂ ಬ್ರಹ್ಮ ಕಾಚ ವಾರ್ತಿಕ. ಅವನ ಪ್ರಶ್ನೆ 4 ಪ್ರಶ್ನೆಗಳನ್ನು ಒಟ್ಟೊಟ್ಟಿಗೆ ಕೇಳುವುದು. ಅದರಲ್ಲಿ ಒಂದು ಪ್ರಶ್ನೆ ಏನು? ಕಹ ಮೋದತೆ, ಯಾರಪ್ಪ ಆನಂದವಾಗಿರ್ತಾನೆ? ನಾವಾದರೆ ಏನು ಉತ್ತರ ಕೊಡ್ತೇವೆ? ಯಾರು ಸುಖಿಯಾಗಿದ್ದಾನೋ ಅವನು ಆನಂದವಾಗಿರ್ತೇನೆ. ಅಲ್ಲ, ಸುಖಿಯಾಗಿರುವುದಂದ್ರೇನು, ಆನಂದವಾಗಿರುವುದಂದ್ರೇನು? ನಮ್ಮದು ಝೋಂತಸ್ಯ ಝೋಂತೆಯ ಅರ್ಥ. ನಾವು ಈ ರೀತಿಯ ಉತ್ತರ ಕೊಡುವವರು. ಇವನು ಉತ್ತರ ಕೊಡ್ತಾನೆ, ಕಹ ಮೋದತೆ, ಯಾರು ಮಧ್ಯಾಹ್ನದ ಹೊತ್ತು ತನ್ನವರ ಜೊತೆ ಸೇರಿ ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡ್ತಾನೋ, ಧರ್ಮಜ ಕೊಡುವ ಉತ್ತರ. ಎರಡನೆಯದ್ದು, ಯಾರು ಯಾವ ವಿಷಯದಲ್ಲೂ ಕೂಡ ಮಾನಸಿಕವಾದ ಅಶಾಂತಿಯನ್ನು ಹೊಂದುವಂತಹ ಟೆನ್ಷನ್ ಅನ್ನುವ ಭಾವದಲ್ಲಿ ಇರುವುದಿಲ್ಲವೋ, ಯಾರು ಸಾಲವನ್ನು ಮಾಡಿರುವುದಿಲ್ಲವೋ, ಅನೃಣಿ, ಋಣ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ, ಅಂಥವನು ಮೋದತೆ. ಇದು ಇವನು ಉತ್ತರ. ಅಂದರೆ ಇದೇ ಉತ್ತರ ಆಗಬೇಕು ಅಂತಲ್ಲ, ನೀವು ಹೊಸ ಉತ್ತರ ಹೇಳ್ಬೋದು, ಅದಕ್ಕಿಂತ ಒಳ್ಳೆಯ ಉತ್ತರ ಹೇಳ್ತೇನೆ ಅಂತ ಹೇಳ್ಬೋದು. ಅದಕ್ಕೆ ಧರ್ಮಜನೆ ಬಂದು ಇದು ಸರಿ ಇಲ್ಲ ಅಂತ ಹೇಳ್ತಾನೆ ಆಮೇಲೆ. ಆದರೆ ಅವನು ಹೇಳಿದ ಉತ್ತರ ಅದನ್ನು ಯಕ್ಷ ಖಂಡಿಸುವ ಹಾಗಿರಬಾರ್ದು, ಇಷ್ಟೇ. ಯಾಕಂದರೆ ಆ ಹೊತ್ತಿಗೆ ಕೇಳಿದ್ದು. ಇದನ್ನು ಮೊದಲು ಪುಸ್ತಕ ಕೊಟ್ಟು, ಪಠ್ಯ ಪುಸ್ತಕ ಕೊಟ್ಟು ಅಧ್ಯಯನ ಮಾಡಿಕೊಂಡು ಬಂದು ನಾಳೆ ನಾವು ಪರೀಕ್ಷೆ ಮಾಡುವುದಲ್ಲ. ಯಕ್ಷ ಆ ಕ್ಷಣದಲ್ಲಿ ಪ್ರಶ್ನಿಸ್ತಾನೆ, ಆ ಕ್ಷಣದಲ್ಲಿ ಇವ ಉತ್ತರ ಹೇಳಬೇಕು. ಅದಕ್ಕೋಸ್ಕರವೇ ಯಥಾ ಪ್ರಜ್ಞಂ ಅಂದದ್ದವ. ನನ್ನ ಬುದ್ಧಿಗೆ ಹೊಳೆದ ಉತ್ತರ ನಾನು ಕೊಡ್ತೇನೆ. ಯಾರು ಸುಖಿ ಅನ್ನೋದಕ್ಕೆ ಎಷ್ಟು ಸುಂದರವಾದ ಉತ್ತರ. ಅನೃಣಿ, ಋಣ ಮಾಡದೇ ಇದ್ದವ, ಸಾಲ ಮಾಡಿದವ ಊಟ ಮಾಡುವಾಗಲೂ ಕೂಡ ಯೋಚನೆ ಮಾಡ್ತಾನೆ, ನಾನು ನನ್ನ ಮನೆಯವರು ಮಕ್ಕಳು ಹೇಗೆ ತಿಂತಾ ಇದ್ದಾರೆ, ಹೇಗೆ ನಾನು ಸಾಲ ಕೂಡಿಸುವುದು ಅಂತ. ಸಾಲ ಮಾಡಿದವನಿಗೆ ಊಟದಲ್ಲೂ ಆನಂದ ಇಲ್ಲ. ಅಡಿಗೆ ಮಾಡಿ ಊಟ ಮಾಡುವವ ಅಂತ ಅದೊಂದು ವಿಶಿಷ್ಟವಾದದ್ದು. ಬೇರೆಯವರ ಮನೆಗೇ ಹೋಗಿ ಊಟ ಮಾಡುವ ಪರಿಸ್ಥಿತಿ ಇದ್ದರೆ, ಭಿಕ್ಷಾನ್ನವನ್ನೇ ಸ್ವೀಕರಿಸುವವ ಅಂತಾದರೆ ಇವನಿಗೇನು ಆನಂದ ಇದೆ? ಅಲ್ಲಿ ಊಟ ಮಾಡ್ತಾನೆ, ಊಟ ಮಾಡಿದ ಮೇಲೆ ಹೊಟ್ಟೆ ಭರ್ತಿ ಆದ ಮೇಲೆ ಕಷ್ಟ. ಒಂದು ಮಾತಿದೆ, ಯಾರಾದರೂ ಬೇರೆಯವರ ಅನ್ನ ಹಾಕಿದರೆ ಪ್ರಾಣ ಹೋದರೂ ತೊಂದರೆ ಇಲ್ಲ, ಹೊಟ್ಟೆಗೆ ಹಾಕುವಂತ. ಪರಾನ್ನಂ ಪ್ರಾಪ್ಯ ದುರ್ಬುದ್ಧೇ ಮಾ ಪ್ರಾಣೇಶು ದಯಾಂಕುರು ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಅವನಿಗೆ ತಮಾಷೆ ಆಡುವುದು ಅಂದರೆ ಖುಷಿ. ಪರಾನ್ನ, ಇನ್ನೊಬ್ಬರು ನಿನಗೆ ಹೊಟ್ಟೆಗೆ ಹಾಕ್ತಾ ಇದ್ದಾರೆ ಅಂತಾದರೆ ಪ್ರಾಣದ ಮೇಲೆ ದಯ ಮಾಡಬೇಡ, ಪ್ರಾಣ ಹೋದರೂ ತೊಂದರೆ ಇಲ್ಲ, ಚೆನ್ನಾಗಿ ಉಂಡು ಬಿಡು. ಯಾಕೆ ಗೊತ್ತು? ಯಾಕಂದರೆ ಇವತ್ತು ಹಾಕಿದ್ದಾರೆ, ನಾಳೆ ಹಾಕ್ತಾರೆ ಅಂತ ನೀನು ನಿಶ್ಚಯ. ಪರಾನ್ನಂ ದುರ್ಲಭಂ ಲೋಕೆ ಪ್ರಾಣಾಹ ಜನ್ಮನಿ ಜನ್ಮನಿ. ಪ್ರಾಣ ಹೋದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಪ್ರಾಣ ಬರುತ್ತೆ. ಆದರೆ ಪರಾನ್ನ ಸಿಗುವುದು ಬಹಳ ಅಪರೂಪಪ್ಪ. ಅದನ್ನ ಇನ್ನೊಬ್ಬರು ಏನಾದರೂ ಹಾಕಿದ್ರು ಅಂದರೆ ಚೆನ್ನಾಗಿ ತಿಂದುಬಿಡು, ಸತ್ರೂ ತೊಂದರೆ ಇಲ್ಲ ಅಂತ ಹೇಳುವ ಮಾತುಗಳೆಲ್ಲ ಇದ್ದಾವೆ. ಆದರೆ ಪರಾನ್ನವನ್ನೇ ಉಣ್ಣುವವ, ಅವನಿಗೆ ಅದೊಂದು ಖುಷಿ. ನಾವೇ ಮನೆಯಲ್ಲಿ ಮಾಡುವುದಾದರೆ ಎಷ್ಟಿಷ್ಟೆಲ್ಲ ಖರ್ಚು ಮಾಡ್ತೇವಾ, ಇಲ್ಲಿ ಗೋಡಂಬಿ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಇನ್ನೊಂದು, ಎಷ್ಟು ಖುಷಿಯಿಂದ. ಆ ಖುಷಿಯ ಪರಾನ್ನವನ್ನು ಸ್ವೀಕರಿಸುವಾಗ ಆನಂದ ಇರ್ಬೋದು. ಆದರೆ ಪರಾನ್ನವನ್ನು ಸ್ವೀಕರಿಸುವ ಹಿನ್ನೆಲೆ ಏನು ಬೇಕಾಗ್ತದೆ? ನನ್ನ ಕೊಡುಗೆ ಇದೆ ಅನ್ನುವ ಭಾವ ಬೇಕಾಗ್ತದೆ. ಇದಕ್ಕೆ ಸ್ವೀಕರಿಸಿದ್ದಕ್ಕೆ ಬೇಕಾದಂತಹ ಅರ್ಹತೆ ನನ್ನಲ್ಲಿದೆ ಅನ್ನುವ ಭಾವ ಬೇಕಾಗ್ತದೆ. ಆ ಸ್ವೀಕರಿಸುವುದಕ್ಕೆ ಬೇಕಾದ ಅರ್ಹತೆ, ಅದನ್ನು ಒಬ್ಬ ಒಂದಿಷ್ಟು ಶ್ರಮದಾನವನ್ನು ಮಾಡಿಸಿ, ಶ್ರಮದಾನದ ಉದ್ದೇಶದಿಂದ ಒಂದು ಅನ್ನದಾನ ಇಟ್ಟ ಅಂತಾದರೆ ಆ ಅನ್ನದ ಹೊತ್ತಿಗೆ ಬಂದು ಕೆಲವರು ಸ್ವೀಕರಿಸುವವರು ಇರ್ತಾರೆ. ಇಂಥವರಿಗೆ ಪಾತ್ರೆಯ ಸಮಿತರು ಅಂತ ಹೆಸರು. ಒಂದು ಕೆರೆ ತೋಡಿಸ್ತಾ ಇದ್ದಾರೆ. ಕೆರೆಗೆ, ಊರಿನ ಕೆರೆ ಆದ್ರಿಂದ ಊರಿನವರೆಲ್ಲ ಶ್ರಮದಾನ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಊರಿನ 100 ಮಂದಿ ಸೇರಿದ್ದಾರೆ. ಅಡಿಗೆ 200 ಮಂದಿಗೆ ಮಾಡಿಸಿದ್ದಾರೆ. ಯಾಕಂದರೆ ಆ ಹೊತ್ತಿಗೆ 100 ಜನ ಬರ್ತಾರೆ ಅಂತ ಇವರಿಗೆ ಗೊತ್ತುಂಟು. ಅದು 12 ಗಂಟೆ ಹೊಡೆಯುವಾಗಲೇ ಬರುವವರು ಅಂತ ಕೆಲವರು ಇರ್ತಾರೆ. ಅವರಿಗೇನು ಅರ್ಹತೆ ಇದೆ ಇದನ್ನು ಸ್ವೀಕರಿಸುವುದಕ್ಕೆ? ನಾವು ಈ ಕೆಲಸಕ್ಕೋಸ್ಕರ ಈ ವ್ಯವಸ್ಥೆ ಇದೆ ಅಂತಾದರೆ ಆ ಕೆಲಸದಲ್ಲಿ ಭಾಗವಹಿಸಿದವನಿಗಲ್ವೋ ಅದನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ ಇರುವುದು. ಆ ಅರ್ಹತೆ ಇದ್ದಾಗ ಆ ಪರಾನ್ನದ ಸ್ವೀಕಾರಕ್ಕೆ ಅವಕಾಶ ಇದೆ ಹೊರತು ಇವನು ಯಾಚನೆ ಮಾಡಿಕೊಂಡು ಅಲ್ಲಿ ಆ ಹೊತ್ತಿಗೆ ಹೋಗಿ ಸ್ವೀಕರಿಸುವುದೇನಿದೆ ಅದು ಅವನ ಆತ್ಮದಲ್ಲೇ ಸಂಕುಚಿತವಾದಂತಹ ಮನಸ್ಥಿತಿಯನ್ನು ಹುಟ್ಟಿಸಿ ಸಾಧನೆಗೆ ಪ್ರತಿಬಂಧಕವಾಗ್ತದೆ. ಆ ದೃಷ್ಟಿಯಿಂದ ಇವನು ಹೇಳ್ತಾನೆ, ಅನೃಣಿ, ಜೊತೆಗೆ ದಿವಸದ 5 ಅಥವಾ 6ನೆಯ ಮುಹೂರ್ತದಲ್ಲಿ ತನ್ನ ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡ್ತಕ್ಕಂತಹ ವ್ಯಕ್ತಿ ಯಾರಿದ್ದಾನೆ, ಆ ಅಷ್ಟು ಸಂಪನ್ನನಾದ ವ್ಯಕ್ತಿ ಅವ ಆನಂದದಿಂದ ಇರ್ತಾನೆ. ಸಹ ಮೋದತೆ. 2ನೇ ಪ್ರಶ್ನೆ ಏನಿತ್ತು? ಕಿಮಾಶ್ಚರ್ಯಂ, ಪ್ರಪಂಚದ ಅದ್ಭುತ ಯಾವುದು? ಅನೇಕರು ಉತ್ತರ ಕೊಡ್ಬೋದು. ಆದರೆ ಧರ್ಮಜನ ಉತ್ತರ ಏನು ಗೊತ್ತು?
ಅನೇಕರು ಸಾಯ್ತಾ ಇದ್ರೂ ಕೂಡ ತಾನು ಸಾಯಲಿದ್ದೇನೆ ಅಂತ ಮನುಷ್ಯ ಅಂದುಕೊಳ್ಳುವುದಿಲ್ಲ ಅಲ್ವಾ? ಅದು ಆಶ್ಚರ್ಯ. ಇನ್ನು ಆಶ್ಚರ್ಯಕ್ಕೆ ಕೊಡುವ ಉತ್ತರ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಇದು ಧರ್ಮಜನ ಉತ್ತರ. ಅಹನ್ಯಹನಿ ಪ್ರತಿ ದಿವಸ ಅದು ವಿಜಯವಾಣಿಯೂ ಆಗ್ಬೋದು, ಸೂರ್ಯೋದಯವಾಣಿಯೂ ಆಗ್ಬೋದು. ಆ ವಾಣಿಯನ್ನು ತೆಗೆದು ನೀವು ನೋಡಿದ ಕೂಡಲೇ ಕಾಣಿಸುವುದು ಇಲ್ಲಿ ಇಷ್ಟು ಜನ ಹೋದರು, ಇಲ್ಲಿ ಇಷ್ಟು ಜನ ಹೋದರು ಅನ್ನೋದು ಪ್ರಥಮ ಮುಖ್ಯ ಪುಟದಲ್ಲೇ ಅದು ಇರ್ತದೆ. ಇವನೇನು ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲ, ಅಯ್ಯೋ ಪಾಪ ಸತ್ರ. ಇದು ಪ್ರತಿನಿತ್ಯದ ವಾರ್ತೆ ಅಂದರೆ ಅದೇ ಇವನಿಗೆ. ಆದ್ದರಿಂದ ಅವರು ಯಾರು ಸತ್ರು ಬೇಡ, ಸಂಬಂಧಿಕರು ತೀರಿಕೊಂಡಂಥ ಸಂದರ್ಭದಲ್ಲಿ ಅವರು 11, 12, 13 ಅಂತ ಎಲ್ಲ ನಡೆಸುವಾಗ ನಾನು ಹೋಗದೆ ಹೋದರೆ ಹೇಗೆ, ನಮಗೆ ಆತ್ಮೀಯರಲ್ವಾ ಅಂತ ಅವರ ಮನೆಗೆ ಹೋಗ್ತಾನೆ. ಹೋಗಿ ಅಯ್ಯೋ ಪಾಪ ಸತ್ತು ಹೋದರು ಅಂತ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಆದರೆ ನಾನು ಹೀಗೊಮ್ಮೆ ಸಾಯಲಿದ್ದೇನೆ ಅಂತ ಮನುಷ್ಯ ಯೋಚಿಸುವುದಿಲ್ಲ. ಅವನದ್ದು ಯೋಚನೆ ಏನಂದರೆ, ಅವರೆಲ್ಲ ಸಾಯಲಿಕ್ಕೆ ಹುಟ್ಟಿದವರು, ನಾವು ಶಾಶ್ವತವಾಗಿ ಬದುಕುವುದಕ್ಕೆ ಹುಟ್ಟಿದವರು ಅಂತ ಹೀಗೆ ಆಲೋಚಿಸ್ತಾನೆ. ಅವನು 99 ವರ್ಷದ ವ್ಯಕ್ತಿ. ಅವನನ್ನು ಆಸ್ಪತ್ರೆಯಲ್ಲಿ ಡಾಕ್ಟ್ರು ಹೇಳಿದರು, ಮಕ್ಕಳೇ ಕರ್ಕೊಂಡು ಹೋಗಿ, ನಾವೇನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರು ಏನು ಬೇಕಾದರೂ ಕೇಳಲಿ, ನೀವು ಕೊಟ್ರಿ, ಅದು ಬೇಡ ಇದು ಬೇಡ ಅಂತೆಲ್ಲ ಪತ್ತೆಗೀತ್ಯ ಮಾಡಿಸಿ ಕೊನೆ ಕಾಲದಲ್ಲಿ ಒದ್ದಾಡಿಸಬೇಡಿ ಅಂತ ಇಷ್ಟೆಲ್ಲ ಗುಟ್ಟಿನಲ್ಲಿ ಹೇಳ್ತಾರೆ ಡಾಕ್ಟ್ರು. ಇವನು ಮಕ್ಕಳನ್ನು ಕರೆದು ಕೇಳ್ತಾನೆ, ಏನಂತೆ ಡಾಕ್ಟ್ರಿಗೆ, ಆಗೋದಿಲ್ಲ ನನ್ನನ್ನು ಉಳಿಸಲಿಕ್ಕೆ, ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ, ಮಾಡಿಟ್ಟದ್ದಿದೆ ಮನೆಯಲ್ಲಿ ಬೇಕಾದಷ್ಟು. ಅಂದರೆ ಇವನ ಅಭಿಪ್ರಾಯ ಏನಿರ್ತದೆ, ನಾನು ಅಕಸ್ಮಾತ್ ಸತ್ತರೆ ಆ ಡಾಕ್ಟ್ರು ಸರಿ ಹೋದದ್ರಿಂದ ಸಾಯ್ತೇನೆ ಹೊರತು ನಾನು ವಸ್ತುತಃ ಸಾಯುವವನಲ್ಲ ಅಂತ ಮನುಷ್ಯನಲ್ಲಿ ಈ ಭಾವನೆ ಇರ್ತದೆ. ಈ ಭಾವನೆಯೇ ಅದ್ಭುತ ಅಂತ ಹೇಳ್ತಾನೆ ಧರ್ಮರಾಜ. ಯಾರು ಪ್ರಪಂಚದಲ್ಲಿ ಶಾಶ್ವತವಾಗಿದ್ದಾನೆ ಹೇಳಿ? ಭಗವಂತ ಶ್ರೀರಾಮಚಂದ್ರನೂ ಕೂಡ ಒಂದು ಕಾಲದಲ್ಲಿ ಸಮಾಯಾತ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಹೋದ. ಹಾಗಾದರೆ ದೇವರೇ ಇಳಿದು ಬಂದರೂ ಕೂಡ ಮನುಷ್ಯಾವತಾರಿಯಾಗಿ ಬಂದಾಗ ಈ ಮಾನವ ಶರೀರಕ್ಕೆ ಅಂತ ಇರುವ ಚೌಕಟ್ಟಿನ ಆಯುಷ್ಯವನ್ನು ಮೀರಿ ಇಲ್ಲಿ ವಾಸಿಸುವುದಿಲ್ಲ ಅಂತ ಆದ ಮೇಲೆ ಸಾಮಾನ್ಯ ಹುಲು ಮಾನವ ಅವನು ಹೇಗೆ ಶಾಶ್ವತವಾಗಿರುವುದಕ್ಕೆ ಸಾಧ್ಯ? ಅಹನ್ಯಹನಿ ದಿನವೂ ಕೂಡ ಭೂತಾನಿ ಗಮಿಷ್ಯಂತಿ ಯಮಾಲಯಂ. ಯಮಸದನಕ್ಕೆ ಭೂತಗಳು ಮನುಷ್ಯರು. ಭೂತ ಅಂದರೆ ಪಿಲಿಚಾಮುಂಡಿ ಅಂತ ಆಲೋಚನೆ ಮಾಡಬೇಡಿ, ಮನುಷ್ಯನಿಗೆ ಭೂತ ಅಂತ ಹೆಸರು. ಭೂತ ಅಂತ ಹೇಳಿದರೆ ಭೂತಿಮದ್ಭೂತಂ, ಯಾವುದು ಉತ್ಕರ್ಷವನ್ನು ಜೀವನದಲ್ಲಿ ಪಡೆಯುತ್ತೋ ಅದಕ್ಕೆಲ್ಲ ಭೂತ ಅಂತ ಹೆಸರು. ಭೂತಾನಿ ಗಮಿಷ್ಯಂತಿ ಯಮಾಲಯಂ. ಇಷ್ಟಿದ್ದು ಶೇಷಾಹ ಸ್ಥಾವರಮಿಚ್ಛಂತಿ. ಆದರೆ ಉಳಿದವರು ನಾವು ಶಾಶ್ವತವಾಗಿ ಇರುವವರು, ಸ್ಥಾವರರು ಅಂತ ಯೋಚನೆ ಮಾಡ್ತಾರಲ್ಲ. ಕಿಮಾಶ್ಚರ್ಯ ಮತಃಪರಂ. ಇಷ್ಟು ವಿವೇಕ ಇಲ್ಲದೆ ಮನುಷ್ಯ ಬದುಕ್ತಾನೆ, ಸಾವಿನ ಬಗ್ಗೆ ಎಚ್ಚರವಿಲ್ಲದೆ. ಸಾವು ಇದೆ ನಿಶ್ಚಯ ಅಂತಾದ ಮೇಲೆ ಆ ಪಾರತ್ರಿಕವಾದ ಸಾಧನೆಯನ್ನು ಮಾಡಿಕೊಂಡು ಕೊನೆಗೆ ಬೇಕಾದದ್ದು ಯಾವುದು? ನಾವಿಲ್ಲಿ ಸಂಪಾದಿಸಿದ್ದು ಉಳಿಯುವುದಿಲ್ಲ ಅಂತಾದರೆ ಆ ಕಾಲಕ್ಕೂ ಉಳಿಯಬಹುದಾದಂತಹ ಧರ್ಮ ಸಂಪಾದನೆಯಲ್ಲಿ ತನ್ನನ್ನು ತೊಡಗಿಸಬೇಕಲ್ಲ. ಆದರೆ ಅವನಿಗೆ ಪಾರತ್ರಿಕ ಚಿಂತನೆ ಬರದೇ ಇರುವುದಕ್ಕೆ ಕಾರಣ ಮರಣದ ಎಚ್ಚರ ಇಲ್ಲದೆ ಇರುವುದು. ಈ ಮರಣದ ಎಚ್ಚರ ಮನುಷ್ಯನಿಗಿಲ್ಲ ಅನ್ನೋದು ದೊಡ್ಡ ಆಶ್ಚರ್ಯ. ಆ ಯಕ್ಷನಿಗೆ ಅದರಿಂದಲೂ ಖುಷಿಯಾಗ್ತದೆ. ಏನು ಎಷ್ಟು ಚಂದ ಉತ್ತರ ಕೊಡ್ತಾ ಇದ್ದಾನೆ ಇವನು. ಇವನಿಗೆ ಇನ್ನಷ್ಟು ಪ್ರಶ್ನೆ ಕೇಳಬೇಕು. ಮುಂದುವರಿಸಿದ, ವಾರ್ತಿಕ ವಾರ್ತೆ ಯಾವುದು ಅಂತ ಒಂದು ಪ್ರಶ್ನೆ ಕೇಳಿದ. ವಾರ್ತೆ ಯಾವುದಾಗಬೇಕು? ಮನುಷ್ಯನಿಗೆ ಗೊತ್ತಿಲ್ಲದೆ ಇದ್ದ ವಿಷಯಕ್ಕೆ ವಾರ್ತೆ ಅಂತ ಹೆಸರು. ಅದು ನ್ಯೂಸ್ ಅಂದರೆ ಅದು ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂತ ಹೇಳ್ತಾರಲ್ಲ. NEWS ಅಂದರೆ 4 ದಿಕ್ಕಿನಿಂದ ಬರ್ತಕ್ಕಂಥದ್ದು ವಾರ್ತೆ. ಅದಾಗುವುದಿಲ್ಲ. ನಮಗೆ ಗೊತ್ತಿರುವ ವಿಷಯಗಳೇನುಂಟು, ಅಜ್ಞಾತೋ ಹಿ ವಿಷಯೋ ಭವತಿ. ನಮಗೆ ಯಾವುದು ತಿಳಿದಿಲ್ಲ ಅದನ್ನು ವಾರ್ತೆ ಅಂತ ಕರಿಬೇಕು. ಯಾರಾದರೂ ತಿಳಿದ ವಿಷಯವನ್ನು ಹೇಳಿದರೆ ಅದೊಂದು ವಾರ್ತೆಯ, ಗೊತ್ತೇ ಇದೆ ಬಿಡು ಅಂತೇವೆ. ವಾರ್ತೆ ಅಂತ ಹೇಳಬೇಕಾದ್ರೆ ಅಜ್ಞಾತವಾದದ್ದಾಗಬೇಕು, ಅಥವಾ ವಿಪರೀತ ಜ್ಞಾತವಾದರೂ ಆಗುತ್ತೆ. ತಪ್ಪಾಗಿ ತಿಳಿದದ್ದನ್ನು ಸರಿಯಾಗಿ ತಿಳಿಸಿದರೆ ಅದು ಒಂದು ವಾರ್ತೆಯಾಗ್ತದೆ, ಅಥವಾ ಸಂದಿಗ್ಧವಾದದ್ದನ್ನು ಸ್ಪಷ್ಟಪಡಿಸಿದರೆ ಅದು ವಾರ್ತೆಯಾಗುತ್ತೆ. 3 ಥರದ ವಾರ್ತೆಗಳು. ಒಂದು ಸಂದಿಗ್ಧವಾದದ್ದಕ್ಕೆ ಸರಿಯಾಗಿ ತಿಳಿಸುವಿಕೆ, ವಿಪರೀತ ಜ್ಞಾತವಾದದ್ದನ್ನು ಸರಿ ತಿಳಿಸುವುದು, ಅಜ್ಞಾತವಾದದ್ದನ್ನು ಸ್ಪಷ್ಟಪಡಿಸುವುದು. ಈ 3 ಥರದ ವಾರ್ತೆಗಳುಂಟು. ಧರ್ಮಜ ಹೇಳ್ತಾನೆ, ವಾರ್ತೆ ಯಾವುದು ಅಂದರೆ ಒಬ್ಬ ಅಡಿಗೆಯವ, ಅವನ ಕಥೆ ಇದು ವಾರ್ತೆ ಅಂತಾನೆ. ಒಂದು ವಾರ್ತೆಯನ್ನು ಹೇಳ್ತಾನೆ, ಏನಂದರೆ ಒಬ್ಬನೊಬ್ಬ ಅಡಿಗೆಯವ ಕರ್ರಗಿದ್ದಾನೆ. ಅದು ಯಾಕೆ ಅಡಿಗೆಯವರನ್ನು ಕಪ್ಪು ಮಾಡಿದ್ದಾರೋ ಗೊತ್ತಿಲ್ಲ. ಅವನು ಕಾಲ ಅಂದರೆ ಕಪ್ಪಾದ ಅಡಿಗೆಯವ, ದೊಡ್ಡದಾದ ಭಾಂಡದಲ್ಲಿ, ಭಾಂಡ ಅಂದರೆ ಕೊಪ್ಪರಿಗೆ, ದೊಡ್ಡ ಪಾತ್ರೆಯಲ್ಲಿ ಮುಚ್ಚಳವನ್ನು ಹಾಕಿ ಅದರ ಒಳಗೆ ನನ್ನ ಮುಂದಿರುವ ನನ್ನ ಹಿಂದಿರುವ ಆಗಿ ಹೋಗಿರುವ ಈಗಿರುವ ಎಲ್ಲ ಜೈವರನ್ನು ಕೂಡ ಹಾಕಿ ಆ ಪಾತ್ರೆಯ ಒಳಗೆ ಹಾಕಿ, ಆ ಪಾತ್ರೆಗೆ ಕೆಳಗಿನಿಂದಲೂ ಮೇಲಿನಿಂದಲೂ ಬೆಂಕಿಯನ್ನು ಹಚ್ಚಿ, ದೊಡ್ಡದಾದ ದರ್ವಿ
ಸಟ್ಟುಗ ಹಾಕಿ ಅದನ್ನು ಮೇಲೆ ಕೆಳಗೆ ಅಡಿಗೆ ಮಾಡ್ತಾ ಇದ್ದಾನೆ ಅನ್ನುವುದು ಒಂದು ವಾರ್ತೆ ಅಂತ ಧರ್ಮಜ ಹೇಳುವ ವಾರ್ತೆ ಇದು. ಒಬ್ಬ ಕಾಲ ಅಂತಕ್ಕಂತಹ ಅಡಿಗೆಯವಂತೆ. ಅವನು ಹೇಳ್ತಾನೆ ಅಡಿಗೆ ಅಂದರೆ ಕಾಲ ಅಂದರೆ ಇದೇ ಕಾಲ, ವರ್ಷ ಸಂವತ್ಸರಗಳು ಮತ್ತೆ ಅಷ್ಟು ಸೇರಿದರೆ ಸಂವತ್ಸರ ಚಕ್ರ, 60 ಸಂವತ್ಸರ ಆದರೆ ಒಂದು ಷಷ್ಠಿ ಪೂರ್ತಿ ಶಾಂತಿ, ಆಮೇಲೆ 2ನೇ ಸಂವತ್ಸರ ಚಕ್ರ, ಇದೆಲ್ಲ ಇದೇ ಕಾಲ. ಈ ಕಾಲ ಅಂತಕ್ಕಂಥವ ಒಬ್ಬ ಅಡಿಗೆಯವ. ಅವನು ಎಲ್ಲ ಪ್ರಾಣಿಗಳನ್ನು ಕೂಡ ಪಚನ ಮಾಡ್ತಾ ಇದ್ದಾನೆ, ಪಾಕ ಮಾಡ್ತಾ ಇದ್ದಾನೆ, ಬೇಯಿಸ್ತಾ ಇದ್ದಾನೆ. ಬೆಂದದ್ರಿಂದಲೇ ಅಲ್ವಾ ಮೊದಲಿದ್ದ ಚರ್ಮ ಇಷ್ಟು ಚೆನ್ನಾಗಿದ್ದದ್ದು, ಆಮೇಲೆ ಸ್ವಲ್ಪ ಸುಕ್ಕಾಗಿ ಆಮೇಲೆ ಎಳೆದ್ರೆ ಒಂದಿಷ್ಟು ದೂರ ಬಂದು, ಇದೆಲ್ಲ ಬೇಯುವುದರಿಂದ ಆಗತಕ್ಕಂಥ ಪ್ರಸಂಗ. ಸ್ವಲ್ಪ ಬದನೆಯನ್ನು ಬೇಯಿಸಿದರೆ ಗೊತ್ತಾಗುತ್ತೆ. ಬದನೆ ಚೆನ್ನಾಗಿ ನೈಸಾಗಿರ್ತದೆ, ಅದರಲ್ಲಿ ಕೆಲವು ಸಲ ಮುಖ ನೋಡಲಿಕ್ಕೂ ಆಗುತ್ತೆ. ಆ ಬದನೆಯಲ್ಲಿ ಏನೋ ಪ್ಲಾಸ್ಟಿಕ್ ಅಂಟಿಸಿದ ಹಾಗೆ ಇರ್ತದೆ. ಆದರೆ ಅದನ್ನು ಸ್ವಲ್ಪ ಬೇಯಿಸಿ ಆಮೇಲೆ ಚರ್ಮವನ್ನು ಕೀಳಲಿಕ್ಕೆ ಬರ್ತದೆ, ಎಳೆದ್ರೆ ಇಷ್ಟು ಬರ್ತದೆ. ಆದ್ದರಿಂದ ಈ ಎಲ್ಲ ಪ್ರಾಣಿಗಳನ್ನು ಕಾಲ ಅನ್ನುವ ಪುರುಷ ಬೇಯಿಸ್ತಾ ಇದ್ದಾನೆ. ಬೇಯಿಸುವುದಕ್ಕೆ ಪಾತ್ರೆ ಯಾವುದು? ಬೇಯಿಸುವುದಕ್ಕೆ ಪಾತ್ರೆ ಪೃಥಿವೀ ಭಾಂಡಂ, ಪೃಥಿವಿ ಎಂಬ ಪಾತ್ರೆ. ಅದಕ್ಕೆ ಮುಚ್ಚಳ ಯಾವುದು? ದ್ಯೌಹು ಪಿಧಾನಂ, ಅಂದರೆ ಈ ಭೂಮಿ ಎಂಬಂತಹ ಪಾತ್ರೆ, ಅದರ ಮೇಲೆ ದ್ಯೌರ ಪಿಧಾನಂ ಅಂತ ಆಕಾಶವೆಂಬಂತಹ ಮುಚ್ಚಳ. ಈ ಮುಚ್ಚಳವನ್ನು ಹಾಕಿ ಜೀವಿಗಳನ್ನು ಅದರ ಒಳಗೆ ಹಾಕಿ ಇಂಧನ ಸೌದೆ ಕಟ್ಟಿಗೆಗಳನ್ನು ಹಾಕ್ತಾ ಇದ್ದಾನೆ. ಯಾವುದು ಕಟ್ಟಿಗೆ? ರಾತ್ರಿ ಹಗಲುಗಳೆಂಬ ಕಟ್ಟಿಗೆಗಳು. ರಾತ್ರಿ ಹಗಲುಗಳೆಂಬ ಕಟ್ಟಿಗೆಗಳನ್ನು ಹಚ್ಚಿದ ಬೆಂಕಿ ಯಾವುದು? ಅದು ಸೂರ್ಯಾಗ್ನಿನ, ಸೂರ್ಯನೇ ಅಗ್ನಿ. ಸೂರ್ಯನೆಂಬ ಅಗ್ನಿ ಹಗಲು ರಾತ್ರಿಗಳೆಂಬ ಇಂಧನಗಳ ಮೂಲಕ ಈ ಪಾತ್ರೆಯಲ್ಲಿ ಎಲ್ಲ ಜೀವರನ್ನು ಹಾಕಿ ಒಂದು ಸೌಟು, ಆ ಸೌಟಲ್ಲಿ ಮೇಲೆ ಕೆಳಗೆ ಮಾಡ್ತಾನಂತೆ. ಸೌಟು ಯಾವುದು? ಶಿಶಿರ ವಸಂತ, ಅದು ಋತುಗಳು. ಶಿಶಿರ ವಸಂತ ಅನ್ನುವ ಋತುಚಕ್ರ ಏನಿದೆ, ಋತುಗಳೆಂಬ ದರುವಿಯಿಂದ ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ದಾನೆ ಅನ್ನುವುದು ಒಂದು ವಾರ್ತೆ. ಅಂದರೆ ಮತ್ತೆ ವಾರ್ತೆಯ ವಿಷಯದಲ್ಲೂ ಧರ್ಮರಾಜ ಹೇಳುವುದಕ್ಕೆ ಹೊರಟದ್ದೇನು? ಮನುಷ್ಯನಿಗೆ ಸಾವಿನ ಬಗ್ಗೆ ಎಚ್ಚರಬೇಕು. ಇದೊಂದು ಬಹಳ ಮುಖ್ಯವಾದ ವಿಷಯ. ಸಾವಿನ ಎಚ್ಚರ ಅನ್ನುವುದು ಧರ್ಮಜ ಮತ್ತು ಯಕ್ಷ ಪ್ರಶ್ನೆಯಲ್ಲಿ 5 ಬಾರಿ 5 ಪ್ರಶ್ನೆಗಳ ಉತ್ತರದಲ್ಲಿ ಬರತಕ್ಕಂಥ ವಿಷಯ. ಸಾಮಾನ್ಯವಾಗಿ ಬದುಕಲು ಕಲಿಯಿರಿ ಅಂತ ಪುಸ್ತಕಗಳನ್ನು ಅನೇಕರು ಬರೀತಾರೆ. ನಿಜವಾಗಿ ಸಾಯಲು ಕಲಿಯಿರಿ ಅಂತ ಒಂದು ಪುಸ್ತಕ ಅವಶ್ಯ ಬರಿಬೇಕಾದ್ದು. ಯಾಕಂದರೆ ಬದುಕುವುದಕ್ಕೆ ಜನರಿಗೆ ಕಲಿಸದೇ ಹೋದರೂ ಕಲಿತಾರೆ ಅವರು. ಅದು ನೀರಿಗೆ ಬಿದ್ದರೆ ಈಜು ಬರುವ ಹಾಗೆ. ನಾಯಿಗಳಿಗೆ ಈಜುವುದಕ್ಕೆ ಯಾರು ಕಲಿಸಿದ್ದಾರೆ ಹೇಳಿ? ನೀರಲ್ಲಿ ಬಿಸಾಡಿ, ಅದು ನಮಗಿಂತ ಚೆನ್ನಾಗಿ ಈಜುತ್ತೆ. ಬಿದ್ದ ಮೇಲೆ ಏನಾದರೂ ಮಾಡಿಕೊಂಡು ಈಜುವಂಥ ಸ್ವಭಾವ ಮನುಷ್ಯನಲ್ಲೂ ಸಾಮರ್ಥ್ಯ ಇದೆ ಅಂತದ್ದು. ಬದುಕಲು ಕಲಿಯಿರಿ ಅಂದರೆ ವಿಶಿಷ್ಟವಾದ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ ಅನ್ನೋ ಅರ್ಥದ ಬರಹಗಳು. ಆದರೆ ಮರಣದ ಎಚ್ಚರ ಮನುಷ್ಯನಿಗೆ ಬಹಳ ಮುಖ್ಯ. ಒಂದು ಮಾತಿದೆ, ಪ್ರತಿಯೊಬ್ಬನೂ ವಿದ್ಯೆಯನ್ನು ಸಂಪಾದಿಸಬೇಕು, ಪ್ರತಿಯೊಬ್ಬನೂ ದುಡ್ಡನ್ನೂ ಸಂಪಾದಿಸಬೇಕು, ಪ್ರತಿಯೊಬ್ಬನೂ ಕೂಡ ಧರ್ಮವನ್ನು ಸಂಪಾದನೆ ಮಾಡಬೇಕು. ಅವನು ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದರೆ ಅವನ ಎಚ್ಚರ ಮನಸ್ಸಿನಲ್ಲಿ ಏನಿರಬೇಕಂದ್ರೆ, ನನಗೆ ಮುಪ್ಪೇ ಇಲ್ಲ ಅಂತ ಎಚ್ಚರ ಬೇಕು. ನಾನು ಮುದುಕನಾಗಿಲ್ಲ ಅಥವಾ ಮುದುಕನಾಗುವುದಿಲ್ಲ. ಅವನಿಗೆ 85 ವರ್ಷ ಆಗಿದ್ರೂ ಕೂಡ ಓದಿದ್ರೆ ಬರುತ್ತೇವ. ನಾನು ಇಲ್ಲಿ ತನಕ ಭಗವದ್ಗೀತೆ ಓದಲಿಲ್ಲ, ಮಹಾಭಾರತದ ವನಪರ್ವದಲ್ಲಿ ಭಾರಿ ವಿಚಾರಗಳುಳ್ಳಂತೆ ಈಗ ಓದಲಿಲ್ಲ, ಈಗ ಒಂದು ಸಲ ಓದ್ತೇನೆ ಅಂತ 85 ಆದಮೇಲೆ ಓದ್ಬೋದು. ಅಲ್ಲ, ನನಗೆ 85 ಆಯಿತು, ಇನ್ನೇನು ತಲೆಗೆ ಬರುತ್ತೆ, ಬೇಡ ಅಂತ ಬಿಡುವುದಲ್ಲ. ಯಾಕಂದರೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯಿತು. ನಾನು ಅಜರ, ಮುಪ್ಪು ಬಂದಿಲ್ಲ ನನಗೆ ಅನ್ನುವ ಎಚ್ಚರ ಇಟ್ಟುಕೊಂಡು ಅದು ಎಷ್ಟು ವರ್ಷವಾದರೂ ಕೂಡ ಆತ ವಿದ್ಯೆಯನ್ನು ಸಂಪಾದನೆ ಮಾಡುವುದಕ್ಕೆ ಮುನ್ನುಗ್ಗಬೇಕು. ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ನಾನು ಅಮರ ಅನ್ನುವ ಎಚ್ಚರ ಬೇಕು. ನನಗೆ ಮರಣ ಇಲ್ಲ, ಯಾಕಂದರೆ ನಾಳೆಲ್ಲ ನಾಡಿದ್ದು ಸಾಯುವುದು, ಏನು ದುಡ್ಡು ಮಾಡುವುದು ಅಂತ. ಈ ಸಾಯ್ತೇನೆ ಅನ್ನೋ ಎಚ್ಚರ ಬಂದರೆ ಅವತ್ತು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದು ಅಮರತ್ವ ಜ್ಞಾನದಿಂದ ದುಡ್ಡು ಸಂಪಾದಿಸಬೇಕು. ಅದರ ಜೊತೆಗೆ ಧರ್ಮ ಸಂಪಾದನೆ ಮಾಡಬೇಕು, ಪುಣ್ಯ ಸಂಪಾದನೆ. ಅದಕ್ಕೋಸ್ಕರ ಅವನಿಗೆ ಎಚ್ಚರ ಬೇಕಂತೆ. ಏನು? ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ. ಆ ಮೃತ್ಯು ದೇವತೆ ಬಂದು ಜುಟ್ಟು ಹಿಡಿದು ಎಳಿಲಿಕ್ಕೆ ಶುರು ಮಾಡಿದ್ದಾನೆ ಅನ್ನುವ ಪ್ರಜ್ಞೆಯಲ್ಲಿ ಆತ ಧರ್ಮಾಚರಣೆಯನ್ನು ಮಾಡ್ತಾ ಇರಬೇಕು. ತುಂಬ ಕಷ್ಟ, ಒಂದಕ್ಕೊಂದು ವಿರುದ್ಧ. ಮೃತ್ಯು ಶಿರಸ್ಸಿನಲ್ಲಿ ಹಿಡ್ಕೊಂಡಾಗಿದೆ, ಧರ್ಮಾಚರಣೆ ಮಾಡಬೇಕು, ಆ ಪ್ರಜ್ಞೆ ಬೇಕು. ನಾನು ಸಾಯುವುದೇ ಇಲ್ಲ ಅನ್ನೋ ಪ್ರಜ್ಞೆಯಿಂದ ದುಡ್ಡು ಸಂಪಾದನೆ ಮಾಡಬೇಕು. ಇದು ಎರಡು ಒಟ್ಟಿಗೆ ಆಗುವುದು ಹೇಗೆ ಸಾಧ್ಯ? ಈ ಎರಡನ್ನೂ ಕೂಡ ಕಾಲಕ್ಕೆ ಅನುಗುಣವಾಗಿ ತನ್ನಲ್ಲಿ ರೂಪಿಸಿಕೊಳ್ಳುವವನಿಗೆ ವಿಚಕ್ಷಣ ಅಂತ ಹೆಸರು. ವ್ಯಾಸರು ಹೇಳುವ ಮಾತಿದು. ವಿರುದ್ಧವಾದದ್ದನ್ನು ಕೂಡ ಕಾಲಾನುಗುಣವಾಗಿ ಹೊಂದಿಸಿಕೊಳ್ಳುವವ. ಧರ್ಮಾಚರಣೆಯ ವಿಷಯದಲ್ಲಿ ಈ ಶರೀರ ಶಾಶ್ವತ ಅಲ್ಲ ಅನ್ನೋ ಜ್ಞಾನ ಇರಬೇಕು. ಸಂಪಾದನೆಯ ವಿಷಯದಲ್ಲಿ
ಧರ್ಮ ಸಾಧನೆಗೋಸ್ಕರ ಅರ್ಥ ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥವೂ ಪುರುಷಾರ್ಥ ಅನ್ನುವ ಎಚ್ಚರ ಬೇಕು. ಆ ಎಚ್ಚರದ ಹಿನ್ನೆಲೆಯಲ್ಲಿ ಈ ಶರೀರದಲ್ಲಿ 100 ವರ್ಷ ಬದುಕುವುದಕ್ಕೆ ಅವಕಾಶ ಇದೆ ಅನ್ನುವ ಎಚ್ಚರವೂ ಕೂಡ ಬೇಕು. ಈ ಬೇರೆ ಬೇರೆ ವಿಷಯಗಳಲ್ಲಿ ವಿರುದ್ಧವಾದ ವಿಷಯಗಳನ್ನು ಕೂಡ ತನ್ನಲ್ಲಿ ತೊಡಗಿಸಿಕೊಂಡು ಸಾತ್ವಿಕವಾದ ಸಾಧನೆಯನ್ನು ಮಾಡತಕ್ಕಂಥವನು ವಿಚಕ್ಷಣ ಎನಿಸ್ತಾನೆ. ಆದ್ದರಿಂದ ಈ ಕಾಲದ ಮೂಲಕ ಪಾಕ ನಡೆಯುತ್ತೆ ಅನ್ನುವ ವಾರ್ತೆ, ಅದೇ ವಾರ್ತೆ ಅಂತ ಹೇಳ್ತಾನಲ್ಲ ಧರ್ಮಜ, ಅದರ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬನಿಗೂ ಈ ಶರೀರ ಅಶಾಶ್ವತ ಅನ್ನುವ ಎಚ್ಚರದ ಮೂಲಕ ಧಾರ್ಮಿಕತೆ ಬೇಕು ಅನ್ನುವುದನ್ನು ಆತ ಹೇಳ್ತಾ ಇದ್ದಾನೆ. ಮತ್ತೊಂದು ಪ್ರಶ್ನೆ ಕೇಳಿದ್ದ ಯಕ್ಷ, ಕಹ ಪಂಥಾಹ, ಯಾವುದು ಮಾರ್ಗ ಅಂತ ಒಂದು ಪ್ರಶ್ನೆ ಕೇಳಿದ್ದ. ನಾವು ಯಾವುದು ಮಾರ್ಗ? ಗುರಿಯನ್ನು ಮುಟ್ಟಿಸುವಂಥದ್ದು ಮಾರ್ಗ. ನಮ್ದೆಲ್ಲ ಹೀಗೆ ಉತ್ತರ ಇರ್ತದೆ, ನಾವು ಹೀಗೆ ಉತ್ತರ ಕೊಡುವುದು. ಅದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಯಾಕೆ ನಿಲ್ತದೆ? ಅದಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋಲ್ಲ, ಅದಕ್ಕೆ ನಿಲ್ಲುತ್ತೆ. ಇದು ನಮ್ಮ ಉತ್ತರಗಳು. ಮಾರ್ಗ ಯಾವುದು ಅಂತ ಕೇಳಿದರೆ ಏನು ಉತ್ತರವನ್ನು ಕೊಡಬೇಕು? ಇವನು ಹೇಳ್ತಾನೆ, ಯಾವುದನ್ನು ಮಾರ್ಗ ಅಂತ ಹೇಳೋದು? ಯಾಕೆಂತ ಹೇಳಿದರೆ ತರ್ಕೋಪ್ರತಿಷ್ಠ. ತರ್ಕ ಮಾರ್ಗ ಅಂದರೆ ದೇವರನ್ನು ಕಾಣುವುದಕ್ಕೆ ದಾರಿ ಅಂತ ಅರ್ಥ. ದೇವರನ್ನು ಕಾಣುವುದಕ್ಕೆ ಯಾವುದು ದಾರಿ ಅಂತ ಕೇಳಿದರೆ ಏನು ಹೇಳಬೇಕು? ನಾವು ಅನೇಕ ಇದೆ, ಸಾಂಖ್ಯ ಇದೆ, ಯೋಗ ಇದೆ, ನ್ಯಾಯ ವೈಶೇಷಿಗಳಿದ್ದಾವೆ, ಬೌದ್ಧರು ಇನ್ನೇನೋ ಒಂದು ಮಾರ್ಗವನ್ನು ಹೇಳಿದ್ದಾರೆ. ಈ ಕಡೆಯಿಂದ ಅದ್ವೈತ ಸಿದ್ಧಾಂತ ಒಂದು ಹೇಳ್ತದೆ, ದ್ವೈತ ಸಿದ್ಧಾಂತ ಮತ್ತೊಂದು ಮಾರ್ಗವನ್ನು ಹೇಳ್ತದೆ, ವಿಶಿಷ್ಟಾದ್ವೈತ ಸಿದ್ಧಾಂತ ದ್ವೈತಾನುಸಾರಿಯಾಗಿಯೇ ಸ್ವಲ್ಪ ಲೆಫ್ಟ್ ಟರ್ನ್ ಮಾಡಿ ಅಂತ ಹೇಳ್ತದೆ. ಚೂರು ಮಾರ್ಗವನ್ನು ಅನೇಕರು ಅನೇಕ ಬಗೆಯಲ್ಲಿ ಹೇಳಿದ್ದಾರಲ್ಲ. ಆದ್ದರಿಂದ ಕಹ ಪಂಥಾಹ ಅಂತ ಹೇಳಿದರೆ ಏನು ಹೇಳಬೇಕು? ಇವು ಹೇಳ್ತಾನೆ, ತರ್ಕದ ಮೂಲಕ ದೇವರನ್ನು ತಿಳಿಯೋಣ, ತರ್ಕವೇ ದೇವರನ್ನು ತಿಳಿಯುವುದಕ್ಕೆ ಮಾರ್ಗ ಅಂತ ಹೇಳಿದರೆ ತರ್ಕ ಅಪ್ರತಿಷ್ಠ. ತರ್ಕ ಅದಕ್ಕೊಂದು ನೆಲೆ ಇಲ್ಲ, ಅದಕ್ಕೆ ಫೌಂಡೇಶನೇ ಇಲ್ಲ. ಯಾಕೆ ಅಂತ ಹೇಳಿದರೆ ಮನುಷ್ಯನ ತಲೆಯಲ್ಲಿ ಏನಿರ್ತದೋ ಅದಕ್ಕೆ ಅನುಗುಣವಾಗಿ ತರ್ಕ ಒಳಗೆ ಸೇರಿಕೊಳ್ಳುತ್ತೆ. ದೇವರು ಇಲ್ಲ ಅಂತ ಸಾಧಿಸಬೇಕು ಅಂತ ನನ್ನ ಮನಸ್ಸಲ್ಲಿದ್ದರೆ, ದೇವರಿಲ್ಲ ಅನ್ನೋದಕ್ಕೆ 100 ತರ್ಕ ಮಾಡ್ತೇವೆ. ಅಲ್ಲ, ದೇವರಿದ್ದಿದ್ರೆ ನಮ್ಮನ್ನೆಲ್ಲ ಹೀಗೆ ಇಡ್ಲಿಕ್ಕೆ ಬಿಡ್ತಿದ್ನ? ಹೀಗೆಲ್ಲ ಶುರು ಮಾಡ್ತೇವೆ. ಇಷ್ಟು ಮಳೆ ಕೊಡ್ತಿದ್ನ? ಅವನು ಕಾಲಕ್ಕೆ ಸರಿಯಾಗಿ ಮಳೆ ಅಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಮಾಡಬೇಕೋ ಬೇಡ? ಸಮುದ್ರದಲ್ಲಿ ಮಳೆ ಸುರಿಸ್ತಾನೆ ಅಂದರೆ ಆ ದೇವರಿಗೆ ಮಂಡೆ ಇದೆಯಾ? ಹೀಗೆಲ್ಲ ಶುರು ಮಾಡ್ತೇವೆ. ತರ್ಕ ಮಾಡುವವನಿಗೆ ತಲೆಯಲ್ಲಿ ಏನಿದೆ ಆ ವಿಷಯವನ್ನು ಸಮರ್ಥನೆ ಮಾಡುವುದಕ್ಕೆ ಬೇಕಾಗಿ ತರ್ಕಗಳು ಹುಡ್ತಾ ಹೋಗ್ತವೆ. ದೇವರನ್ನು ಇದ್ದಾನೆ ಅಂತ ಸಾಧಿಸುವ ಮನಸ್ಸು ಅವನ ಬುದ್ಧಿಯಲ್ಲಿದೆ ಅಂತಾದರೆ ಅದಕ್ಕೆ 1000 ತರ್ಕಗಳು ಅವನಿಗೆ ಸಿಗ್ತದೆ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನ ಇವ ಸುಜ್ಞಾನಾಯ ಪ್ರೇಷ್ಠ ಅಂತ ಯಮ ನಚಿಕೇತನಿಗೆ ಹೇಳುವಂತಹ ಉಪನಿಷತ್ತಿನ ಒಂದು ಮಾತಿದೆ. ತರ್ಕದಿಂದ ದೇವರು ಇದ್ದಾನೆ ಅಂತಲೂ ಸಾಧಿಸ್ಲಿಕ್ಕೆ ಆಗುವುದಿಲ್ಲ, ತರ್ಕದಿಂದ ದೇವರು ಇಲ್ಲ ಅಂತಲೂ ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ತರ್ಕದಿಂದ ದೇವರು ಇದ್ದಾನೆ ಅಂತಲೂ ಸಾಧಿಸ್ಲಿಕ್ಕೆ ಆಗ್ತದೆ, ತರ್ಕದಿಂದ ದೇವರು ಇಲ್ಲ ಅಂತಲೂ ಸಾಧಿಸ್ಲಿಕ್ಕೆ ಆಗ್ತದೆ. ಅದು ಕುದುರೆಯೋ ಕತ್ತೆಯೋ ಅಂತ ಕೇಳಿ ತಾರ್ಕಿಕನ ಹತ್ರ. ಅವನು ಕೇಳ್ತಾನೆ, ನಿಮ್ಗೆ ಏನು ಉಂಟಾಗಬೇಕದು ಅಂತ ಕೇಳ್ತಾನೆ. ಅದು ಕುದುರೆ ಆಗಬೇಕಾ? ಬಿಡಿ ಅಂತ ಸಾಧಿಸ್ತಾನೆ. ಅವತ್ತ ಕುದುರೆ ಅಂತ ಸಾಧಿಸಿಬಿಡ್ತಾನೆ. 1 ಗಂಟೆ ತರ್ಕ ಮಾಡಿ ಕುದುರೆ ಅಂತ ಸಾಧಿಸ್ತಾನೆ. ನೀವೆಲ್ಲ ಕುದುರೆ ಅಂತೇಳಿ ಚಪ್ಪಾಳೆ ತಟ್ಟಬೇಕು. ಆಮೇಲೆ ಹೋಗುವಾಗ ಅವರು ಸಾಧಿಸಿದ್ರು, ವಸ್ತುತಃ ಕತ್ತೆ ಅಂತ ಹೇಳ್ಕೊಂಡು ಹೋಗ್ತೀರಿ. ಆದರೆ ಅವರು ಸಾಧಿಸಿದ್ದಂತೂ ಸತ್ಯವೋ? ಇಲ್ಲ ಕೇಳ್ತಾನೆ, ಅದು ಕತ್ತೆ ಆಗಬೇಕಾ ನಿಮಗೆ? ಬಿಡಿ, ಅದನ್ನು ಸಾಧಿಸ್ತೇನೆ ಅಂತ ಅದು ಕತ್ತೆ ಅಂತ ಸಾಧಿಸ್ತಾನೆ. ನಾವು ಒಪ್ಪಲೇಬೇಕು, ಆ ತರ್ಕದ ಪ್ರಕಾರ, ಆ ನ್ಯಾಯದ ಪ್ರಕಾರ ಅಂಗೀಕಾರ ಮಾಡಲೇಬೇಕು. ಆದ್ರಿಂದ ತರ್ಕ ಅದನ್ನು ಕುದುರೆ ಅಂತಲೂ ಸಾಧಿಸುವುದಿಲ್ಲ, ಕತ್ತೆ ಅಂತಲೂ ಸಾಧಿಸುವುದಿಲ್ಲ. ಯಾಕಂದರೆ ಕುದುರೆ ಅಂತಲೂ ಸಾಧಿಸ್ಲಿಕ್ಕಾಗುತ್ತೆ, ಕತ್ತೆ ಅಂತಲೂ ಸಾಧಿಸ್ಲಿಕ್ಕಾಗುತ್ತೆ. ಯಾವುದು ಎಲ್ಲವನ್ನೂ ಸಾಧಿಸಿತೋ ಅದು ಏನನ್ನೂ ಸಾಧಿಸುವುದಿಲ್ಲ. ಇದು ತರ್ಕದ ಮೂಲಭೂತವಾದ ಸಿದ್ಧಾಂತ. ಹಾಗಾಗಿ ತರ್ಕ ಅಪ್ರತಿಷ್ಠ. ಸರಿ, ಆಗಮಗಳನ್ನು ಹೇಳೋಣ ಅಂದರೆ ಆಗಮಗಳು ಲೆಕ್ಕವೇ ಇಲ್ಲ. ಋಗ್ವೇದ ಹಾಗೆ ಹೇಳುತ್ತೆ, ಯಜುರ್ವೇದ ಹೀಗೆ ಹೇಳುತ್ತೆ, ಸಾಮವೇದ ಹೀಗೆ ಹೇಳುತ್ತೆ. ಒಟ್ಟಿನಲ್ಲಿ ಏನು ಹೇಳಿದ್ರು ಅಂತಲೇ ಗೊತ್ತಾಗುವುದಿಲ್ಲ. ಲೆಕ್ಕವಿಲ್ಲದ ಆಗಮಗಳುಂಟು. ಆದ್ರಿಂದ ಅದು ದಾರಿಯನ್ನು ತೋರಿಸುತ್ತೆ ಅಂದರೆ ಅದು ಆಗುವುದಿಲ್ಲ. ಹೋಗ್ಲಿ, ಹಾಗಾದರೆ ಇನ್ನು ಸ್ಮೃತಿಗಳುಂಟಲ್ವ, ಋಷಿಮುನಿಗಳು ಹೇಳಿದ ಮಾತು. ಋಷಿಗಳ ಮಾತು ಕೇಳೋಣ ಅಂದರೆ ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ. ಒಬ್ಬರ ಮಾತನ್ನು ಪ್ರಮಾಣ ಅಂತ ಹೇಳಬೇಕಲ್ಲ. ಈಗ ವಸಿಷ್ಠರು ಹೇಳಿದ್ದನ್ನು ಪ್ರಮಾಣ ಅಂತ ಹೇಳೋಣ ಅಂತ ಹೇಳಿದರೆ ಜಾಬಾಲರು ಬೇರೆ ಹೇಳಿರ್ತಾರೆ ರಾಮಚಂದ್ರನ ಮುಂದೆ. ಜಾಬಾಲರ ಮಾತನ್ನು ಪ್ರಮಾಣ ಅಂತ ಹೇಳೋಣ ಅಂತ ಹೇಳಿದರೆ ವಸಿಷ್ಠರ ಋಷಿಗಳ ಮಾತು ಬೇರೆ ಇದೆ. ಹಾಗಾದರೆ ಯಾವುದನ್ನು ನಾವು ಪ್ರಮಾಣ ಅಂತ ಹೇಳುವುದು? ಈ ಋಷಿಗಳ ಮಾತನ್ನು ಪ್ರಮಾಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಬ್ರಹ್ಮನ ತತ್ವಂ ಏನಿದೆ ಅದು ನಿಹಿತಂ ಗುಹಾಯ. ಇದು ಒಂದು ರೀತಿಯಲ್ಲಿ ಗಾಢವಾದ ಅಂಧಕಾರದಲ್ಲಿ ಇದ್ದ ಹಾಗೆ ಹೋಗಿದೆ. ಹಾಗಾಗಿ ದಾರಿ ಯಾವುದು ಗೊತ್ತೋ? ಮಹಾಜನೋ ಏನ ಗತಃ ಸಪಂಥ. ಇದು ಲೋಕದ ಗಾದೆ ಮಾತುಗಳಾಗಿ ಯಕ್ಷನೀತಿಯಲ್ಲಿ ಬಂದ ಒಂದು 5-6 ಮಾತುಗಳಲ್ಲಿ ಇದು ಸೇರುತ್ತೆ.
ಈ ದೇವರ ತತ್ವ ಎಂಬುದು ಗಾಢಾಂಧಕಾರದಲ್ಲಿ ಬಿದ್ದದ್ರಿಂದ ನಾವು ಶ್ರುತಿಯನ್ನು, ಸ್ಮೃತಿಯನ್ನು, ತರ್ಕವನ್ನು ಮಾರ್ಗ ಅಂತ ಹೇಳುವುದಕ್ಕಾಗುವುದಿಲ್ಲ. ದೇವರನ್ನು ತಿಳಿಯುವುದಕ್ಕೆ ಮಾರ್ಗ ಯಾವುದು ಗೊತ್ತೋ? ಮಹಾಜನೋ ಏನಗತಃ. ದೊಡ್ಡವರು ಹೇಗೆ ಸಾಗಿದ್ದಾರೆ ಅದನ್ನು ನೋಡಿಕೊಂಡು ನಾವು ಕೂಡ ದೇವರ ಕಡೆಗೆ ಸಾಗುವುದಕ್ಕೆ ಪ್ರಯತ್ನಿಸಬೇಕು. ಅವರು ನಡೆದು ಬಂದಂತಹ ಸದಾಚಾರ ಸಂಪ್ರದಾಯ ಪರಂಪರಾ ಪ್ರಾಪ್ತಿಯ ಏನಿದೆ ಆ ಪರಂಪರೆಯನ್ನು ಅನುಸರಿಸಿಕೊಂಡು ನಾವು ನಡೆಸಿಕೊಂಡು ಹೋಗಬೇಕು. ಒಂದು ಭಾದ್ರಪದ ಚತುರ್ದಶಿಯ ದಿವಸ ಮನೆಯಲ್ಲಿ 14 ದ್ರವ್ಯಗಳನ್ನು ಇಟ್ಟು ಒಂದು ಅನಂತನ ಚತುರ್ದಶಿ ವ್ರತ ಮಾಡಬೇಕು ಅಂತ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ನಾವು ಅದನ್ನು ಮಾಡಬೇಕು. ಯಾಕೆ, ಏನು, ನಾವೇ ಮಾಡಬೇಕು ಯಾಕೆ, ಪಕ್ಕದ ಮನೆಯಲ್ಲಿ ಯಾಕಿಲ್ಲ, ಇದೆಲ್ಲ ಇಲ್ಲ. ಮಹಾಜನೋ ಏನಗತಸ್ಸ ಬಂಥ. ಅದನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಋಷಿಗಳು ಹೇಳಲಿಲ್ಲ, ನಾವು ಯಾಕೆ ಮಾಡಬೇಕು? ಋಷಿಗಳ ಬಗ್ಗೆ ಪ್ರಶ್ನೆ ಮಾಡುವುದಲ್ಲ, ಯಾಕಂದರೆ ಋಷಿಗಳು ಸಾವಿರಾರು ಇದ್ದಾರೆ. ಯಾರು ಏನು ಹೇಳಿದ್ದಾರೆ ಅಂತ ನೀನು ಇವತ್ತು ತಿಳಿಯುವುದಕ್ಕೆ ಬೇಕಾದಷ್ಟು ಗ್ರಂಥಗಳಿಲ್ಲ. ನಿಮ್ಮ ಟ್ಯಾಬಲ್ಲಿ ಅಷ್ಟು ಗ್ರಂಥಗಳನ್ನು ಕೂಡ ಇನ್ಸ್ಟಾಲ್ ಮಾಡಲಿಲ್ಲ. ಹಾಗಾಗಿ ಅವರ ಮಾತನ್ನು ನೀನು ಇವತ್ತು ಹೀಗೆ ಅಂತ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ. ದೊಡ್ಡವರು ನಡೆದುಕೊಂಡು ಬಂದ ದಾರಿಯಲ್ಲಿ ಸಾಗು, ಅದು ಮಾರ್ಗ. ಮಹಾಜನಃ ಅಂದರೆ ವೇದವನ್ನು ಪ್ರಮಾಣ ಅಂತ ಒಪ್ಪುವವರು, ದೇವರ ಅಸ್ತಿತ್ವದ ಬಗ್ಗೆ ದೃಢವಾದಂತಹ ನಂಬಿಕೆ ಉಳ್ಳವರು. ಅಂಥವರು ಏನಗತಃ, ಆತ ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾನೋ ಅದು ಮಾರ್ಗ, ಅದನ್ನು ಅನುಸರಿಸಿಕೊಂಡು ಸಾಗುವುದು. ಈ ರೀತಿಯ ಪ್ರಶ್ನೆ ಉತ್ತರ. ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಕಹ ಬುದ್ಧಿಮಾನ್, ಬುದ್ಧಿವಂತ ಯಾರಪ್ಪ ಅಂತ ಪ್ರಶ್ನೆ. ಏನು ಉತ್ತರ ಕೊಡಬೇಕು? ಎಕನಾಮಿಕ್ಸ್ ಓದಿದವ ಅಂತ ಹೇಳಬೇಕು ಅಥವಾ ಪೊಲಿಟಿಕಲ್ ಸೈನ್ಸ್ ಓದಿದವ ಅಂತಲೋ? ಬುದ್ಧಿಮಾನ್ ಯಾರು? ಇವನು ಉತ್ತರ ಕೊಡ್ತಾನೆ, ವೃದ್ಧರಿಗೆ ಸೇವೆ ಮಾಡುವವ ಬುದ್ಧಿಮಾನ್. ವೃದ್ಧೋಪಸೇವಿ ಸ್ಯಾತ್. ಬುದ್ಧಿಮಾನ್ ವೃದ್ಧೋಪಸೇವಿ ಸ್ಯಾತ್. ಯಾರು ಹಿರಿಯರನ್ನು ಸೇವನೆ ಮಾಡ್ತಾನೋ ಅವನು ಬುದ್ಧಿಮಾನ್, ಹಿರಿಯರು ಹೇಳಿದ ಹಾಗೆ ಬದುಕ್ತಾನೋ ಅವನು ಬುದ್ಧಿಮಾನ್ ಅಂತ. ನಮ್ಮ ಚಿಂತನೆ ಸ್ವಲ್ಪ ಬೇರೆ ಥರ ಇರ್ತದೆ. ಯಾರು ಬುದ್ಧಿಶಾಲಿ? ಯಾರ ಹತ್ರವೂ ಕೇಳದೆ ತಾನೇ ನಿರ್ಧಾರ ಮಾಡ್ತಾನೆ ಅಂದರೆ ಬುದ್ಧಿಶಾಲಿ. ಇನ್ನೊಬ್ಬರ ಹತ್ರ ಕೇಳಿ ಅವರು ಹೇಳಿದ ಹಾಗೆ ವಿಚಾರ ಮಾಡಿ ನಿರ್ಧಾರ ಮಾಡ್ತಾನೆ ಅಂದರೆ ಬುದ್ಧಿಗೆಟ್ಟವ ಅಂತ ಅರ್ಥ. ಆದರೆ ಪ್ರಾಚೀನರು ಹಾಗೆ ಹೇಳುವುದಿಲ್ಲ. ದೊಡ್ಡವರು ನಿನಗಿಂತ ಹೆಚ್ಚು ತಿಳ್ಕೊಂಡಿರ್ತಾರೆ, ನೀನು ಅವರಿಗಿಂತ ಹೆಚ್ಚು ತಿಳ್ಕೊಂಡಿರ್ಬೋದು. ತಿಳಿವು ಬೇರೆ, ಅನುಭವ ಬೇರೆ. ತಿಳಿವನ್ನೇ ಮುಂದಿಟ್ಟುಕೊಂಡು ಸಿದ್ಧಾಂತ ಮಾಡುವುದಕ್ಕೆ ಅವಕಾಶ ಇಲ್ಲ, ನಿರ್ಧಾರ ತೆಗೊಳ್ಳುವುದಕ್ಕೆ ಅವಕಾಶ ಇಲ್ಲ. ನಿರ್ಧಾರವನ್ನು ತೆಗೊಳ್ಳಬೇಕಾದ್ರೆ ತಿಳಿವೂ ಬೇಕು, ಮುಂದಾಲೋಚನೆಯೂ ಬೇಕು, ಅನುಭವ ಅದರ ಜೊತೆ ಸೇರಬೇಕು. ಆದ್ದರಿಂದ ಏನನ್ನು ನಿರ್ಧರಿಸುವುದಾದರೂ ಗುರು ಹಿರಿಯರ ಜೊತೆಗಿದ್ದು ನಿರ್ಧರಿಸಬೇಕು. ಅದು ಮದುವೆ ನಿರ್ಧರಿಸುವಾಗಲೂ ಹಾಗೆ, ಈ ಗಂಡನ್ನು ಈ ಹೆಣ್ಣಿಗೆ ಅಲ್ಲ, ಈ ಹೆಣ್ಣನ್ನು ಈ ಗಂಡಿಗೆ. ಕೆಲವು ಸಲ ಹಾಗೂ ಆಗುತ್ತೆ, ಈ ಗಂಡನ್ನು ಈ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಪ್ರಿಂಟ್ ಆಗದಿದೆ. ಅದು ಈ ಹೆಣ್ಣನ್ನು ಈ ಗಂಡಿಗೆ ಕೊಟ್ಟು ವಿವಾಹ ಮಾಡುವುದಾಗಿ ನಿರ್ಧರಿಸಿದ್ದೇನೆ ಅಂತ ಹಾಕುವ ಹಾಗಿಲ್ಲ. ಗುರು ಹಿರಿಯರಿದ್ದು ಕುಲದೇವತಾ ಸನ್ನಿಧಾನದಲ್ಲಿ ನಿರ್ಧರಿಸಿದ್ದೇವೆ ಅಂತ. ಆ ದೈವೀ ಶಕ್ತಿ ಮತ್ತು ಗುರು ಹಿರಿಯರ ಸನ್ನಿಧಾನ ಬಹಳ ಮುಖ್ಯ. ಯಾವುದನ್ನು ನಿರ್ಧರಿಸಬೇಕಾದರೂ ಹಿರಿಯರನ್ನು ಮುಂದಿಟ್ಟುಕೊಂಡು ನಿರ್ಧರಿಸಬೇಕು. ಅವನು ಬುದ್ಧಿವಂತ. ಯಾಕಂದರೆ ನಾನೇ ನಿರ್ಧರಿಸಿದಾಗ ಅದರ ಭಾರ ಪೂರ್ತಿ ನನ್ನ ಮೇಲೆ ಇದೆ. ನಾಳೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಪ್ರಶ್ನೆ ಮಾಡಿದರೆ ನನ್ನ ಹತ್ರ ಬರಬೇಕು, ಇನ್ನು ಅವರ ಹತ್ರ ಹೋಗೋ ಹಾಗಿಲ್ಲ. ಅವರ ಹತ್ರ ಹೋದರೆ ನಾವೇನು ನಿರ್ಧಾರ ಮಾಡಲಿಲ್ಲ, ನಮಗೆ ಬೇಡ ಅಂತಿತ್ತು, ನೀನು ಕೇಳಲಿಲ್ಲ, ಹೋಗು, ನೀನೇ ಹೊತ್ತುಕೋ ಆ ಭಾರವನ್ನು. ಸಮಾಜ ಜೊತೆ ಸೇರಿ ನಿರ್ಧರಿಸಿದ ವಿಷಯದಲ್ಲಿ ಈ ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ಒಂದು ದೇವಸ್ಥಾನ, ಒಂದು ಊರಿನ ಉದ್ಯಾನವನ, ಊರಿನ ರಸ್ತೆ, ಇದರ ಬಗ್ಗೆ ಯಾವುದೇ ಒಂದು ವಿಶೇಷ ನಿರ್ಧಾರ ಆಗಬೇಕಾದ್ರೆ ಒಬ್ಬ ನಿರ್ಧರಿಸಿದರೆ ಅದು ಸರಿಯಾಗಿ ನಡೆಯುವುದಿಲ್ಲ. ಸಮುದಾಯ ಸೇರಿ 10 ಸಮಸ್ತರು ಸೇರಿ ನಿರ್ಧರಿಸಿದಾಗ ಪ್ರತಿಯೊಬ್ಬರೂ ಅದರ ಭಾರವನ್ನು ಹೊರುವಂತಹ ಅನಿವಾರ್ಯತೆ ಇರುವ ಕಾರಣದಿಂದ ಆ ಕೆಲಸ ಸುಂದರವಾಗಿ ನಡೆಯುತ್ತೆ. ಆದ್ದರಿಂದ ಯಾರು ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಆ ಅಭಿಪ್ರಾಯಗಳು ಪರಸ್ಪರ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಒಂದನ್ನು ತಾನು ಬುದ್ಧಿಪೂರ್ವಕವಾಗಿ ನಿರ್ಧರಿಸಿ ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ಕೊಟ್ಟಂತಹ ವ್ಯಕ್ತಿಗಳಿಗೆ ಇದೇ ಸರಿ ಯಾಕೆ ಅಂತ ಅವರ ಮನಸ್ಸನ್ನು ಒಲಿಸಿ ಯಾರು ಮುಂದುವರಿತಾನೆ ಸಹ ಬುದ್ಧಿಮಾನ್. ಇನ್ನೊಂದು ಅರ್ಥ ಇದೆ. ಈ ಧರ್ಮಜನ ಮಾತುಗಳನ್ನು ಅನೇಕರು ಅನೇಕ ಥರದಲ್ಲಿ ವ್ಯಾಖ್ಯಾನಿಸ್ತಾರೆ. ಒಂದೊಂದು ವ್ಯಾಖ್ಯಾನವೂ ವಿಶಿಷ್ಟಗಳು. ವೃದ್ಧೋಪಸೇವಿ ಅಂದರೆ ಹಿರಿಯರನ್ನು ಸೇವೆ ಮಾಡುವವ, ಹಿರಿಯರಿಗೆ ನಮಸ್ಕಾರ ಮಾಡುವವ, ಅಭಿವಾದನಶೀಲನಾದ ವ್ಯಕ್ತಿಗೆ ವೃದ್ಧೋಪಸೇವಿ ಅಂತ ಹೆಸರು. ದೊಡ್ಡವರು ಸಿಕ್ಕಿದಾಗ ನಮಸ್ಕಾರ ಮಾಡಬೇಕು ಅನ್ನುವುದು ನಮ್ಮ ಹಿರಿಯರ ಹಾಕಿಕೊಟ್ಟ ಮಾರ್ಗ. ಅದು ದೊಡ್ಡವರ ನಮಸ್ಕಾರದಿಂದಾಗಿ ನಮಗೆ ಕೆಲವು ವೃದ್ಧಿಯಾಗ್ತದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಃ ಪ್ರಜ್ಞಾ ಯಶೋ ಬಲಂ. ಯಾರು ಹಿರಿಯರು ಸಿಕ್ಕಿದಾಗ ಅಭಿವಾದನೆ ಮಾಡ್ತಾನೋ, ವೃದ್ಧರಿಗೆ ಅವರಿಗೆ ಬೇಕಾದ ಕೆಲಸವನ್ನು ಮಾಡಿಕೊಡ್ತಾನೋ, ರಸ್ತೆಯಲ್ಲಿ ಸಾಕ್ತಾ ಇರ್ತಾರೆ ಕೋಲು ಹಿಡ್ಕೊಂಡು,
ರಸ್ತೆಯಿಂದ ಆ ಕಡೆ ಹೋಗುವುದಕ್ಕೆ ಎಲ್ಲಿ ವಾಹನ ಬರ್ತದೋ ಅಂತ ನೋಡ್ತಾ ಇರ್ತಾರೆ. ಆಗ ಹುಡುಗ ಹೋಗಿ ಅವರ ಕೈ ಹಿಡ್ಕೊಂಡು ಬನ್ನಿ ಅಜ್ಜ ಅಂತ ಕರ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ತಾನಲ್ಲ, ಇಂಥವರಿಗೆ ವೃದ್ಧೋಪಸೇವಿಗಳು ಅಂತ ಹೆಸರು. ಅವರಿಗೆ ಬೇಕಾಗುವ ಕೆಲಸವನ್ನು ಮಾಡಿಕೊಡುವಂತಹ ಒಂದು ಪ್ರಜ್ಞೆಯುಳ್ಳವ. ಆ ರೀತಿ ಯಾರು ವೃದ್ಧೋಪಸೇವಿಯಾಗಿದ್ದಾನೆ, ಚತ್ವಾರಿ ತಸ್ಯ ವರ್ಧಂತೆ, ಅವನಿಗೆ 4 ಗುಣಗಳು ವೃದ್ಧಿಯಾಗ್ತದೆ. ಆಯುಹು, ಪ್ರಜ್ಞಾ, ಯಶಃ, ಬಲಂ. ಆಯುಷ್ಯ ವೃದ್ಧಿಯಾಗ್ತದೆ. ಪ್ರಜ್ಞಾಶಕ್ತಿ ಅಂದರೆ ಹೊಸದನ್ನು ಆಲೋಚನೆ ಮಾಡತಕ್ಕಂತಹ ಪ್ರತಿಭೆ ಅದು ವೃದ್ಧಿಯಾಗ್ತದೆ. ಯಶಸ್ಸು, ಕೀರ್ತಿಶಾಲಿಯಾಗ್ತಾನೆ. ಜೊತೆಗೆ ಮಾನಸವಾದಂತಹ ದೃಢತೆ, ಬಲ, ಮನೋಬಲ ಅನ್ನುವುದು ಅವನಿಗೆ ವೃದ್ಧಿಯಾಗ್ತದೆ. ಹೀಗೆ ವೃದ್ಧೋಪಸೇವೆ ಅನ್ನುವುದು ಒಂದು ಧಾರ್ಮಿಕವಾದ ಕೆಲಸವೂ ಹೌದು, ಜೊತೆಗೆ ಐಹಿಕವಾಗಿ ಅವನಿಗೆ ಬಲಕೀರ್ತಿಗಳನ್ನು ಕೊಡತಕ್ಕಂತಹ ಕೆಲಸವೂ ಹೌದು ಅಂತ ಶಾಸ್ತ್ರ ಹೇಳ್ತದೆ. ಆ ರೀತಿ ವೃದ್ಧೋಪಸೇವೆ ಅನ್ನುವುದೇ ಇವನಲ್ಲಿ ಪ್ರಜ್ಞಾಶಕ್ತಿಯನ್ನು ಬೆಳೆಸ್ತದೆ. ಪ್ರಜ್ಞಾ, ಮೇಧಾ, ಧಾರಣ ಅಂತ ಮನುಷ್ಯನಿಗಿರಬೇಕಾದ ವಿಶಿಷ್ಟವಾದ ಶಕ್ತಿಗಳು. ಮೇಧಾಶಕ್ತಿಯುಳ್ಳವನನ್ನು ಮೇಧಾವಿ ಅಂತ ಕರೀತಾರೆ. ಪ್ರಜ್ಞಾಶಕ್ತಿಯುಳ್ಳವನನ್ನು ಪ್ರಾಜ್ಞ ಅಂತ ವ್ಯವಹಾರ ಮಾಡ್ತಾರೆ. ಧಾರಣಾಶಕ್ತಿಯುಳ್ಳವನನ್ನು ಸ್ಮೃತಿಮಾನ್ ಅಂತಾರೆ. ಧಾರಣಾಶಕ್ತಿ ಅಂದರೆ ಏನು? ಒಂದು ಬಾರಿ ಹೇಳಿದರೆ ಅದು ಅವನಿಗೆ ಮರೆಯೋಲ್ಲ, ಧಾರಣೆ ಆಯಿತು ಅಂತ ಅರ್ಥ. ಮತ್ತು ಯಾವತ್ತು ಬೇಕು ಹೇಳಿದರೂ ಕೂಡ ಹೇಳಬಲ್ಲ ಸಾಮರ್ಥ್ಯ ಇರ್ತದೆ ಕೆಲವರಿಗೆ. ಅವರನ್ನು ಸಕೃದ್ಗ್ರಾಹಿಗಳು ಅಥವಾ ಏಕಸಂತಗ್ರಾಹಿ ಅಂತ ವ್ಯವಹಾರ ಮಾಡ್ತಾರೆ. ಆ ಏಕಸಂತಗ್ರಾಹಿತ್ವ ಒಬ್ಬ ವ್ಯಕ್ತಿಯಲ್ಲಿದೆ ಅಂದರೆ ಅವನನ್ನು ಧಾರಣಾಶಕ್ತಿಯುಳ್ಳವ, ಸ್ಮೃತಿಮಾನ್ ಅಂತ ಕರೀತಾರೆ. ಕೆಲವರಲ್ಲಿ ಅಷ್ಟು ನೆನಪಿಟ್ಟುಕೊಳ್ಳುವ ಶಕ್ತಿ ಇರುವುದಿಲ್ಲ, ಆದರೆ ಹೊಸದನ್ನು ಆಲೋಚನೆ ಮಾಡ್ತಾರೆ. ನಾಳೆ ಹೀಗೆ, ನಾಡಿದ್ದು ಹೀಗೆ, ಕೊನೆಗೆ 1 ವರ್ಷದಲ್ಲಿ ಆಗುವಾಗ ಅದು ಹೀಗೆ ಆಗುತ್ತೆ, ಇವತ್ತು ಹೀಗೆ ಶುರು ಮಾಡಬೇಕು ಅಂತ ನಮ್ಮ ವಿಶ್ವೇಶ್ವರಯ್ಯ ಇದ್ದ ಹಾಗೆ ಹೊಸ ಆಲೋಚನೆ. ಹಾಗೆ ಅಂತೇಳಿ ಎಲ್ಲವೂ ನೆನಪಿರುವುದಿಲ್ಲ, ನೆನಪಿರಬೇಕು ಅಂತಿಲ್ಲ. ಆಲೋಚನೆಯಲ್ಲಿ ಹೀಗೆ ಆಗುತ್ತೆ, ಹೀಗೆ ಶುರು ಮಾಡಿ ಹೀಗೆ ಮಾಡಿತು ಅಂತಾದರೆ ಹೀಗಾಗುತ್ತೆ ಅಂತ ತೀರ್ಮಾನ ಮಾಡುವ ಸಾಮರ್ಥ್ಯ ಇರುತ್ತಲ್ಲ, ಅಂಥದ್ದನ್ನು ಪ್ರಜ್ಞಾಶಕ್ತಿ ಅಂತ ಕರೀತಾರೆ. ಪ್ರಜ್ಞೆ ಒಂದು ರೀತಿಯ ಪ್ರತಿಭೆ, ಅದು ಶ್ರುತಿಸ್ಮೃತ್ಯ ವಿರೋಧಿಯಾದ ಒಂದು ಅದ್ಭುತವಾದಂತಹ ಪ್ರತಿಭೆ. ಆ ಪ್ರತಿಭಾಶಕ್ತಿಯುಳ್ಳದ್ದೇನಿದೆ ಅವರನ್ನು ಪ್ರಾಜ್ಞರು ಅಂತ ಕರೆಯೋದು. ಮತ್ತೊಂದು ಶಕ್ತಿ ಮೇಧಾ. ಮೇಧಾ ಅಂದರೆ ತನಗೆ ಏನು ಗೊತ್ತಿದೆ ಅದನ್ನು ಶಿಷ್ಯನಿಗೆ ಚೆನ್ನಾಗಿ ತಿಳಿಸುವ ಸಾಮರ್ಥ್ಯ. ಕೆಲವರಿಗೆ ಸಿಕ್ಕಾಬಟ್ಟೆ ಗೊತ್ತಿರ್ತದೆ, ಆದರೆ ಅವನಿಗೆ 10 ಗೊತ್ತಿದ್ದರೆ ಕೇಳುವವನಿಗೆ 10 ಮರೆತು ಹೋಗುವ ಹಾಗೆ ಹೇಳುವವರು ಇರ್ತಾರೆ. ಅವನಿಗೆ ಅಷ್ಟು, ಆ ಶಿಷ್ಯನಿಗೊಂದು 5 ಗೊತ್ತಿರ್ತದೆ, ಇವನಿಗೆ 10 ಗೊತ್ತಿರ್ತದೆ. ಆ ಶಿಷ್ಯನಿಗೆ 5ರ ಜೊತೆಗೆ ಇನ್ನು 5 ಸೇರಿಸಿ ಹೇಳುವ ಅಂತ ಹೇಳಿದರೆ ಕೊನೆಗೆ ಅವನಿಗೆ ಇದ್ದ 5 ಕೂಡ ಮರೆತು ಹೋಗಿಬಿಡುತ್ತೆ. ಆ ರೀತಿ ಹೇಳುವಂಥವರು ಇರ್ತಾರೆ. ಅದಕ್ಕೆ ಕಾರಣ ಏನು? ಅವರಲ್ಲಿ ಮೇಧಾಶಕ್ತಿ ಕ್ಷೀಣವಾಗಿರುವಂಥದ್ದು ಕಾರಣವಾಗಿರುತ್ತದೆ. ಅದರಿಂದ ತಿಳಿಸುವ ಸಾಮರ್ಥ್ಯ ಉಂಟಲ್ಲ, ಅದನ್ನು ಮೇಧಾಶಕ್ತಿ ಅಂತ ಕರೀತಾರೆ. ಮೇಧಾ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಅದರಲ್ಲಿ ಇದು ಒಂದು ಅರ್ಥ, ಶಾಕಲರು ಹೇಳಿರ್ತಕ್ಕಂಥ ಅರ್ಥ. ಅಂದ ಪ್ರಜ್ಞಾ, ಮೇಧಾ, ಧಾರಣ ಅನ್ನುವ 3 ಶಕ್ತಿ ಇದು ವೃದ್ಧೋಪಸೇವೆಯಿಂದ ಬರುತ್ತೆ. ಆದ್ದರಿಂದ ಈ ಶಕ್ತಿ ಅನ್ನುವುದೇ ಒಬ್ಬನ ವ್ಯಕ್ತಿಯನ್ನು ಬುದ್ಧಿಮಾನ್ ಅಂತ ಕರೆಯುವುದಕ್ಕೆ ಕಾರಣೀಭೂತವಾದದ್ದಾದ್ದರಿಂದ ನೀನು ವೃದ್ಧೋಪಸೇವಿಯಾದವ ಬುದ್ಧಿಮಾನ್ ಅನ್ನುವ ಉತ್ತರ ಅದು ಧರ್ಮಜನಿಂದ ಬರ್ತದೆ. ಯಕ್ಷ ಅನೇಕ ಪ್ರಶ್ನೆ ಮಾಡಿದ, ಬ್ರಾಹ್ಮಣ್ಯದ ಬಗ್ಗೆ, ಕ್ಷಾತ್ರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡ್ತಾನೆ, ಪ್ರತಿಯೊಂದಕ್ಕೂ ಉತ್ತರ ಹೇಳ್ತಾನೆ, ವೇದಗಳ ಬಗ್ಗೆ ಪ್ರಶ್ನಿಸ್ತಾನೆ. ಯಾವುದು ವೇದ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದ ಅದಲ್ಲ. ವೇದ ಅಂದರೆ ಯಾವುದು ಪರತತ್ವವನ್ನು ತಿಳಿಸುತ್ತೋ ಅದು ವೇದ, ಇಷ್ಟೇ ಉತ್ತರ ಅದಕ್ಕೆ. ಅದು ವೇದಗಳು ಎಷ್ಟು ಅಂತ ಅವ ಕೇಳಿದ್ದಲ್ಲ. ಕೆಲವು ಮಕ್ಕಳಿಗೆ ಹೀಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ವಿರುದ್ಧ ಪದಗಳನ್ನು ಬರೀರಿ ಕೊಟ್ಟಾಗ ತಂದೆ, ನೀತಿ ಅಂತ ಎಲ್ಲ ಕೊಟ್ಟಿರ್ತಾರೆ. ನೀತಿ ಅಂದಾಗ ಅನೀತಿ ಅಂತ ಬರೀತಾವೆ. ತಂದೆ ಅಂದರೆ ಅತಂದೆ ಅಂತ ಬರೆದರೆ ಸರಿ ಇರೋಲ್ಲ ಅಂತ ಅಂದ್ಕೊಟ್ಟು ತಂದೆ ಅಂದರೆ ತಾಯಿ ಅಂತ ಬರೀತಾವೆ, ವಿರುದ್ಧ ಪದ. ಈ ಮಕ್ಕಳಿಗೆ ವಿರುದ್ಧ ಪದ ಅಂದರೆ ಹಾಗೆ ತಂದೆಗೆ ತಾಯಿ ವಿರೋಧ ಅಂತ ಹೀಗೆ ತಿಳ್ಕೊಂಡವರು ಇರ್ತವೆ ಮಕ್ಕಳು. ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಬೇಕಲ್ಲ, ಇಷ್ಟೇ. ವೇದ ಅಂದರೆ ಯಾವುದು? ವೇದ ಅಂದರೆ ಪರತತ್ವವನ್ನು ತಿಳಿಸುವಂಥದ್ದು ವೇದ. ಇದರಿಂದ ನಮಗೆ ವೇದ ಅನ್ನುವುದಕ್ಕೆ ಒಂದು ಸ್ಪಷ್ಟವಾದ ಚೌಕಟ್ಟಿನ ಅರ್ಥವೂ ಪ್ರಾಪ್ತಿಯಾಯಿತಲ್ಲ. ವೇದಾಹ, ಒಬ್ಬ ಋಷಿ ಇದ್ದ. ಆ ಋಷಿ ಇಡೀ ವೇದವನ್ನು ನಾನು ಓದಿ ಮುಗಿಸಬೇಕು ಅಂತ ತೀರ್ಮಾನಿಸಿದ. ಹಾಗೆ ಸಂಕಲ್ಪ ಮಾಡಿದ. ಅಥತಃ ಇತಿ ಪರ್ಯಂತ ಅಂತೇಳಿ, ಅಥದಿಂದ ಇತಿಯ ತನಕ ಸಮಗ್ರ ವೇದವನ್ನು ಕೂಡ ನಾನು ಅಧ್ಯಯನ ಮಾಡಿ ಮುಗಿಸಿಯೇ ಸಿದ್ಧ ಅಂತ ಒಂದು ಸಂಕಲ್ಪವನ್ನು ಮಾಡಿ ವೇದಾಧ್ಯಯನ ಪ್ರಾರಂಭ ಮಾಡಿದ. ವೇದಾಧ್ಯಯನ ಶುರು ಮಾಡಿ ಆಗ್ತಾ ಇದೆ. ಋಗ್ವೇದದಲ್ಲೇ ಇನ್ನೂ ಮುಗಿತಾ ಇಲ್ಲ. ಒಂದಷ್ಟು ಯಜುರ್ವೇದವನ್ನು ಸೇರಿಸಿದ, ಒಂದಿಷ್ಟು ಓದಿದ. ಓದುವಾಗ ತಲೆಯಲ್ಲೆಲ್ಲ ಕೂದಲುಗಳು ಬೆಳ್ಳಗಾಗಿ ಹೋದವು. ಅಷ್ಟೇ ಅಲ್ಲ, ಅವನಿಗೆ ನಾನು ಇನ್ನು ಹೆಚ್ಚು ಕಾಲ ಇರುವುದಿಲ್ಲ ಅಂತ ಬೇರೆ ಅನಿಸಿತು. ಆ ಸ್ಥಿತಿಯಲ್ಲಿ ಆತ ಇಂದ್ರನನ್ನು ಇಂದ್ರ ಸೂಕ್ತದಿಂದ ಪ್ರಾರ್ಥನೆ ಮಾಡ್ತಾನೆ. ದೇವೇಂದ್ರ ಬಂದ. ಬರುವಾಗ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬಂದಿದ್ದಾನೆ. ಯಾಕಂದರೆ ಇವನು ನಂದು ವೇದ ಮುಗಿಲಿಲ್ಲ,
ಹಾಗಾಗಿ ಆಯುಷ್ಯ ಜಾಸ್ತಿ ಬೇಕು ಅಂತ ಕೇಳ್ತಾನೆ ಅಂತ ಗೊತ್ತಿದೆ. ಅಶ್ವಿನಿ ದೇವತೆಗಳು ಒಂದು ರಸಾಯನ, ಒಂದು ಚವನಪ್ರಾಶದ ಹಾಗೆ ಒಂದು ಮಾಡಿ ಇವನಿಗೆ ತಿನ್ನಿಸಿದ್ದು. ಇದರ ಪರಿಣಾಮ ಏನಾಯಿತು ಅಂದರೆ 14 ವರ್ಷದ ಹುಡುಗ ಆದವ. ಆಮೇಲೆ ಬಂದ ಆಯುಷ್ಯದಲ್ಲಿ ಮತ್ತೆ ಪೂರ್ತಿ ವೇದದ ಅಧ್ಯಯನದಲ್ಲೇ ತೊಡಗಿದ. ಅಷ್ಟ ಆಯುಷ್ಯದಲ್ಲೂ ಕೂಡ ಓದಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇಂದ್ರನನ್ನು ಕರೆದ. ಈಗ ಅಶ್ವಿನಿ ದೇವತೆಗಳು ಇನ್ನು ಬೇರೆ ಥರದ ರಸಾಯನ ಮಾಡಿ ಅದನ್ನು ಕುಡಿಸಿದರು. ಇದು 4 ಆಯುಷ್ಯ ಕೊಡುತ್ತೆ, ಒಂದೇ ಅಲ್ಲ. ಮತ್ತು ಆಗಾಗ ಕರಿತಾ ಇರಬೇಡ ಅಂತ, ಸ್ವಲ್ಪ 4 ಆಯುಷ್ಯ ಕೊಡುತ್ತೆ, ಅಷ್ಟರಲ್ಲಿ ವೇದಾಧ್ಯಯನ ಮಾಡು. ಇವ ಅಷ್ಟೂ ಕಾಲ ಅಧ್ಯಯನ ಮಾಡಿ ಮತ್ತೆ ಇಂದ್ರನನ್ನು ಕರೆದರೆ ಇಂದ್ರ ಒಬ್ಬನೇ ಬಂದ. ಈಗ ಅಶ್ವಿ ದೇವತೆಗಳನ್ನು ಕರ್ಕೊಂಡು ಬರಲಿಲ್ಲ. ಅವ ಬಂದು ಇನ್ನು ವೇದ ಮುಗಿಲಿಲ್ಲ ಅಲ್ವ ನಿಂದು, ಬಾ. ಅವನ ಕೈ ಹಿಡ್ಕೊಂಡು ಗಂಧಮಾದನ, ಮೇರುಮಂದರ ಮತ್ತು ಮಂದರ ಪರ್ವತ ಇರತಕ್ಕಂತಹ ಇಲಾವೃತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಗಂಧಮಾದನದಿಂದ 1 ಹಿಡಿ ಮಣ್ಣು ತೆಗೆದು ಬೊಗಸೆ ಹಿಡಿ ಅಂತ ಹೇಳಿದ, ಬೊಗಸೆಗೆ ಹಾಕಿದ. ಆ ಕಡೆ ಮೇರುಮಂದರದಿಂದ 1 ಹಿಡಿ ತೆಗೆದ, ಮೇರುವಿನಿಂದ 1 ತೆಗೆದು ಇವನ ಕೈಗೆ ಒಂದಿಷ್ಟು ಹಾಕಿದ. ಹಾಕಿ ಅವನನ್ನು ದೂರದಲ್ಲಿ ನಿಲ್ಲಿಸಿಕೊಂಡು ನೋಡ್ತಾನೆ. ನೋಡಲ್ಲಿ 3 ಅದೇನು? ಅದು ಮಹಾಪರ್ವತ. ಮಹಾಪರ್ವತ ಅಂದರೆ ಅದನ್ನು ಹತ್ತುವುದಕ್ಕೆ ಸಾಧ್ಯ ಇಲ್ಲ, ಇಳಿಯುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು 1,00,000 ಯೋಜನ ಎತ್ತರದಲ್ಲಿರ್ತಕ್ಕಂಥ ಮೇರು ಅದ್ಭುತ ಪರ್ವತಗಳವುಗಳು ಅಂತೇಳಿ ಹೇಳ್ತಾನೆ. ನಿನ್ನ ಕೈಯಲ್ಲಿರುವುದೇನು? ಅದರ ಮಣ್ಣು, ಒಂದು ಬಂಗಾರದ ಪುಡಿ. ಅದು ಮೇರುವಿನದ್ದು ಅಂದರೆ ಅದು ಹೇಮ ಪರ್ವತ, ಅದು ಅದರ ಮಣ್ಣು. ಅದು ಈಗ ನೀನು ಓದಿರುವ ವೇದ ಇದು, ಉಳಿದಿರುವ ವೇದ ಅದು ಇಂದ್ರ ತೋರಿಸೋದು. ಇನ್ನಷ್ಟು ಉಳ್ಕೊಂಡಿದೆ, ಋಗ್ಯಜು ಸಾಮಗಳು. ಅದು ನೀನೀಗ ಓದಿರುವುದುಂಟಲ್ವ, ನಿನ್ನ ಹಿಡಿಯಲ್ಲಿರ್ತಕ್ಕಂಥ ಈ ಮುಷ್ಟಿ. ಇಷ್ಟನ್ನು ಯಜುರ್ವೇದದ ಆರಣ್ಯಕ ಈ ಕಥೆ ಹೇಳಿ ಕೊನೆಗೆ ಅನಂತಾವಿ ವೇದಾ ಅಂತ ಭಾರದ್ವಾಜನನ್ನು ಕುರಿತು ಹೇಳಿದಂತಹ ಮಾತು ಇದು. ಆದರೆ ವೇದ ಅನಂತವಾಗಿದೆ. ಅನಂತವಾದ ವೇದವನ್ನು, ವೇದ ಅಂದರೆ ಏನು ಅಂತ ಕೇಳಿದರೆ ಒಂದು ಸಂಗ್ರಹ ಮಾಡುವುದು ಸುಲಭದ ಕೆಲಸ ಅಲ್ಲ. ವೇದ ಅಂದರೆ ಇದು ಅಂತ ಹೇಳುವುದಕ್ಕೆ ಅನಂತ ವೇದವನ್ನು ಹೇಗೆ ಇದು ಅಂತ ಸಂಗ್ರಹ ಮಾಡುವುದು? ಆದರೆ ಸಮಗ್ರ ವೇದವು ಪರತತ್ವವನ್ನು ಹೇಳುವುದೇ ಅದರ ಉದ್ದೇಶವಾಗಿದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ವೇದವೇ ಹೇಳುತ್ತೆ ನಾವು ಹೊರಟದ್ದು ಯಾಕೆ? ಶ್ರುತಿ ಹೊರಟದ್ದೇ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ಮಾನವನ ದುಃಖಗಳಿಗೆ ಯಾವುದು ಮೂಲ ಅನ್ನುವುದನ್ನು ತಿಳಿದು ಆ ಮೂಲವನ್ನೇ ಸರಿಗೊಳಿಸಿ ಅವನ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರವೇ ವೇದಗಳು ಹೊರಟದ್ದು. ಎಲ್ಲರ ದುಃಖದ ಮೂಲ ಅವನ ಸಂಸಾರ ಅನ್ನುವಲ್ಲಿದೆ. ಆ ಸಂಸಾರವನ್ನು ತೆಗೆಯುವುದಕ್ಕಿರುವುದು ಪರತತ್ವಜ್ಞಾನ ಅನ್ನುವುದು ಒಂದೇ. ಮಿಥ್ಯಾಜ್ಞಾನ ಹೋದಾಗ ಇವನ ಸಂಸಾರ ದೂರವಾಗುವುದು, ಮಿಥ್ಯಾಜ್ಞಾನ ಹೋಗುವುದಕ್ಕೆ ತತ್ವಜ್ಞಾನ ಅನ್ನುವುದು ಹುಟ್ಟಬೇಕಾಗಿದೆ. ಆದ್ದರಿಂದ ವೇದಗಳು ಹೊರಟದ್ದು ಮೂಲಭೂತವಾಗಿ ತತ್ವವನ್ನು ತಿಳಿಸುವುದಕ್ಕೋಸ್ಕರ ಅಂತ. ಆ ಧರ್ಮಜ ಆ ಒಂದು ಚೌಕಟ್ಟಿನಲ್ಲಿ ವೇದಗಳ ಬಗ್ಗೆ ಸ್ವರೂಪ ಜ್ಞಾನವನ್ನು ಕೊಟ್ಟು ಬಿಡ್ತಾನೆ. ಈ ರೀತಿಯಲ್ಲಿ ಅನೇಕ ಪ್ರಶ್ನೆಗಳನ್ನು, ಪ್ರತಿಯೊಂದು ಪ್ರಶ್ನೆಗೂ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಯಮ ಕೇಳುವ ಪ್ರಶ್ನೆ, ಮಳೆ ಯಾಕೆ ಸುರಿಯುತ್ತೆ ಅಂತ ಪ್ರಶ್ನೆ. ಅದು ಮಳೆ ಬಿದ್ದಾಗ ನನಗೆ ಆ ಪ್ರಶ್ನೆ ನೆನಪಾಯಿತು. ಮಳೆ ಯಾಕೆ ಸುರಿಯುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಮನುಷ್ಯನ ಪುಣ್ಯದಿಂದ ಅಂತ ಉತ್ತರ. ಮುಗೀತು, ಅಷ್ಟೇ, ಹೋಯ್ತು. ಅದು ಯಾಕೆ ಹೋಯ್ತು ಅಂದರೆ ಮನುಷ್ಯನ ಪಾಪದಿಂದ, ಅದು ಮತ್ತೆ ಬೇರೆ ಹೇಳಬೇಕು. ಮಳೆ ಸುರಿಯುವುದು ಮನುಷ್ಯನ ಪುಣ್ಯದಿಂದ. ಆಸ್ತಿಕ ಯಾರು ಅಂತ ಕೇಳ್ತಾನೆ. ಇದನ್ನೆಲ್ಲ ವಿವೇಚನೆ ಮಾಡುವುದಿಲ್ಲ ನಾನು. ಮನುಷ್ಯನ ಪುಣ್ಯದಿಂದ ಯಾಕೆ? ಕೃಷ್ಣ ಹೇಳುವಾಗ ಯಜ್ಞಾದ್ಭವತಿ ಪರ್ಜನ್ಯ ಅಂತ ಗೀತೆಯಲ್ಲಿ ಹೇಳ್ತಾನೆ. ಯಜ್ಞದಿಂದ ಮಳೆ ಸುರಿಯುತ್ತೆ. ಯಾಕಂದರೆ ಅಗ್ನವು ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ. ಅಗ್ನಿಯಲ್ಲಿ ಆಹುತಿ ಹಾಕಿದ್ದು ಸೂರ್ಯನಲ್ಲಿ ಹೋಗಿ ಸೇರ್ತದೆ. ಸೂರ್ಯನಿಗೆ ಪಾತ್ರ ಅಂತ ಹೆಸರು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ. ಸೂರ್ಯನನ್ನು ಪಾತ್ರ ಅಂತ ಕರೀತಾರೆ. ಪಾತ್ರ ಅಂದರೆ ಪಾ ಅಂದರೆ ಕುಡಿಯುವವ ಅಂತ ಅರ್ಥ, ತ್ರ ಅಂದರೆ ಪಾಲಿಸುವವ ಅಂತ ಅರ್ಥ. ಪಾನಾತ್ ತ್ರಾಯತೆ ತ್ರಾತಿ ಇತಿ ಪಾತ್ರಂ ಅಂದರೆ ಕುಡಿದು ರಕ್ಷಿಸುವವನಿಗೆ ಪಾತ್ರ ಅಂತ ಹೆಸರು. ಪಾನ ಮಾಡಿ ತ್ರಾಣ ಮಾಡುವವ ಪಾತ್ರ ಅಂತ ಅವನಿಗೆ ಹೆಸರು. ಕುಡಿಯುವುದು ಯಾವಾಗ? ಬೇಸಿಗೆಗಾಲದಲ್ಲಿ ಕುಡಿತಾನೆ. ತ್ರಾಣ ಯಾವಾಗ? ಮಳೆಗಾಲದಲ್ಲಿ ಪಾಲಿಸ್ತಾನೆ. ಅಂದರೆ ಇಷ್ಟು ಮಳೆ ಬಿದ್ದರೆ ನಮಗೆ ಕೆಲವು ಸಲ ತಲೆ ಬಿಸಿ ಆಗ್ತದೆ. ಏನು ಮಳೆ ಬಿದ್ದದ್ದು ಎಲ್ಲಿಗೆ ಹೋಗೋದು? ಹಾಗೆ ಹೋಗಿ ತೋಡಿಗೆ ಹೋಗ್ತದೆ. ತೋಡಿಗೆ ಹೋದ ಮೇಲೆ ಆ ಪಕ್ಕದ ಆ ನದಿಗೆ ಹೋಗಿ ನೇತ್ರಾವತಿಗೆ ಹೋಗಿ ಸಮುದ್ರಕ್ಕೆ. ಹಾಗಾದರೆ ಬಿದ್ದ ನೀರೆಲ್ಲ ಹೋಗುವುದು ಸಮುದ್ರಕ್ಕೆ. ಇಷ್ಟೂ ನೀರು ಸಮುದ್ರಕ್ಕೆ ಹೋದರೆ ನಾಡ್ದು ಮಳೆ ಬರುವುದು ಹೇಗೆ? ಮುಂದಿನ ವರ್ಷ ಬಹುಶಃ ಮಳೆ ಬರಲಿಕ್ಕಿಲ್ಲ ಅನಿಸುತ್ತೆ. ಎಲ್ಲ ಬಿದ್ದಾಯಿತು ಕೆಳಗೆ. ಆ ಹುಡುಗರೆಲ್ಲ ಹಾಗೆ ಆಲೋಚನೆ ಮಾಡ್ತಾರೆ. ಈ ವರ್ಷ ಸಿಕ್ಕಾಬಟ್ಟೆ ಅದು ಪಂಚಾಂಗದಲ್ಲಿ 4 ಕೊಳಗ ಅಂತ ಹಾಕಿದರು. 8 ಕೊಳಗ ಈಗಾಗಲೇ ಬಿದ್ದಾಗಾಯಿತು ಅಲ್ಲ. ಇಷ್ಟು ಮಳೆ ಸುರಿದದ್ರಿಂದ ಮುಂದಿನ ವರ್ಷ ಬಹುಶಃ ಮಳೆ ಬೀಳೋಲ್ಲ ಅಂತ ಹೀಗೆ ಯೋಚಿಸಿದರೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಜಾಸ್ತಿ ಮಳೆ ಸುರಿಯುತ್ತೆ. ಅದು ಹೇಗೆ ಸುರಿಯಿತು? ಬಿದ್ದ ಮಳೆಯೆಲ್ಲವೂ ಸಮುದ್ರಕ್ಕೆ ಸೇರಬೇಕು.
ಇದು ಸ್ಥಿತಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಿಂದ ತೋಯ ನೆಲಕ್ಕೆ ಬಿದ್ದರೆ ಅದು ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದ ಮೇಲೆ ಮಳೆಗಾಲ ಮುಗೀತು ಅಂದರೆ ಬೇಸಿಗೆಗಾಲ ಬಂತು ಅಂತಲ್ವ ಅರ್ಥ. ಅದು ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ, ಸೂರ್ಯನ ಬಿಸಿಯೇ. ಸೂರ್ಯನ ಬೇಸಿಗೆ ಏನು ಮಾಡ್ತದೆ, ಆ ನೀರನ್ನು ಆವಿಯಾಗಿಸ್ತದೆ. ಆವಿಯಾದಂತಹ ನೀರು ಆಕಾಶಕ್ಕೆ ಹರಿಯುತ್ತೆ. ಹಾಗೆ ಕೆಳಗಿನಿಂದ ಮೇಲಕ್ಕೆ ಹರಿದಂತಹ ನೀರು ಮೋಡವಾಗ್ತದೆ. ಬೀಸಿದ ಗಾಳಿ ಅದನ್ನು ಮತ್ತೆ ಎಲ್ಲಿಂದ ನೀರು ಅಲ್ಲಿಗೆ ಆ ಸಮುದ್ರಕ್ಕೆ ಹೋಗಿತ್ತೋ ಅಲ್ಲೆಲ್ಲ ಆ ಮೋಡವನ್ನು ಅಟ್ಟಾಡಿಸುತ್ತೆ. ಹಾಗೆ ಬಂದಂತಹ ಮೋಡ ಮತ್ತೆ ಪರ್ವತಕ್ಕೆ ತಾಗಿ ಆ ಪ್ರದೇಶದಲ್ಲಿ ಮಳೆ ಬಿದ್ದು ಸಮುದ್ರಕ್ಕೆ ಹೋಗ್ತದೆ. ಆದರೆ ಸಮುದ್ರದ ನೀರು ಮತ್ತೆ ಎಲ್ಲೆಲ್ಲಿ ಕೃಷಿ ಮಾಡುವುದಕ್ಕೆ ಗದ್ದೆಗಳು ವಿಸ್ತೃತವಾಗಿದ್ದಾವೋ ಅಲ್ಲಿ ಬೀಳಬೇಕು ಅಂತಾದರೆ ಅದು ಸೂರ್ಯ ಮಾಡಬೇಕು. ಸೂರ್ಯ ಆದರೂ ಹೇಗೆ ಮಾಡಬೇಕು, ತಾನು ಕುಡಿಬೇಕು, ಆಮೇಲೆ ಬೀಳಿಸಬೇಕು. ಅದನ್ನು ಪಾನ ಮಾಡಿ ತ್ರಾಣ ಮಾಡುವುದರಿಂದ ಅವನನ್ನು ಪಾತ್ರ ಅಂತ ಕರೀತಾರೆ. ಸೂರ್ಯನನ್ನು ಆ ರೀತಿ ಪ್ರೇರೇಪಿಸಿದ್ದು ಯಾವುದು, ಅದು ಆಗ ಬ್ರಹ್ಮ ಉನ್ನಯತಿ ಅಂತ ಹೇಳಿತಲ್ವ. ಮನುಷ್ಯ ಮಾಡುವ ಪುಣ್ಯಕರ್ಮ ಅದು ಆತನನ್ನು ಎಬ್ಬಿಸ್ತದೆ, ಈ ಕೆಲಸವನ್ನು ಮಾಡಿಸುತ್ತೆ. ಅದರಿಂದ ಸೂರ್ಯ ಆಕಾಶದಲ್ಲಿ ಓಡಾಡುವುದು ಧರ್ಮದಿಂದ, ಪುಣ್ಯದಿಂದ, ಕರ್ಮದಿಂದ, ಮಂತ್ರದಿಂದ. ಈ ಅಭಿಪ್ರಾಯವನ್ನು ಯಜ್ಞಾದ್ಭವತಿ ಪರ್ಜನ್ಯ ಅನ್ನೋದನ್ನು ಕೊಡುತ್ತೆ. ಅದನ್ನೇ ಇಲ್ಲೂ ಕೂಡ ಹೇಳಿತ್ತು. ನಮ್ಮ ಕರ್ಮದಿಂದಾಗಿ ಮಳೆ ಸುರಿಯುತ್ತೆ ಅಂದರೆ ಸೂರ್ಯನ ಮೂಲಕ ಮಳೆ ಈ ಕ್ರಮದಲ್ಲಿ ಬೀಳುತ್ತೆ ಅಂತ ಅದನ್ನು ಹೊಂದಿಸಿಕೊಳ್ಬೇಕು. ಮಳೆ ಸುರಿಯುವುದು ಯಾಕೆ ಅನ್ನೋದು ಒಂದು ಪ್ರಶ್ನೆ, ಮಳೆ ಹೋಗುವುದು ಯಾಕೆ ಅನ್ನೋದು ಮತ್ತೊಂದು. ಇನ್ನೊಂದು ಪ್ರಶ್ನೆ ಕೇಳಿದ, ಆಸ್ತಿಕ ಯಾರು? ಆಸ್ತಿಕ ಯಾರು ಅಂತ ಹೇಳಿದರೆ ದೇವರನ್ನು ಒಪ್ಪಿದವ ಅಂತ ನಮ್ಮ ಸಾಮಾನ್ಯ ಉತ್ತರ. ದೇವರನ್ನು ಒಪ್ಪಿದವ ಆಸ್ತಿಕ, ದೇವರನ್ನು ಒಪ್ಪದೇ ಇದ್ದವ ನಾಸ್ತಿಕ. ಈ ಕ್ರಮ. ಧರ್ಮದ ಹೇಳ್ತಾನೆ ಬುದ್ಧಿಮಾನ್, ಇಷ್ಟೇ. ಆಸ್ತಿಕ ಯಾರು ಅಂದರೆ ಬುದ್ಧಿವಂತನು ಆಸ್ತಿಕ. ಏನು ಸಂಬಂಧವೇ ಇಲ್ಲ ಅಂತ ಅನಿಸ್ತದೆ. ಬುದ್ಧಿವಂತನಿಗೂ ಆಸ್ತಿಕನಿಗೇನು ಸಂಬಂಧ? ಆಮೇಲಿನ ಪ್ರಶ್ನೆಯ ಉತ್ತರವನ್ನು ಧರ್ಮಜ ಕೊಟ್ಟಾಗ ಧರ್ಮಜನ ತಲೆಯಲ್ಲಿ ಏನಿದೆ ಅಂತ ಆಮೇಲೆ ಅರ್ಥ ಆಗ್ತದೆ. ಆದರೆ ಪ್ರಶ್ನೆ ಕೇಳಿದವನಿಗೆ ಅದು ಸಮಾಧಾನ ಆಯಿತು. ಬುದ್ಧಿಮಾನ್ ಆಸ್ತಿಕ. ಬುದ್ಧಿಮಾನ್ ಅನ್ನುವುದಕ್ಕೆ ಅರ್ಥ ಏನು ಹೇಳ್ತಾನೆ, ಯಾರು ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ವ್ಯವಸ್ಥಿತವಾಗಿ ಊಹಿಸಬಲ್ಲನು ಅವನಿಗೆ ಬುದ್ಧಿಮಾನ್ ಅಂತ ಹೆಸರು. ಬುದ್ಧಿ ಅಂದರೆ ಎಲ್ಲವೂ ಬುದ್ಧಿ ಅಲ್ಲ. ಕೆಲವರು ಮಹಾಬುದ್ಧಿಶಾಲಿಗಳಿರ್ತಾರೆ, ಆದರೆ ಅವರನ್ನು ಅಪ್ಪ ಕರೆಯುವುದು ಹೇಗೆ ಅಂದರೆ ಬುದ್ಧಿಗೆಟ್ಟವನೇ ಅಂತಲೇ ಕರೆಯೋದು. ಅವನು ಮಹಾಬುದ್ಧಿಶಾಲಿ, 99% ತೆಗೆದಿದ್ದಾನೆ. ನೀಟಲ್ಲಿ ಅವನಿಗೆ 12ನೇ ರ್ಯಾಂಕ್ ಬಂದಿದೆ, ಆದರೆ ಅಪ್ಪ ಕರೆಯುವುದು ಬುದ್ಧಿಗೆಟ್ಟ ಹುಡುಗ ನೋಡವ, ಅವನಿಗೆ 99 ಬಂದಿದೆ % ಅಂತ ಬುದ್ಧಿಗೆಟ್ಟವ ಅಂತಾನೆ. ಆದರೆ ಬುದ್ಧಿ ಅನ್ನುವುದು ಕೇವಲ ಜ್ಞಾನ ಅಲ್ಲ, ಮತ್ತು ವಿವೇಕ. ಯಾವುದು ಸರಿ, ಯಾವುದು ತಪ್ಪು, ಎಷ್ಟು ಹೊತ್ತಿಗೆ ಯಾರಲ್ಲಿ ನಾವು ಹೇಗೆ ನಡಿಬೇಕು, ಈ ಪ್ರಜ್ಞೆ ಇದ್ದವನ ಪ್ರಜ್ಞಾಶಕ್ತಿ ಉಂಟಲ್ಲ, ಇಂಥದ್ದನ್ನೇ ಬುದ್ಧಿ ಅಂತ ನಾವು ಕರೆಯೋದು. ಬುದ್ಧಿರಧ್ಯವಸಾನಾಯ. ಬುದ್ಧಿ ಅನ್ನುವುದು ತೀರ್ಮಾನವನ್ನು ಕೊಡಬಹುದಾದಂತಹ ಈತನ ಮಾನಸ ಶಕ್ತಿ ಅಂತ. ಅಂತಹ ಬುದ್ಧಿ ಏನು ಮಾಡ್ತದೆ, ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಸ್ಪಷ್ಟವಾಗಿ ಊಹಿಸ್ತದೆ. ಒಬ್ಬ ವ್ಯಕ್ತಿಯನ್ನು ಆತನ ಶರೀರ, ಆ ಬಾಡಿ ಲ್ಯಾಂಗ್ವೇಜ್ ಅಂತೇನಿದೆ, ಅವನ ನಡತೆ, ಅವನು ಕೂತ ಕ್ರಮ, ಅವನು ನಗುವ ಕ್ರಮ, ಮಾತಾಡಿಸುವ ಕ್ರಮ, ಮಧ್ಯದಲ್ಲಿ ಆತ ಬಳಸಿದಂತಹ ಭಾಷೆ, ಇದನ್ನೆಲ್ಲ ನೋಡಿ ಇವನು ಯಾವುದಕ್ಕೆ ಅರ್ಹ ಅಂತ ಇವನು ಅಷ್ಟು ಹೊತ್ತಿಗೆ ತೀರ್ಮಾನ ಮಾಡ್ತಾನಲ್ಲ, ಅಂಥವನನ್ನು ಬುದ್ಧಿಮಾನ ಅಂತ ಕರೆಯೋ. ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಮಂತ್ರಂ ಔಷಧಂ ನಾಸ್ತಿ. ಹೀಗೊಂದು ಮಾತಿದೆ. ಪ್ರಪಂಚದಲ್ಲಿ ಮಂತ್ರ ಅಲ್ಲದೇ ಇದ್ದ ಅಕ್ಷರ ಇಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ. ಮಂತ್ರವಲ್ಲದ ಅಕ್ಷರ ಇಲ್ಲ, ಔಷಧವಲ್ಲದ ಸಸ್ಯ ಇಲ್ಲ, ಅಯೋಗ್ಯನಾದ ಪುರುಷ ಇಲ್ಲ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ಆ ಸಸ್ಯ ಔಷಧ ಹೌದು, ಆದರೆ ಯಾವುದಕ್ಕೆ ಎಂದು ಗೊತ್ತಿಲ್ಲ. ಇದು ನಮ್ಮ ಸಮಸ್ಯೆ. ಅದು ಹೌದು, ಆ ಗರಿಕೆಯೂ ಔಷಧವೇ, ಆದರೆ ಗರಿಕೆ ಯಾವುದಕ್ಕೆ, ಕಫಕ್ಕೋ ವಾತಕ್ಕೋ ಪಿತ್ತಕ್ಕೋ, ಯಾವುದಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಔಷಧ ಹೌದು, ಆದರೆ ಯಾವುದಕ್ಕೆ ಗೊತ್ತಿಲ್ಲ. ಕಮ್ಯುನಿಸ್ಟು ಕಾಂಗ್ರೆಸ್ ಅಂತ 2 ಸಸ್ಯಗಳುಂಟು. ರಾಜಕೀಯದವರಿಗೆ ಬೇಸರ ಆಗ್ಬೋದು, ಆದರೆ ಇರುವುದಂದು ಸತ್ಯ ಅಲ್ವಾ. ಈ ಕಮ್ಯುನಿಸ್ಟು ಕಾಂಗ್ರೆಸ್ಸುಗಳುಂಟಲ್ಲ, ಅದು ಕೂಡ ಔಷಧ. ಒಂದು ಗಾಯ ಬಿತ್ತು ಅಂತಾದರೆ ಅಲ್ಲಿಗೆ ಕಮ್ಯುನಿಸ್ಟ್ ಎಲೆ ತೆಗೊಂಡು ಹೀಗೆ ಸುತ್ತಿತು ಅಂತಾದರೆ ಆಮೇಲೆ ಬೇರೆ ಟಿಂಚರೇ ಬೇಕಾಗಿಲ್ಲ. ಅದರಲ್ಲಿ ಔಷಧ ಶಕ್ತಿ ಇದೆ, ಆದರೆ ಅದು ಯಾವುದಕ್ಕೆ ಔಷಧ ಅಂತ ಗೊತ್ತಿಲ್ಲ. ಯೋಜಕಸ್ತತ್ರ ದುರ್ಲಭ. ಪ್ರಪಂಚದ ಯಾವ ಸಸ್ಯವೂ ಅನೌಷಧ ಅಲ್ಲ, ಔಷಧ ಹೌದು. ಹಾಗೆಯೇ ನಮ್ಮ ಅಕ್ಷರಗಳಲ್ಲಿ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಏನು ಅಕ್ಷರಗಳುಂಟು, ಪ್ರತಿಯೊಂದು ಅಕ್ಷರವೂ ಮಂತ್ರವೇ. ಆಮ್ ಅಂದರೆ ಒಂದು ಮಂತ್ರ, ಈಮ್ ಅಂದರೆ ಒಂದು ಮಂತ್ರ, ಹ್ರೀಮ್ ಅಂದರೆ ಒಂದು ಮಂತ್ರ. ಪ್ರತಿಯೊಂದು ಅಕ್ಷರವೂ ಮಂತ್ರವೇ, ಆದರೆ ಆ ಮಂತ್ರ ಯಾವುದಕ್ಕೆ, ಯಾವ ದೇವತೆಗೆ, ಯಾವ ವಿಷಯಕ್ಕೆ ಅದು ಗೊತ್ತಿಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ, ಆದರೆ ಯೋಜಕಸ್ತತ್ರ ದುರ್ಲಭ. ಹಾಗೆಯೇ ಅಯೋಗ್ಯ ಪುರುಷೋ ನಾಸ್ತಿ. ಮಹಾಭಾರತದ್ದೇ ಮಾತು ಇದು ಕೂಡ. ಅಯೋಗ್ಯನಾದ ಪುರುಷ ಪ್ರಪಂಚದಲ್ಲಿಲ್ಲ, ಪ್ರತಿಯೊಬ್ಬನೂ ಯೋಗ್ಯನೇ. ಆದರೆ ಅವನು ಯಾವುದಕ್ಕೆ ಯೋಗ್ಯ ಅಂತ ನಮ್ಗೆ ಗೊತ್ತಿಲ್ಲ. ಅವನು ನಿಜವಾಗಿ ಇಂಜಿನಿಯರಿಗೆ ಯೋಗ್ಯ, ಅವನು ತಗೊಂಡು ಮೆಡಿಕಲಿಗೆ ಹಾಕಿದ್ದಾರೆ, ಅದರಿಂದಲೇ ಮಿಸ್ಟೇಕಾಗಿ ಇವರು ಆಸ್ಪತ್ರೆಯಲ್ಲಿ ತೀರಿ ಹೋದರು ಅಂತ ಬರುವುದು ಇದಕ್ಕೋಸ್ಕರ.
ಇಂಥ ಅವನು ಯಾವುದಕ್ಕೆ ಯೋಗ್ಯನೋ ಅವನನ್ನು ಅದಕ್ಕೆ ಹಾಕಬೇಕಲ್ಲ. ಅವನು ವಾಹನವನ್ನು ಆಪರೇಷನ್ ಮಾಡುವವನನ್ನು ತಗೊಂಡು ಇವನ ಹೊಟ್ಟೆಯನ್ನು ಆಪರೇಷನ್ ಮಾಡುವುದಕ್ಕೆ ಹಾಕಿದರೆ ಅವನ ಯೋಗ್ಯತೆಗೆ ಅನುಗುಣವಾಗಿ ಅವನನ್ನು ಸೇರಿಸುವುದು ಅನ್ನೋದಿದೆ ಅಲ್ವಾ, ಅದು ಅಂಥ ವ್ಯಕ್ತಿ ದುರ್ಲಭ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯೋಗ್ಯನೇ ಆಗಿರ್ತಾನೆ ಅಂತ. ಆ ದೃಷ್ಟಿಯಿಂದ ಇವನು ಇದಕ್ಕೆ ಸರಿ ಅಂತ ಯಾರು ತೀರ್ಮಾನ ಮಾಡುವ ಸಾಮರ್ಥ್ಯ ಇರ್ತದೆ ಅಂತಹ ವ್ಯಕ್ತಿಯವನನ್ನು ಬುದ್ಧಿಮಾನ್ ಅಂತ ಕರೀತಾರೆ. ಅಂದರೆ ಕಂಡ ವಿಷಯದಿಂದ ಇನ್ನು ಮುಂದೆ ಹೀಗೆ ಅಂತ ಯೋಚಿಸಬಲ್ಲಂತಹ ಸಾಮರ್ಥ್ಯ ಅದು. ಅವನು ಈ ಪ್ರಪಂಚವನ್ನು ನೋಡಿ ಧರ್ಮ ಅಧರ್ಮ ಸ್ವರ್ಗ ನರಕ ಮೋಕ್ಷ ದೇವರು ಇದನ್ನೆಲ್ಲ ಊಹಿಸಬಲ್ಲ. ಜನ್ಮಾದ್ಯಸ್ಯ ಯತಃ ನಾವು ಕೈಯಲ್ಲಿ ಒಂದು ಗಡಿಯಾರ ಕಟ್ಟಿಕೊಂಡ್ರೇ ಈ ಗಡಿಯಾರಕ್ಕೊಬ್ಬ ವಿಜ್ಞಾನಿ ಇದ್ದಾನೆ ಅಂತ ನೋಡ್ತೇವೆ. ಯಾಕೆಂದರೆ ಅದರಲ್ಲಿ 2 ಮುಳ್ಳುಗಳು, ಏನೂ ವ್ಯತ್ಯಾಸ ಮಾಡದೆ ಅಷ್ಟು ಸ್ಫುಟವಾಗಿ ತಾವು ತಿರುಗಿಕೊಂಡು ಕಾಲವನ್ನು ಕರಾರುವಾಕ್ಕಾಗಿ ತಿಳಿಸ್ತಾವೆ ಅಂತ ಆದಮೇಲೆ ಇಷ್ಟು ವ್ಯವಸ್ಥಿತವಾಗಿ ಒಂದು ಯಂತ್ರ ನಡೆಯುತ್ತೆ ಅಂದರೆ ಅದಕ್ಕೊಬ್ಬ ವಿಜ್ಞಾನಿ ಬೇಕಲ್ವಾ. ಕಂಡದ್ದರಿಂದ ಕಾಣದ್ದನ್ನು ಊಹಿಸುವುದು ನಮಗೆ ನಾವು ನೋಡಿದ್ದೇವಾ. ಈ ಹುಡುಗರಿಗೆ ಹೇಳುವಾಗ ಇದನ್ನು ಒಬ್ಬರು ವಿಜ್ಞಾನಿ ನಿರ್ಮಿಸಿದ್ದು, ಅಂಥ ವಿಜ್ಞಾನಿ ಹಾಗೆ ಹೀಗೆ ನಾವು ಹೇಳಿದರೆ ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅದು ಯಾಕೆ ಅಂದರೆ ನೋಡಿ ಇಷ್ಟು ಕರಾರುವಾಕ್ಕಾಗಿ ನಡೆಯುತ್ತೆ ಅದು, ಹಾಗಾಗಿ ಒಬ್ಬ ವಿಜ್ಞಾನಿ ಇದ್ದಾನೆ ನಾವು ಊಹೆ ಮಾಡ್ತೇವೆ. ಹಾಗೆಯೇ ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರರೆಂಬ 2 ಮುಳ್ಳುಗಳು ಕರಾರುವಾಕ್ಕಾಗಿ ಕಾಲದ ನಿರ್ದೇಶನ ಮಾಡ್ತಾ ಇರುವಾಗ ಇಷ್ಟು ಸ್ಫುಟವಾದಂತಹ ಪ್ರಪಂಚದ ಹಿಂದೆ ಅದೆಂಥ ವಿಜ್ಞಾನಿ ಇರಬೇಡ ಅಂತ ಊಹಿಸಬೇಕಲ್ಲ ಬುದ್ಧಿವಂತ ಹೌದಾದರೆ. ಹಾಗಾದರೆ ಬುದ್ಧಿಮಾನ್ ಆಸ್ತಿಕ ಅಂದರೆ ಅವನು ಸ್ಪಷ್ಟವಾಗಿ ಹೀಗೆ ಅಂತ ನಿರ್ಧರಿಸ್ತಾನೆ. ಒಂದು ಆಸ್ತಿಕ ಮಾಡಿದಂತಹ ಒಂದು ಜಪ, ಅದರಿಂದ ಉಂಟಾದಂತಹ ಅವನ ವಾಕ್ಶಕ್ತಿ ಅವ ಹೇಳಿದ ಹಾಗೆ ನಡೆಯುತ್ತೆ. ಅವೊಂದು ಜ್ಯೋತಿಷ್ಯ ಹೇಳಿದ ಅಂತ ಹೇಳಿದರೆ ಸರಿಯಾಗಿ ಹೇಳ್ತಾನೆ. ಅವೊಂದು ಮಂತ್ರಗಳನ್ನು ಉಚ್ಚರಿಸಿದ ಅಂದರೆ ಅದಕ್ಕೆ ಸಂಬಂಧಪಟ್ಟ ಫಲ ನಡೆಯುತ್ತೆ. ಹಾಗಾದರೆ ಧರ್ಮ ಇದೆ, ಪುಣ್ಯ ಇದೆ, ಪಾಪ ಇದೆ ಅನ್ನುವುದನ್ನು ಅವನು ಊಹೆ ಮಾಡ್ಬೋದಲ್ಲ. ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಸ್ಫುಟವಾಗಿ ತರ್ಕಿಸಬಲ್ಲಂತಹ ಸಾಮರ್ಥ್ಯ ಯಾರಲ್ಲಿದೆಯೋ ಅವನು ಬುದ್ಧಿಮಾನ್. ಅಂಥವನೇ ಆಸ್ತಿಕ. ಇಲ್ಲೇ ಹೋದರೆ ಏನಾಗ್ತದೆ, ಅಜ್ಜ ಹೇಳಿದ ಅಪ್ಪ ಹೇಳಿದ ಅಂತ ಇವ ಆಸ್ತಿಕ ಆಗಿಬಿಟ್ರೆ ಆಮೇಲೆ ಇನ್ನೊಬ್ಬ ಸೋದರ ಮಾವ ಹೇಳಿದ ಅಂತ ನಾಸ್ತಿಕ ಆಗ್ತಾನೆ. ಇದು ಈ ತರ್ಕದಿಂದ ಅಥವಾ ಇನ್ನೊಬ್ಬರು ಹೇಳಿದ್ದಕ್ಕೆ ಇವ ಒಪ್ಪಿಕೊಂಡ್ರೆ ಅವನು ಕಾಲೇಜು ಮುಗಿಸಿ ಬಂದು ಕೂಡಲೇ ಅವನು ತೀರ್ಮಾನ ಮಾಡ್ತಾನೆ ನಮ್ಮ ಅಜ್ಜನಿಗೆ ಬುದ್ಧಿ ಇಲ್ಲ ಅಂತ. ಇದು ಒಂದು ರೀತಿ ಎಜುಕೇಷನ್. ಈಗ ಒಂದು 10 ವರ್ಷದಿಂದ ವ್ಯತ್ಯಾಸ ಆಗ್ತಾ ಬಂತು ನಮ್ಮ ಪುಣ್ಯದಿಂದ. ಆದರೆ ಅಲ್ಲಿಯ ತನಕ ಮೆಕಾಲೆ ಅವರು ಹಾಕಿಕೊಟ್ಟಂತಹ ಪಂಥದಲ್ಲಿ ಸುರಾದ ಎಜುಕೇಷನು ಮನುಷ್ಯನನ್ನು ಕಾಲೇಜಿಗೆ ಹೋದ ಮೇಲೆ ಏನು ಮಾಡ್ತದೆ ಅಂದರೆ ನಮ್ಮ ಹಿರಿಯರೆಲ್ಲ ಪೆದ್ದುಗಳು ಅನ್ನೋ ಬುದ್ಧಿಯನ್ನು ಹುಟ್ಟಿಸುತ್ತೆ. ನೀವು ಆ ಪಠ್ಯಪುಸ್ತಕ ಹಳೆ ಪಠ್ಯಪುಸ್ತಕ ಇದ್ದರೆ ಅದನ್ನು ಓದಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಇವತ್ತಿನ ಪಠ್ಯಪುಸ್ತಕ ಅವತ್ತಿನ ಪಠ್ಯಪುಸ್ತಕ 2 ಪಕ್ಕದಲ್ಲಿ ಇಟ್ಟುಕೊಂಡು ನೋಡಿ ಏನು ವ್ಯತ್ಯಾಸ ಅಂತ. ಆ ಪಠ್ಯಪುಸ್ತಕದ ಉದ್ದೇಶವೇ ಏನು ಅನ್ನೋದು ನಮಗೆ ಇವತ್ತು ಸ್ಪಷ್ಟವಾಗ್ತಾ ಇದೆ. ಆದರೆ ಆ ರೀತಿಯ ಎಜುಕೇಷನ್ ಏನಿದೆ, ಹಿಂದಿನವರೆಲ್ಲರೂ ಪೆದ್ದರು, ವಸಿಷ್ಠರು, ವಾಮದೇವರು ಅವರು ರಚಿಸಿದ ಶಾಸ್ತ್ರ ಏನಿದೆ ಅದೆಲ್ಲ ಪೆದ್ದುತನದ ಶಾಸ್ತ್ರಗಳು. ನಿಜವಾಗಿ ಹೇಳುವಂಥದ್ದೆಲ್ಲ ಪಾಶ್ಚಾತ್ಯದಿಂದ ಪೂರ್ವಕ್ಕೆ ಬಂದದ್ದೇ ಸರಿಯಾದ ವಿಜ್ಞಾನ ಅಂತ ಒಂದು ತಿಳಿಸುವುದಕ್ಕೋಸ್ಕರವೇ ಪಠ್ಯಗಳ ವ್ಯವಸ್ಥೆ ಆಗಿ ಹೋಗಿತ್ತು ಒಂದು ಕಾಲದಲ್ಲಿ. ಆ ಭಾರತ ದೇಶ ಸ್ವತಂತ್ರವಾಗಿ ಇಷ್ಟು ಕಾಲದ ತನಕವೂ ಕೂಡ ಅದೇ ವಿಷವೃಕ್ಷಕ್ಕೆ ತಾವು ನೀರು ಹಾಕಿ ಗೊಬ್ಬರವನ್ನು ಹಾಕಿ ಬೆಳೆಸಿ ಫಲ ತೆಗೆದು ಅದನ್ನು ತಿಂದುಕೊಂಡು ವಿಷ ತಿನ್ನುವಂತಹ ಪ್ರಸಂಗದಲ್ಲೇ ಬೆಳೆದದ್ದು. ಹಾಗಾದರೆ ಅಧ್ಯಯನ ಮಾಡುವಂತಹ ವ್ಯಕ್ತಿಗೆ ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡಿ ಯಾವುದು ಸರಿಯಾದದ್ದು ಅಂತ ಯೋಚಿಸಿ ಆ ಮಾರ್ಗದಲ್ಲಿ ಸಾಗುವುದಕ್ಕೆ ಬೇಕಾದದ್ದು ಬುದ್ಧಿ. ಆ ಬುದ್ಧಿಯುಳ್ಳವನೇ ಆಸ್ತಿಕನಾದಾನೆ ಹೊರತು ಮತ್ತೊಬ್ಬರು ಹೇಳಿದರು ಅಂತ ಒಪ್ಪಿಕೊಂಡ ಪಕ್ಷದಲ್ಲಿ ಇನ್ನೊಂದರು ಹೇಳಿದರು ಅಂತ ಅದರಲ್ಲಿ ಹೋಗ್ತಾನೆ. ಇನ್ನೊಂದು ಮಾತು ಕೇಳಿದ, ನಾಸ್ತಿಕ ಯಾರು ಅಂತ ಇನ್ನೊಂದು ಪ್ರಶ್ನೆ ಕೇಳಿದ ಯಮ. ಆಸ್ತಿಕ ಯಾರು ಅಂತ ಕೇಳಿದ್ದಕ್ಕೆ ಬುದ್ಧಿಮಾನ್ ಅಂತ ಉತ್ತರ ಆಯಿತು. ನಾಸ್ತಿಕ ಯಾರು? ಮೂಢ ಅಂತ ಒಂದು ಮಾತು ಹೇಳಿ. ಇದನ್ನು ಕೇಳಿದರೆ ನಾಸ್ತಿಕರಿಗೆ ಸಿಟ್ಟು ಬರ್ಬೋದು. ವಸ್ತುತಃ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕಿದರೆ ಒಬ್ಬ ಕಾನೇಶ್ಮಾರಿ ಹಾಕಿದ ಪ್ರಕಾರದಲ್ಲಿ 20 ಮಂದಿ ಮಾತ್ರ ಆಸ್ತಿಕರು ಇರುವುದು. ಅಂದರೆ 80 ಮಂದಿ ನಾಸ್ತಿಕರೇ ಇರುವುದು ಪ್ರಪಂಚದಲ್ಲಿ. 20 ಮಂದಿ ಭಾರತದಲ್ಲೇ ಇರುವುದಲ್ಲ, ಭಾರತದಲ್ಲೂ ಕೂಡ ಅಷ್ಟೇ ಅಂತಾನೆ ಅವ. ಭಾರತದಲ್ಲೂ ಕೂಡ 20 ಮಂದಿ ಆಸ್ತಿಕರು 80 ಮಂದಿ ನಾಸ್ತಿಕರು. ಈ ಸ್ಥಿತಿ ಯಾವುದೋ ಒಂದು ದೇಶವನ್ನು ಹೇಳ್ತಾನೆ, ಅಲ್ಲಿ 80 ಮಂದಿ ಆಸ್ತಿಕರಿದ್ದಾರೆ 20 ಮಂದಿ ನಾಸ್ತಿಕರು ಮಾತ್ರ ಅಂತ. ಒಟ್ಟು ಪ್ರಪಂಚದ ಸ್ಥಿತಿಯನ್ನು ಆತ ವರ್ಣನೆ ಮಾಡ್ತಾನೆ. ಈಗ ಉಪನ್ಯಾಸಕ ಬಂದವರಲ್ಲೂ ಕೂಡ 20 ಮಂದಿ ಆಸ್ತಿಕರಲ್ಲ, 80 ಮಂದಿ ಆಸ್ತಿಕರು ಇರ್ಬೋದು, 20 ಮಂದಿ ನಾಸ್ತಿಕರು ಇರ್ಬೋದು. ಯಾಕಂದರೆ ನಾಸ್ತಿಕ ಅನ್ನುವ ಶಬ್ದ, ಆಸ್ತಿಕ ಅನ್ನುವ ಶಬ್ದ ಏನಿದೆ ನಾವು ಅಂದುಕೊಂಡ ಅರ್ಥದಲ್ಲಿಲ್ಲ ಶಾಸ್ತ್ರದಲ್ಲಿ. ನಾವು ದೇವರನ್ನು ನಂಬಿದ್ದೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ನಾವೆಲ್ಲ ಆಸ್ತಿಕರು. ಇಷ್ಟಕ್ಕೆ ಸಿದ್ಧ ಆಗೋದಿಲ್ಲ ಆಸ್ತಿಕ್ಯ ನಾಸ್ತಿಕ್ಯ ಅನ್ನೋದು. ನಾಸ್ತಿಕ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಆತ ಧರ್ಮಾಧರ್ಮಗಳನ್ನು ಒಪ್ಪುವುದಿಲ್ಲ, ಪುಣ್ಯ ಪಾಪಗಳನ್ನು ಅಂಗೀಕರಿಸುವುದಿಲ್ಲ. ಅವ ಹೇಳ್ತಾನೆ ಲಂಚ ತೆಗೊಳ್ಬಾರ್ದು, ತಪ್ಪು. ಯಾಕೆ ಲಂಚ ತೆಗೊಳ್ಬಾರ್ದು? ಸಮಾಜ ಸರಿಯಾಗಿರಬೇಕಾದ್ರೆ ಅದೆಲ್ಲ ತೆಗೊಳ್ಬಾರ್ದು ಅಷ್ಟೇ.
ಆಮೇಲೆ ದೇವರಿಗೆ ಪ್ರದಕ್ಷಿಣೆ ಬರಬೇಕು, ಅದು ಪುರುಸೊತ್ತಿದ್ರೆ ಬರಬೇಕು, ಇಲ್ಲೇ ಹೋದರೆ ಬೇಕು ಅಂತಿಲ್ಲ. ಅದು ಎಲ್ಲೆಲ್ಲೋ ವಾಕಿಂಗ್ ಮಾಡುವುದಕ್ಕಿಂತ ಅಲ್ಲಿ ವಾಕಿಂಗ್ ಮಾಡಿ ಒಳ್ಳೆಯದು, ಪರಿಸರ ಚೆನ್ನಾಗಿರ್ತದೆ. ಅದು ಏಕಾದಶಿ ಉಪವಾಸ ಮಾಡಬೇಕು, ಏಕಾದಶಿ ಆಗಬೇಕು ಅಂತಿಲ್ಲ, ಭಾನುವಾರ ಬಂದಾಗ ಉಪವಾಸ ಮಾಡು ಪರವಾಗಿಲ್ಲ, ಒಂದು ಹೊಟ್ಟೆಗೆ ಒಳ್ಳೆಯದು ಅಂತ. ಅವ್ರು ಆಸ್ತಿಕನಿಗೂ ನಾಸ್ತಿಕನಿಗೆ ವ್ಯತ್ಯಾಸ ಇರ್ತದೆ. ಆಸ್ತಿಕ್ಯದ ಹಿನ್ನೆಲೆಯಲ್ಲಿ ಅವನಿಗೆ ಶ್ರದ್ಧೆ ಅನ್ನೋದು ಸೇರಿಕೊಂಡಿರ್ತದೆ. ಆದರೆ ಈ ರೀತಿಯ ಆಸ್ತಿಕ್ಯ ಉಂಟಲ್ಲ, ದೇವರನ್ನು ನಂಬಬೇಕು, ಪುಣ್ಯ ಪಾಪಗಳನ್ನು ಒಪ್ಪಬೇಕು. ಯಾಕಂದರೆ ಪುಣ್ಯ ಪಾಪ ಒಪ್ಪದೇ ಹೋದರೆ ನಮಗೂ ಸಮಸ್ಯೆ ಆಗ್ತದೆ. ಎಲ್ಲವನ್ನೂ ಪೊಲೀಸರು ನೋಡಿಕೊಳ್ಳಿಕ್ಕಾಗ್ತದಾ? ಅಂದ ಪುಣ್ಯ ಪಾಪ ಇದ್ದರೆ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮ ಹೆಂಡತಿಯನ್ನು ಬಿಟ್ಟು ಉಳಿದ ಹೆಂಗಸರನ್ನೆಲ್ಲರನ್ನೂ ಕೂಡ ನೀವು ಅಕ್ಕ ತಂಗಿಯರ ಹಾಗೆ ಕಾಣ್ರಿ ಅಂತ ಹೇಳಿದರೆ ಸರಿ ಆಗ್ತದಾ? ಅದಕ್ಕೆ ಯಾರು ತಮ್ಮ ಪತ್ನಿಯರನ್ನು ಬಿಟ್ಟು ಉಳಿದವರನ್ನೆಲ್ಲರನ್ನೂ ಅಕ್ಕ ತಂಗಿ ಹಾಗೆ ನೋಡಬೇಕು ಅಂತ ಹೇಳಿದರೆ ಸರಿಯಾಗುತ್ತೆ. ನಿಜವಾಗಿ ಇವನಿಗಿರುವುದೇನೆಂದರೆ ನನ್ನ ಹೆಂಡತಿ ಮೇಲೆ ಯಾರು ಕಣ್ಣು ಹಾಕಬಾರ್ದು, ಉಳಿದದ್ದೇನು ಬೇಕಾದ ನಡೀಲಿ ಅಂತಿರ್ತದೆ. ಆದರೆ ಅದನ್ನು ಹಾಗೆ ಹೇಳಿದರೆ ಜನ ಒಪ್ಪಲ್ಲ. ಅದಕ್ಕೋಸ್ಕರ ಏನು ಹೇಳೋದು, ಅವರವರ ಪತ್ನಿಯರನ್ನು ಬಿಟ್ಟು ಉಳಿದವರನ್ನೆಲ್ಲ ಗೌರವಿಸಬೇಕು. ಅಂದರೆ ಪತ್ನಿಯನ್ನು ಗೌರವಿಸಬೇಡ ಅಂತ ಅರ್ಥ ಅಲ್ಲ, ಅವರನ್ನೆಲ್ಲ ತಾಯಿ ಅಕ್ಕನ ಹಾಗೆ ನೋಡಬೇಕು. ಇದು ಧರ್ಮ ಅಂದರೆ ಇಷ್ಟೇ, ಲೋಕದ ವ್ಯವಸ್ಥೆಗೋಸ್ಕರ ಇರುವುದು. ಅದರ ಮೇಲೆ ಅದರಿಂದ ಪುಣ್ಯ ಪಾಪ ಇತ್ಯಾದಿ ಏನು ವ್ಯವಸ್ಥೆ ಇರುವುದಿಲ್ಲ. ಕಳ್ಳತನ ಮಾಡುವುದು ಅಧರ್ಮ ಅಂದರೆ ಏನು? ನಮ್ಮ ಮನೆಯಲ್ಲಿ ಕಳ್ಳತನ ಆಗಬಾರ್ದಪ್ಪ. ನಮ್ಮ ಮನೆಯಲ್ಲಿ ಕಳ್ಳತನ ಆಗಬಾರ್ದು ಅಂತಾದರೆ ಕಳ್ಳತನವೇ ಅಧರ್ಮ ಅಂತ ಹೇಳಿದರೆ ಜನ ಒಪ್ತಾರೆ, ಇಲ್ಲೇ ಹೋದರೆ ಜನ ಎಲ್ಲಿ ಒಪ್ತಾರೆ? ಅದಕ್ಕೋಸ್ಕರ ಕಳ್ಳತನವೇ ಅಧರ್ಮ. ಹಾಗೆ ಅಂತೇಳಿ ನಾನು ಪಕ್ಕದ ಮನೆಯಿಂದ ಕದಿಬೋದು, ಆದರೆ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಗೊತ್ತಾದರೆ ಅನರ್ಥ ಅನ್ನುವುದು ನಾಸ್ತಿಕ್ಯದ ಒಳಗೆ. ಮನಸ್ಸು ನಾಸ್ತಿಕ್ಯದ್ದು ಹೊರಗೆ ಆಸ್ತಿಕ್ಯ ಇರ್ತದೆ. ಅಂಥದ್ದು ನಮ್ಮಲ್ಲೇ ಸೇರಿಕೊಂಡಿರ್ತದೆ, ಅನೇಕರಲ್ಲಿ ಈ ಭಾವನೆ ಇರ್ತದೆ. ಅಂಥದ್ದು ಏನಿದೆ ಅದು ಆಸ್ತಿಕ್ಯದ ಮುಖದಲ್ಲಿ ಒಳಗೆ ತುಂಬಿರ್ತಕ್ಕಂತಹ ನಾಸ್ತಿಕ್ಯ ಅಂತ ಕರೆಸಿಕೊಳ್ತದೆ. ಆದ್ದರಿಂದಾಗಿ ಮೂಢ, ಯಾರು ಪ್ರಪಂಚವನ್ನು ಅವಲೋಕನ ಮಾಡಿ ಪ್ರಪಂಚದಲ್ಲಿ ನಡೆದಿರತಕ್ಕಂತಹ ವಿಷಯಾಧಾರಿತವಾದಂತಹ ಕಾರ್ಯಕಾರಣ ಭಾವವನ್ನು ವಿಮರ್ಶಿಸಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ಅಲ್ವಾ, ಅವನಲ್ಲಿ ಮೌಢ್ಯ ಅಲ್ಲದೆ ಇನ್ನೇನಿದೆ, ಅಂಥವನು ನಾಸ್ತಿಕ. ಇದು ಮೂಢಸ್ತತ್ರಾಸ್ತಿ ನಾಸ್ತಿಕ ಅಂತ ಹೇಳುವ ಧರ್ಮರಾಜನ ಮಾತಿನ ಆಂತರ್ಯ. ಕೊನೆಯದ್ದಾಗಿ ಅವ ಪ್ರಶ್ನೆ ಮಾಡಿದ್ದು ಈ ಆಸ್ತಿಕ ನಾಸ್ತಿಕ ಪ್ರಶ್ನೆ. ಆಮೇಲೆ ಈ ಯಾವುದು ಆಶ್ಚರ್ಯ, ಯಾವುದು ಪಂಥ, ಕಹ ಪಂಥಾಹ, ಕಾವ ವಾರ್ತಿಕ, ವಾರ್ತೆ ಯಾವುದು ಅನ್ನೋ ಪ್ರಶ್ನೆಗಳು ಮುಗಿದುವು. 100 ಪ್ರಶ್ನೆ ಆಗಿ ಮತ್ತೆ 2 ಪ್ರಶ್ನೆಗಳು ಮುಗಿದಿದ್ದಾವೆ. ಕೊನೆಗೆ ಪುರುಷ ಯಾರು ಅಂತ ಒಂದು ಪ್ರಶ್ನೆ ಕೇಳಿದ, ಅಲ್ಲಿಗೆ 101 ಪ್ರಶ್ನೆ ಆಯಿತು. ಕೊನೆಗೆ ಪುರುಷನಲ್ಲಿ ಇರತಕ್ಕಂಥ ಸಾಮರ್ಥ್ಯ ಯಾವುದು ಅಂತ ಕೇಳಿದ, 102 ಪ್ರಶ್ನೆ ಆಯಿತು. ಇಷ್ಟೂ ಪ್ರಶ್ನೆಗೂ ಕೂಡ ಧರ್ಮಜ ಅಷ್ಟು ಸ್ಫುಟವಾಗಿ ಕೊಟ್ಟ ಉತ್ತರದಿಂದ ಆ ಯಕ್ಷ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿತಂತೆ. ಆ ಬಾತುಕೋಳಿಯ ಸ್ವರೂಪದಲ್ಲಿದ್ದ ಅಥವಾ ಕೊಕ್ಕರೆಯ ಸ್ವರೂಪದಲ್ಲಿದ್ದಂತಹ ಯಕ್ಷ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಸಿದ್ದಾನೆ. ಅತ್ಯಂತ ಯೋಗ್ಯವಾದ ಉತ್ತರವನ್ನು ಕೊಟ್ಟು, ಮಗು ವತ್ಸ ಅಂತ ಹೇಳುತ್ತೆ, ವತ್ಸ ಮಗನೇ, ಅತ್ಯಂತ ಯೋಗ್ಯವಾದ ಉತ್ತರವನ್ನು ಕೊಟ್ಟಿದೆ. ನಾನಂತೂ ರೋಮಾಂಚಿತನಾಗಿ ಹೋಗಿದ್ದೇನೆ. ಇಂಥದ್ದನ್ನು ಕೇಳದೆ ಎಷ್ಟು ಸಮಯವಾಯಿತು. ನೀನೇನಾದರೂ ವರ ಕೇಳು, ಸತ್ತಿರುವ ತಮ್ಮಂದಿರಲ್ಲಿ ಒಬ್ಬನನ್ನು ಬದುಕಿಸಬಲ್ಲೆ, ಯಾರು ಬೇಕು ಕೇಳು. ಧರ್ಮಜ ಯೋಚನೆ ಮಾಡದೆ ನಕುಲ ಅಂತ ಹೇಳಿದ. ಆ 2ನೇಯವನಾಗಿ ಮಲ್ಕೊಂಡಿದ್ದಾನಲ್ಲ ನಕುಲ, ಅವನನ್ನು ಎಬ್ಬಿಸು. ಯಕ್ಷ ಮತ್ತೆ ಪ್ರಶ್ನಿಸಿದ, ಅಲ್ಲ ಭೀಮನನ್ನು ಕೇಳಬೇಕಿತ್ತಲ್ಲೋ ನೀನು, ಯಾಕಂದರೆ ದುರ್ಯೋಧನನನ್ನು ಸಂಹಾರ ಮಾಡುವುದಕ್ಕೆ ನಿನಗೆ ಬಲ ಬೇಕಾದದ್ದು ಭೀಮ, ಇಲ್ಲವೋ ಅರ್ಜುನನನ್ನು ಕೇಳಬೇಕಿತ್ತು. ದೇವಲೋಕಕ್ಕೆ ಹೋಗಿ ಅಂತಹ ಶಸ್ತ್ರಾಸ್ತ್ರ ಸಂಪನ್ನ ಅಂತ ಅವನ ಬಗ್ಗೆ ಆರಂಭದಲ್ಲಿ ನೀನೇ ಹೇಳಿಕೊಂಡಿಯಲ್ಲ. ಭೀಮಾರ್ಜುನರ ಮೂಲಕ ನಿನಗೆ ಭವಿಷ್ಯ ಇರುವುದು, ಅದು ಹೋಗಿ ನಕುಲನನ್ನು ಕೇಳ್ತಾ ಇದ್ದೀಯಲ್ಲ. ನಾನು ಧರ್ಮವನ್ನು ರಕ್ಷಿಸಬೇಕು ಮಹಾರಾಯ ಅಂತ ಇವ ಹೇಳ್ತಾನೆ. ಧರ್ಮ, ಯಾಕಂದರೆ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಈ ಪ್ರಸಿದ್ಧವಾದ ಮಾತು ಬರುವುದು ಯಕ್ಷ ಪ್ರಶ್ನೆಯಲ್ಲಿ. ಧರ್ಮದ ಹೇಳ್ತಾನೆ, ಧರ್ಮ ಏವ ಹತೋ ಹಂತಿ. ಧರ್ಮವನ್ನು ನಾವು ಹನನ ಮಾಡಿದರೆ ಆ ಧರ್ಮ ನಮ್ಮನ್ನು ಸಾಯಿಸುತ್ತೆ. ಹತಃ ಧರ್ಮ ಅಸ್ಮಾನ್ ಹಂತಿ, ನಮ್ಮಿಂದ ಕೊಲ್ಲಲ್ಪಟ್ಟ ಧರ್ಮ ನಮ್ಮನ್ನೇ ಕೊಲ್ಲುತ್ತೆ. ಅದೇ ಧರ್ಮೋ ರಕ್ಷತಿ ರಕ್ಷಿತಃ. ರಕ್ಷಿತಃ ಧರ್ಮ, ನಮ್ಮಿಂದ ರಕ್ಷಿಸಲ್ಪಟ್ಟಂತಹ ಧರ್ಮ ರಕ್ಷತಿ, ನಮ್ಮನ್ನು ರಕ್ಷಿಸುತ್ತೆ. ನಾವು ಧರ್ಮವನ್ನು ರಕ್ಷಿಸಬೇಕು, ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ಆದ್ದರಿಂದ ನಾನು ಧರ್ಮವನ್ನು ಮೀರಲಾರೆ ಮಹಾರಾಯ. ಮಾನೋ ಧರ್ಮೋ ಹತೋವಧೀತ್, ನಮ್ಮಿಂದ ಹತವಾದಂತಹ ಧರ್ಮ ನಮ್ಮನ್ನು ಸಾಯಿಸಬಾರದು. ಆದ್ದರಿಂದ ನಾನು ಧರ್ಮನಿಷ್ಠನಾಗಿ ಈ ಮಾತನ್ನು ಕೇಳ್ತಾ ಇದ್ದೇನೆ. ನಕುಲ ಎದ್ದು ಬರಲಿ, ಒಬ್ಬನನ್ನೇ ನೀನು ಎಬ್ಬಿಸುವುದಾದರೆ ನಕುಲ ಹೇಳಲಿ. ನನಗೆ ಕುಂತಿ ಮತ್ತು ಮಾದ್ರಿ ಅಂತ ಹೇಳುವ 2 ತಾಯಂದಿರು. ಕುಂತಿ ಕೌಂತೆಯ ಅಂತ ಹೇಳುವುದಕ್ಕೆ ನಾನೊಬ್ಬ ಇದ್ದೇನಲ್ಲ, ಮಾದ್ರೇಯ ಅಂತ ಹೇಳುವುದಕ್ಕೆ ಇನ್ನೊಬ್ಬ ಬೇಕಲ್ವ.
ನಾನು ತಾಯಿಯಲ್ಲಿ ಭೇದವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ತಾಯಿಯ ಮಕ್ಕಳಾದ ಈ 5ರಲ್ಲಿ ನಮ್ಮರಲ್ಲಿ ಯಾವ ರೀತಿಯ ಭೇದವೂ ಇಲ್ಲ. ಆದರೆ ಈಗ ನಾನು ಭೇದ ಮಾಡಬೇಕಾದ ಅನಿವಾರ್ಯತೆ ಇದೆ. ನಾನು ಕೌಂತೆಯ, ಅವನು ಮಾದ್ರೇಯ ಅನ್ನುವ ಭೇದ ಬೇಕು. ಯಾಕಂದರೆ ನಾನು ತಾಯಿಯಲ್ಲಿ ಭೇದ ಮಾಡದೇ ಇರುವುದಕ್ಕೋಸ್ಕರ ಈ ಭೇದ ಭಾವವನ್ನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ನಕುಲನನ್ನು ಎದ್ದು ಬರುವ ಹಾಗೆ ಮಾಡು. ಅಷ್ಟಕ್ಕೆ ಮತ್ತೆ ಆ ಯಕ್ಷಪ್ರೀತನಾದ ಅವನು ಈಗ ಬಕದ ರೂಪದಲ್ಲಿಲ್ಲ, ಒಂದು ಕಾಲಿನ ಬಕವನ್ನು ಬಿಟ್ಟು ಏನೂ ಅರ್ಥವಾಗದೇ ಇರುವ ಸ್ವರೂಪದಲ್ಲಿ ಯಕ್ಷನಾಗಿಯೇ ಕಾಣಿಸಿಕೊಳ್ತಾ ಇದ್ದಾನೆ. ಕಾಣಿಸಿಕೊಂಡು ಹೇಳ್ತಾನೆ, ನೀನು ಧರ್ಮ, ನೀನು ವಾಸ್ತವವಾಗಿಯೂ ಧರ್ಮ ಸ್ವರೂಪಿಯಾಗಿದ್ಯಪ್ಪ. ನಿನ್ನ 4 ಮಕ್ಕಳು ಎದ್ದು ಬಿಟ್ಟಿದ್ದಾರೆ ನೋಡು, 4 ಹೇಳಿ, 4 ಕೂಡ ಕಣ್ಣು ಒರೆಸಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಅವರು ಎದ್ದದ್ದು ಏನೋ ನಿದ್ದೆ ಮಾಡಿ ಎದ್ದ ಹಾಗೆ ಈ 4 ಎದ್ದರು. ಧರ್ಮಜ ಮಂಡಿಯೂರಿ ಕೂತ ಕೈ ಮುಗಿತಾನೆ, ಸ್ವಾಮಿ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ಆರಂಭದಲ್ಲಿ ನಾನು ಒಂದು ಶಕ್ತಿ ಅಂತ ಅಷ್ಟೇ ಹೇಳಿದಿ, ನೀನೊಂದು ಸಾಕ್ಷಾತ್ ಇಂದ್ರನು ಅಥವಾ ಚತುರ್ಮುಖ ಬ್ರಹ್ಮನು. ನಮಗೆ ಏನು ಅಂತ ಅರ್ಥವಾಗದೇ ಇರುವ ರೀತಿಯಲ್ಲಿ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದೆಯಲ್ಲ. ನಾನು ಒಳಗಿನ ಯಾವುದೋ ಸ್ಫೂರ್ತಿಯಿಂದ ಉತ್ತರಿಸಿದರೆ ಅದು ಸರಿ ಸರಿ ಅಂತ ಹೇಳಿ ಆನಂದದಿಂದ ನೀನು ಬಾಷ್ಪವನ್ನು ಸುರಿಸುವಲ್ಲ ತನಕ ಅನುಗ್ರಹ ಮಾಡ್ತಾ ಇದ್ದೀಯಲ್ಲ. ಇಷ್ಟು ನಿನ್ನ ಜೊತೆಗೆ ಮಾತಾಡಿದ್ರಿಂದ ನೀನು ನನಗೆ ಗೆಳೆಯನಾಗಿದ್ದಿ. ಆದ್ದರಿಂದ ನಿನ್ನಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ, ದಯವಿಟ್ಟು ನಿನ್ನ ಸ್ವರೂಪ ಹೇಳು. ನಿನ್ನ ಮಾತುಗಳನ್ನು ಕೇಳ್ತಾ, ಆ ಧ್ವನಿಯನ್ನು ಕೇಳ್ತಾ ನೀನೇನೋ ನನಗೆ ಅಣ್ಣನೋ ಹಿರಿಯನೋ ತಂದೆಯೋ ಅನ್ನುವ ಭಾವ ನನ್ನಲ್ಲಿ ಹುಡ್ತಾ ಇದೆ. ನೀನು ಯಾರು? ತಂದೆಯೋ ಅಂತ ಕೇಳಿದ ಕೂಡಲೇ ನಾನು ನಿನ್ನ ತಂದೆ ಅಂತ ಹೇಳ್ತಾನೆ. ನಿನ್ನ ತಂದೆ ಜನಕೋಸ್ಮಿ ಯಮಃ, ನಿನ್ನ ಜನಕನಾದ ಯಮನೇ ನಾನು. ಯಮನೇ ನಾನು ಅಂತ ಹೇಳಿದ ಕೂಡಲೇ ಇನ್ನೊಂದು ವರ ಕೇಳು ಅಂತ ಬೇರೆ ಹೇಳ್ತಾನೆ. ಹೇಳ್ತಾನೆ, ಸ್ವಾಮಿ ನನಗೆ ವರ ಬೇಕಾದದ್ದಿಷ್ಟೇ. ನಾವು ಒಬ್ಬ ಬ್ರಾಹ್ಮಣನ ಅರಣಿಯನ್ನು ಹುಡುಕಿಕೊಂಡು ಓಡಿಸಿಕೊಂಡು ಬಂದವರು. ಅರಣಿ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ. ಆ ಬ್ರಾಹ್ಮಣನಿಗೆ ಅದು ಕೊಡದೇ ಹೋದರೆ ಅವರ ಅಗ್ನಿಹೋತ್ರಗಳು ನಡೆಯುವುದಿಲ್ಲ. ಅರಣಿಯನ್ನು ದಯವಿಟ್ಟು ನಮಗೆ ಕೊಡಿಸುವ ವ್ಯವಸ್ಥೆ ಮಾಡಬೇಕು. ಯಮಧರ್ಮ ಹೇಳ್ತಾನೆ, ನಾನೇ ಅರಣಿಯನ್ನು ಹಿಡ್ಕೊಂಡು ಬಂದವ. ಜಿಂಕೆಯ ಸ್ವರೂಪದಿಂದ ಅರಣಿಯನ್ನು ಕೋಡಿಗೆ ತಾಗಿಸಿಕೊಂಡವ ನಾನೇ. ನಿಮ್ಮನ್ನು ಇಲ್ಲಿಗೆ ಕರೆಸುವುದಕ್ಕೋಸ್ಕರ ನಾನು ಅಲ್ಲಿಗೆ ಬಂದದ್ದು. ನಿಮ್ಮನ್ನಾದರೂ ಇಲ್ಲಿ ಕರೆಸಿದ್ಯಾಕೆ? ಯಾಕಂದರೆ ನಿಮ್ಮ ಅಜ್ಞಾತವಾಸ ಪ್ರಾರಂಭ ಆಗ್ತಾ ಇದೆ ಅನ್ನುವ ವಿಷಯದಲ್ಲಿ ನಿನ್ನ ಧರ್ಮ ನಿನ್ನನ್ನು ರಕ್ಷಿಸಬೇಕು. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷಿತೆ ರಕ್ಷಿತಃ. ಆ ಮಾತು ನಿನ್ನಲ್ಲಿ ದೃಢವಾಗಿರುವುದರಿಂದ ನಿಮ್ಮ ಅಜ್ಞಾತವಾಸ ಸಾಂಗವಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಕರೆಸಿದ್ದು. ತೆಗೋ ಅಂತ ಅರಣಿಯನ್ನು ಕೊಡ್ತಾನೆ. ಜೊತೆಗೆ ಹೇಳ್ತಾನೆ, ಇನ್ನಷ್ಟು ನಿನಗೆ ವರಗಳನ್ನು ಕೊಡಬೇಕು ಅಂತ ನನಗೆ ಅನಿಸ್ತದೆ. ಏನು ಬೇಕು ವರ ಕೇಳು. ಧರ್ಮಜ ಮತ್ತೊಂದು ವರ ಕೇಳ್ತಾನೆ. ನಾವು ನಾಳೆ ಅಜ್ಞಾತವಾಸಕ್ಕೆ ಹೊರಡ್ತಾ ಇದ್ದೇವೆ. 1 ವರ್ಷದ ಕಾಲದಲ್ಲಿ ನಮ್ಮನ್ನು ಯಾರೂ ಕೂಡ ಗುರುತು ಹಿಡಿಯದೇ ಇರುವ ಹಾಗೆ ಅನುಗ್ರಹ ಮಾಡು ಯಮಧರ್ಮ. ಯಮ ಹೇಳ್ತಾನೆ, ನೀವು ಏನು ವೇಷ ಹಾಕೊಳ್ಳೋದೇ ಬೇಡ, ಹೀಗೆ ಹೋಗಿ, ಯಾರು ಗುರುತು ಹಿಡಿಯೋಲ್ಲ ಅಂತ ಹೇಳ್ತಾನೆ. ನೀವೇನು ವೇಷ ಹಾಕಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮನ್ನು 1 ವರ್ಷ ಸಂವತ್ಸರ ಪರ್ಯಂತ ಕಾಲದಲ್ಲಿ ನೀವು ಎಲ್ಲೇ ಹೇಗೆ ಇದ್ದರೂ ಕೂಡ ಮನುಷ್ಯ ನಿಮ್ಮನ್ನು ಗುರುತು ಹಿಡಿಯದೇ ಇರುವ ಹಾಗೆ ಲೋಕದಲ್ಲಿ ಒಂದು ಮಾಯೆಯನ್ನು ಬೀಸುವುದರ ಮೂಲಕ ಅನುಗ್ರಹಿಸಿದ್ದೇನೆ. ಅಂತೂ ಯಮನಿಂದ ಪಡೆದಂತಹ ದೊಡ್ಡ ವರ. ಇಷ್ಟಾದರೂ ಕೂಡ ಯಮ ಬಿಡುವುದಿಲ್ಲ. ಇನ್ನೊಂದು ವರ ಕೇಳು. ಈ ವರ ಕೊಡುವವರಿಗೆ ಕೊಡಬೇಕು ಅನಿಸಿದರೆ ಎಷ್ಟು ವರಗಳನ್ನು ಕೊಟ್ಟರೂ ಸಮಾಧಾನ ಇಲ್ಲ. ಅಷ್ಟು ಪ್ರೀತನಾಗಿದ್ದಾನೆ ಯಮ. ಯಮನನ್ನು ಪ್ರೀತಿಗೊಳಿಸುವುದು, ಈ ಕೋಪದವರನ್ನು ಪ್ರೀತಿಗೊಳಿಸುವುದು ಅಷ್ಟೇ ಸುಲಭ. ನಿನ್ನ ದೂರ್ವಾಸರ ಕಥೆ ಕೇಳಲಿಲ್ಲ? ಹಾಗೆ ರುದ್ರದೇವರ ಕಥೆ ಆಶುತೋಷ ಅನ್ನುವ ಮಾತನ್ನು ಕೇಳಿದ್ದೇವೆ. ಹಾಗೆ ಯಮನೂ ಕೂಡ ಹಾಗೆ. ಅವರನ್ನು ಪ್ರೀತಿಗೊಳಿಸಿದರೆ ಸಿಕ್ಕಾಬಟ್ಟೆ ಕೊಡ್ತಾರೆ. ಪ್ರಸನ್ನರು ಅಂದರೆ ಅತಿ ಪ್ರಸನ್ನರು, ಕ್ರುದ್ಧರು ಅಂದರೆ ಅತಿ ಕ್ರುದ್ಧರು, ಎಲ್ಲ ಅತಿ. ಆ ರೀತಿ ಯಮ ಬೇಕಾದ್ದು ಕೇಳು. ಧರ್ಮಜ ಕೈ ಮುಗಿದು ಹೇಳ್ತಾನೆ, ಎಲ್ಲ ಕೊಟ್ಟಿದ್ದಿ ಸ್ವಾಮಿ, ಇನ್ನೇನು ಕೊಡಬೇಕಾದ್ದಿಲ್ಲ. ನಿನಗೆ ಕೊಡಲೇಬೇಕು ಅಂತಾದರೆ ನನ್ನಲ್ಲಿ ದಯೆ, ಧರ್ಮ, ಶೌಚ, ಅಭಯ, ತಿತಿಕ್ಷ, ಕ್ಷಾಂತಿ, ದಾಂತಿ ಇಂತಹ ಗುಣಗಳು ಯಾವತ್ತೂ ದೂರ ಹೋಗದೇ ಇರುವ ಹಾಗೆ ಈ ನಿನ್ನ ಧರ್ಮಜ ಅನಿಸಿದ ನನ್ನ ಮನಸ್ಸು ಅಧರ್ಮದ ಕಡೆಗೆ ಎಂದೂ ಹರಿಯದೇ ಇರುವ ಹಾಗೆ, ನಾನು ಇದು ಧರ್ಮ ಅಂತ ನಿರ್ಧರಿಸಿದ್ದು ಅಧರ್ಮವಾಗದೇ ಇರುವ ಹಾಗೆ ನೀನು ನನ್ನ ಮೇಲೆ ಅನುಗ್ರಹ ಮಾಡು. ಆ ಯಮ ಹೇಳ್ತಾನೆ, ನೀನು ಇಲ್ಲಿಯ ತನಕ ಅಧರ್ಮವನ್ನು ಧರ್ಮ ಅಂತ ನಿರ್ಧರಿಸಿಲ್ಲ ಯುಧಿಷ್ಠಿರ, ಇನ್ನು ಮುಂದೆಯೂ ನೀನು ನಿರ್ಧರಿಸಿದ ಧರ್ಮ ಧರ್ಮವೇ ಆಗಿರ್ತದೆ ಅಂತ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ನಾವು ಧರ್ಮಜನ ಮೇಲೆ ಆಕ್ಷೇಪ ಮಾಡುವಾಗ ತುಂಬ ಜಾಗ್ರತೆ ಬೇಕಾಗ್ತದೆ. ನಾನು ನಿನ್ನೆ ಧರ್ಮಜನ ಮೇಲೆ ಒಂದು 3 ಆಕ್ಷೇಪ ಮಾಡಿದ್ದೇನೆ. ಇನ್ನು ಮುಂದಿನ ಕಥೆಯಲ್ಲಿ ಅದು ಯಾಕೆ ಸರಿ ಅಂತ ಅಲ್ಲಿ ಹೇಳಬೇಕಾಗ್ತದೆ. ಆದರೆ ಧರ್ಮಜ ಎಲ್ಲೂ ಅಧರ್ಮವನ್ನು ಧರ್ಮ ಅಂತ ತಿಳಿದು ನಡೆದಿಲ್ಲ. ಧರ್ಮ ಅಂದರೆ ಅದು ಧರ್ಮರಾಯನ ಸಾಕ್ಷಾತ್ ಅವತಾರ. ಯಮಧರ್ಮನೇ ಅವತರಿಸಿ ಬಂದಿರತಕ್ಕಂತಹ ಧರ್ಮರಾಜ ಯುಧಿಷ್ಠಿರ
ವಿದುರ ಇವರಿಬ್ಬರು ಎಂದೂ ಅಧರ್ಮವನ್ನು ಧರ್ಮ ಅಂತ ಸ್ವೀಕರಿಸಲಿಲ್ಲ, ಧರ್ಮವನ್ನು ಅಧರ್ಮದ ಮುಖದಲ್ಲಿ ಪ್ರಪಂಚಕ್ಕೆ ಪರಿಚಯಿಸಿಲ್ಲ ಅನ್ನುವ ಆ ಒಂದು ಧರ್ಮಜನಲ್ಲಿ ಬೇಕಾಗಿರತಕ್ಕಂತಹ ಪೂರ್ಣ ಧರ್ಮದ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಷ್ಟಾಗಿ ಧರ್ಮಜ ತನ್ನ 4 ತಮ್ಮಂದಿರ ಜೊತೆ ಸೇರಿಕೊಂಡು ಅರಣಿಯನ್ನು ಹಿಡ್ಕೊಂಡು ಬರ್ತಾನೆ. ಬರಬೇಕಾದರೆ ಒಂದು ಕಡೆಯ ಮರದಲ್ಲಿ ಅಡಿಯಲ್ಲಿ ಕುಳಿತುಕೊಂಡು ದ್ರೌಪದಿ ದೇವಿಯ ಜೊತೆಗೆ ಏನೇನು ಸಂಭಾಷಣೆ ಮಾಡಬೇಕು, ನಾವು ಮುಂದಿನ ಅಜ್ಞಾತವಾಸದ ಬಗ್ಗೆ, ಈಗ ಸಿಕ್ಕಿದ ವರದ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಬೇಕಾಗಿಲ್ಲ. ಆದರೆ ನಾವು ಈ 80,000 10,000 ಜನರನ್ನೆಲ್ಲ ಬಿಟ್ಟು ದೂರದಲ್ಲಿ ಹೋಗಿ ಅಜ್ಞಾತವಾಸ ಮಾಡಬೇಕಂದ್ರೆ ಇವರ ಜೀವನೋಪಾಯವನ್ನು ಪರಿಕಲ್ಪಿಸುವುದು ಹೇಗೆ? ಅಷ್ಟೂ ಜನರಿಗೆ ಅಕ್ಷಯ ಪಾತ್ರೆಯಿಂದ ಅನ್ನ ಹಾಕ್ತಾ ಇದ್ದಂತಹ ದ್ರೌಪದಿ ದೇವಿಗೆ ಇಷ್ಟು ಸಮಯ ಅನ್ನ ಹಾಕದೆ ಬದುಕುವುದಕ್ಕೆ ಹೇಗೆ ಮನಸ್ಸು ಬಂದೀತು? ಅದರಿಂದ ನಾವು ಹೇಗೆ ದ್ರೌಪದಿ ದೇವಿಯ ಕಣ್ಣೀರು ಒರೆಸುವ ಕೆಲಸ ನಾವು ಹೇಗೆ ಮಾಡಬೇಕು ಅನ್ನುವುದರ ಬಗ್ಗೆ 4 ಜನರು ಕೂತುಕೊಂಡು ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದು, ಈ ಯಮಧರ್ಮ ಯಕ್ಷಸ್ವರೂಪದಲ್ಲಿ ವಿರಾಟನಗರದ ಕಡೆಗೆ ಹೋಗಿ ಅಂತ ಒಂದು ದಾರಿ ತೋರಿಸಿದ್ದಾನೆ. ಆದ್ದರಿಂದ ಅದರ ಜೊತೆಗೆ ನಾವು ದ್ರೌಪದಿ ದೇವಿಯ ಜೊತೆಗೇ ಕುಳಿತು ವಿಚಾರವನ್ನು ಮಾಡೋಣ ಅಂತ ಯೋಚಿಸಿ ತಾವು ಸಾಗಿದ್ದಾರೆ. ದ್ರೌಪದಿ ದೇವಿಯ ಹತ್ತಿರಕ್ಕೆ ಬಂದು ಅರಣಿಯನ್ನು ಕೊಟ್ಟು ಆ ಬ್ರಾಹ್ಮಣನಿಗೆ ತಲುಪಿಸುವ ಹಾಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅನ್ನುವಲ್ಲಿಗೆ ಈ ವನಪರ್ವ ಪೂರ್ತಿಯಾಯಿತು. ವನಪರ್ವ ಪೂರ್ತಿಯಾದಾಗ ಒಂದು ಸಲ ವನಪರ್ವ ಕೇಳಿದವರಿಗೆ ಒಂದು ಫಲ ಹೇಳಿದರೆ ಸ್ವಲ್ಪ ಖುಷಿ ಆಗ್ತದೆ. ಹಾಗೆ ಕೊನೆಗಿನ 2 ಶ್ಲೋಕ ಓದ್ತೇನೆ. ಇದಕ್ಕೊಂದು ವಿಶೇಷ ಫಲವನ್ನು ಮಹಾಭಾರತ ಹೇಳುತ್ತದೆ. ಇದಂ ಸಮುತ್ಥಾನ ಸಮಾಗತಂ ಮಹತ್ ಪಿತುಶ್ಚ ಪುತ್ರಸ್ಯ ಚ ಕೀರ್ತಿವರ್ಧನಂ ಪಠನ್ನರ ಸ್ಯಾತ್ ವಿಜಿತೇಂದ್ರಿಯೋ ವಶೀ ಸಪುತ್ರ ಪೌತ್ರಃ ಶತವರ್ಷ ಭಾಗ್ಭವೇತ್ ನ ಚಾಪ್ಯಧರ್ಮೇ ನ ಸುಹೃದ್ವಿಭೇದನೆ ಪರಸ್ವಹಾರೇ ಪರದಾರಮರ್ಶನೆ ಕದರ್ಯಭಾವೇ ನರಮೇತ್ ಮನಃ ಸದಾ ನೃಣಾಂ ಸದಾಖ್ಯಾನಮಿದಂ ವಿಜಾನತಾಂ. ಯಾರು ಸಮಗ್ರ ವನಪರ್ವವನ್ನು 1 ಬಾರಿ ಶ್ರವಣ ಮಾಡ್ತಾರೋ, ಬರೀ ಶ್ರವಣ ಅಲ್ಲ, ಇದಂ ವಿಜಾನತಾಂ, ಶ್ರವಣ ಮಾಡಿ ಅರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ಮಾತ್ರ ಸಿಗುವಂತಹ ಫಲ ಅಂತ. ಅಂದರೆ ನಿದ್ದೆ ಮಾಡಿಕೊಂಡೇ ಕೇಳಿದರೆ ಪ್ರಯೋಜನ ಇಲ್ಲ ಅಂತ ಅದರ ಅಭಿಪ್ರಾಯ. ಇದಂ ವಿಜಾನತಾಂ, ಈ ಕಥೆಯನ್ನು 1 ಬಾರಿ ಶ್ರವಣ ಮಾಡಿದವನಿಗೇನು? ಪಿತುಶ್ಚ ಪುತ್ರಸ್ಯ ಚ ಕೀರ್ತಿವರ್ಧನಂ, ತಂದೆ ಮಗ ಜೊತೆಗೆ ಸೇರಿ ಕೇಳಬೇಕಂತೆ. ಕೆಲವು ಸಲ ಏನಾಗ್ತದೆ ಅಂದರೆ ಮಕ್ಕಳು, ನೀವು ನಿದ್ದೆ ಮಾಡಿ ಪರವಾಗಿಲ್ಲಪ್ಪ, ವಯಸ್ಸೆಲ್ಲ ಬೆಳ್ಳಗಾದ ಮೇಲೆ ಕೇಳುವ ಕಥೆ ಇದೆ ಇಲ್ಲ ಅಂತ ಮಗನನ್ನು ದೂರದಲ್ಲಿ ಬಿಟ್ಟು ಅಪ್ಪ ಮಾತ್ರ ಕೇಳ್ತಾನೆ ಅಂತವರಿಗೆ ಬುದ್ಧಿ ಹೇಳ್ತಾರೆ. ಪಿತುಶ್ಚ ಪುತ್ರಸ್ಯ ಚ ಕೀರ್ತಿವರ್ಧನಂ, ತಂದೆಗೆ ಮಕ್ಕಳಿಗೆ ಎಲ್ಲರಿಗೂ ಕೀರ್ತಿಯನ್ನು ಹುಟ್ಟಿಸತಕ್ಕಂಥದ್ದು. ಪಠನ್ ನರಸ್ಯಾದ್ ವಿಜಿತೇಂದ್ರಿಯ, ತನ್ನ ಇಂದ್ರಿಯದ ಮೇಲೆ ಜಯವನ್ನು ಸಂಪಾದಿಸ್ತಾನೆ. ವಶಿ, 4 ಜನರನ್ನು ತನ್ನ ಕೈಯಲ್ಲಿ ವಶದಲ್ಲಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ಪಡಿತಾನೆ. ಸಪುತ್ರ ಪೌತ್ರ ಶತವರ್ಷ ಭಾಗ್ಭವೇತ್, ಇದನ್ನು ಶ್ರವಣ ಮಾಡಿದಂತಹ ಅಪ್ಪ ಮಾತ್ರ ಅಲ್ಲ, ಪುತ್ರ ಪೌತ್ರರೆಲ್ಲರೂ ಕೂಡ ದೀರ್ಘಾಯುಷ್ಯವನ್ನು ಪಡಿತಾರೆ. ಅಧರ್ಮದಲ್ಲಾಗಲಿ, ಗೆಳೆಯರನ್ನು ಪರಸ್ಪರ ಭೇದ ಮಾಡುವ ವಿಷಯದಲ್ಲಾಗಲಿ, ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವ ಯೋಚನೆಯಾಗಲಿ, ಮತ್ತೊಬ್ಬರ ಪತ್ನಿಯನ್ನು ಕೆಟ್ಟದಾಗಿ ನೋಡಬೇಕಾದ ಭಾವದಲ್ಲಾಗಲಿ ಅಥವಾ ಕೆಟ್ಟ ಕೆಲಸದಲ್ಲಿ ಮುನ್ನುಗ್ಗುವುದರಲ್ಲಾಗಲಿ ಅವರ ಮನಸ್ಸು ಯಾವತ್ತೂ ಮುಂದುವರಿಯುವುದಿಲ್ಲ. ಪರಿಶುದ್ಧವಾದ ಜ್ಞಾನ ಧರ್ಮಗಳು ಅವರಲ್ಲಿ ಪೂರ್ತಿ ತುಂಬುತ್ತೆ. ಇದು ಈ ವನಪರ್ವ ಅನ್ನುವ ಮಹಾಭಾರತ ಆಖ್ಯಾನದ ಶ್ರವಣದ ಫಲ ಅನ್ನುವಲ್ಲಿಗೆ ವನಪರ್ವ ಮುಗಿದಿದೆ. ಮತ್ತು ಜನಮೇಜಯ ಪ್ರಶ್ನಿಸ್ತಾನೆ, ಆ ಬ್ರಾಹ್ಮಣರನ್ನೆಲ್ಲ ಬಿಟ್ಟು ಇವರು ಹೇಗೆ ವಿರಾಟನಗರದಲ್ಲಿ ವಾಸ ಮಾಡಿದರು ಅದರ ಬಗ್ಗೆ ಮತ್ತೆ ವಿಸ್ತರಿಸಿ ಹೇಳು ಅಂತ ವೈಶಂಪಾಯನರಲ್ಲಿ ಪ್ರಶ್ನಿಸಿದಾಗ ವಿರಾಟ ಪರ್ವದ ಕಥೆ ಪ್ರಾರಂಭವಾಗ್ತದೆ. ಅದನ್ನು ಮತ್ತೊಮ್ಮೆ ನಾವು ನೀವೆಲ್ಲ ಸೇರಿದ ಸಂದರ್ಭದಲ್ಲಿ ಅವಲೋಕನ ಮಾಡೋಣ. ಈ 5 ದಿವಸದಲ್ಲಿ ಬಹುಶಃ ಈ ಹಿಂದಿನ 3 ಭಾಗಗಳು ಸೇರಿ ಒಟ್ಟು 4 ಭಾಗಗಳಲ್ಲಿ ವನಪರ್ವದ ಸಮಗ್ರತೆಯನ್ನು ನಾವು ಕಂಡಿದ್ದೇವೆ. ಎಷ್ಟೋ ವನಪರ್ವದ ಭಾಗಗಳನ್ನು ಬಿಟ್ಟು ಹಾರಿಸಿಕೊಂಡು ಹೋಗಿದ್ದೇವೆ. ಆದರೂ ಇಷ್ಟು ವಿಸ್ತಾರವಾಗಿ ವನಪರ್ವ ಹೇಳುವುದು ಕಡಿಮೆ, ಕೇಳುವುದು ಕಡಿಮೆ. ಕೇಳುವವರು ಸಿಕ್ಕದ್ರಿಂದ ನಾನು ಹೇಳಿದ್ದು. ಒಂದು ಸಲ ನಮ್ಮ ಈಶ್ವರ ಭಟ್ರು ಹೇಳಿದರು, ಯಾವಾಗ ಮುಗಿಯೋದು ಮಹಾಭಾರತ ಅಂತ ಹೇಳಿದರು ಒಂದು ಸಲ. ಆಮೇಲೆ ಅವರ ಮಕ್ಕಳು, ಅವರ ಸೊಸೆ ಅವರೆಲ್ಲ ಮಾತಾಡಿ ಹೇಳಿದರು, ನೀವು ಹೀಗೆ ಹೇಳಿ, ಅವಸರ ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ಅವಸರ ಇಲ್ಲದೆ ಹೇಳುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಈಗ ವನಪರ್ವವನ್ನು ನಾವು ಮುಗಿಸಿದ್ದೇವೆ. ಮೊದಲನೇದ್ದು ಆದಿಪರ್ವ, ಸಭಾಪರ್ವ, ವನಪರ್ವ, ಅಂದರೆ 3 ಪರ್ವ ಆಯಿತು. ಈ 3 ಪರ್ವದಲ್ಲಿ ದೊಡ್ಡ ಪರ್ವ ವನಪರ್ವ. 314 ಅಧ್ಯಾಯಗಳಷ್ಟು ದೊಡ್ಡದು. ಅದರಲ್ಲಿ ಒಟ್ಟು 109 ಉಪಪರ್ವಗಳಿರತಕ್ಕಂಥದ್ದು. ಅಷ್ಟು ಉಪಪರ್ವಗಳಿಂದ ಸೇರಿರತಕ್ಕಂತಹ ವನಪರ್ವದ
ಆ ಶ್ರವಣವನ್ನು ನಾವು ಶ್ರದ್ಧೆಯಿಂದ ಮಾಡಿದ್ದೇವೆ. ಕೂತವರು ಮಧ್ಯದಲ್ಲಿ ಹೇಳುವುದನ್ನೇ ಕಾಣುವುದಿಲ್ಲ ನಾನು, ಅಷ್ಟು ಶ್ರದ್ಧೆ. ಅದು ಕೇಳುವವರಲ್ಲಿರಬೇಕಾದ ಶ್ರದ್ಧೆ ಇದ್ದಾಗ ಹೇಳುವವರಲ್ಲಿ ಅದಕ್ಕೆ ಬೇಕಾದಂತಹ ಶ್ರದ್ಧೆ ತಾನಾಗಿ ಉದ್ಭವಿಸುತ್ತೆ. ಆ ಮಹಾಲಿಂಗೇಶ್ವರ ಮಹಾಗಣಪತಿಯ ಅನುಗ್ರಹದಿಂದ ನಡೆದಿರುವ ಈ ಪ್ರವಚನದ ಈ ಶ್ರವಣ ಮತ್ತು ಪ್ರವಚನ ಇವೆರಡರ ಫಲದಿಂದ ನಮ್ಮೆಲ್ಲರಿಗೂ ಭಗವಂತ ಶ್ರೇಯಸ್ಸನ್ನು ಕರುಣಿಸಲಿ. ವಿಶೇಷವಾಗಿ ಈ ವ್ಯವಸ್ಥೆಯನ್ನು ಮಾಡಿ ಅದರ ಪೂರ್ವಭಾವಿ ವ್ಯವಸ್ಥೆ, ಪರಭಾವಿ ವ್ಯವಸ್ಥೆ, ಈ ಉತ್ತರಭಾವಿ ಪೂರ್ವಭಾವಿ ಎಲ್ಲ ವ್ಯವಸ್ಥೆಗಳನ್ನು ನಿರ್ವಹಿಸಿ ಸ್ವತಃ ತಾವು ಕುಳಿತು ಶ್ರವಣಾನಂದವನ್ನು ಅನುಭವಿಸಿ ಅದನ್ನು ಪ್ರಶಂಸಿಸುವ ಭಾವವನ್ನು ಹೊಂದಿರತಕ್ಕಂತಹ ಈಶ್ವರ ಭಟ್ಟರ ಸಮಗ್ರ ಕುಟುಂಬಕ್ಕೂ ಕೂಡ ಆ ಭಗವಂತನ ಈ ಶ್ರೀಮದ್ಭಾಗವತ ಪ್ರತಿಪಾದ್ಯ ಭಗವಂತನ ಅನುಗ್ರಹ ವಿಶೇಷವನ್ನು ಸಂಪ್ರಾರ್ಥಿಸಿ 4 ಮಾತುಗಳನ್ನು ಪರಮಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಲ್ಲಿ ಸಂಸ್ಥಿತನಾದಂತಹ ರುದ್ರಾಂತರ್ಗತ ಭಗವಂತನ ನರಸಿಂಹ ಸ್ವರೂಪದಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್.